Bala, ಒಂದು very important question he has asked, but the problem is I don't have the answer for it. Politics, I felt, is should never be a profession. Politics should be a part of our life. 2047 ಬರುವಾಗ we will become the world's largest economy without a doubt, and we will be a superpower without a doubt, and we will be the best country in the world to live without a doubt. ಇದು ಆಗಿಯೇ ಆಗ್ತದೆ, ಇದರಲ್ಲಿ ಯಾರು ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. When youngsters don't participate in a democracy, we will have a serious crisis. Youngsters should believe in democracy. All over the world, youngsters are not believing in democracy. ತಾವು ಅರ್ಥ ಮಾಡಿಕೊಳ್ಬೇಕು. Cannot be separated from you. Politics cannot be separated from you. It is an integral part of you. So let us strengthen this democracy, make this democracy better, vote for better governments, vote for better leaders, so that they work for us as our servants. But I think you and me, we are looking forward to the day where India has got zero corruption. So I think it will happen in our lifetime. We will be seeing it, sir. I am very sure about it. Democracy right now is not perfect. It will never be perfect in your lifetime. It cannot be perfect because human beings are not perfect. ಅದಮಾರು ಮಠದ ಶ್ರೀಗಳವರ ಸಂಕಲ್ಪವನ್ನು ಅವರ ಆಶೀರ್ವಾದದೊಂದಿಗೆ ಸಾಕಾರಗೊಳಿಸುವಂತಹ ಒಂದು ಪ್ರಯತ್ನ ಇದು ಅಂತ ನಾನು ಭಾವಿಸ್ತೇನೆ. ಈ ಕುರಿತಾದ ಪ್ರಾಸ್ತಾವಿಕ ಮಾತುಗಳಿಗಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಿಮ್ಮ ಮುಂದೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ದೂರದ ಚೆನ್ನೈನಿಂದ ಇಲ್ಲಿಗೆ ಬಂದಿರುವಂಥ, ವಿಶೇಷವಾಗಿ ಉಡುಪಿ ಜಿಲ್ಲೆಯ ಅತ್ಯಂತ ಪ್ರೀತಿಪಾತ್ರರು, ನಮಗೆಲ್ಲರೂ ಆತ್ಮೀಯರಾಗಿರುವಂಥ ಶ್ರೀ k.Annamalai ಅವರೇ, ಈ ಸಂವಾದವನ್ನು ನಡೆಸಿಕೊಡ್ಲಿಕ್ಕಿರುವಂಥ ಶ್ರೀ k.Annamalai ಅವರೇ, ಈ ಸಂವಾದವನ್ನು ನಡೆಸಿಕೊಡ್ಲಿಕ್ಕಿರುವಂಥ ಡಾಕ್ಟರ್ ಕರುಣಾಕರ್ ಅವರೇ, ಈ ಭಾಗದ ಶಾಸಕರಾಗಿರುವಂಥ ರಘುಪತಿ ಭಟ್ರೆ, ಮುಂದೆ ಆಸೀನರಾಗಿರುವಂಥ ಎಲ್ಲ ಪ್ರಮುಖರೇ, ವಿಶೇಷವಾಗಿ ಈ ಸಂವಾದದಲ್ಲಿ ಅತ್ಯಂತ ಆಸಕ್ತಿಯಿಂದ ಉತ್ಸಾಹದಿಂದ ಪಾಲ್ಗೊಳ್ಳಲಿಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಶ್ರೀ ಅದಮಾರು ಮಠ ಉಡುಪಿ ಮತ್ತು ಶ್ರೀ ಕೃಷ್ಣ ಸೇವಾ ಬಳಗದವರ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಈ ವಿಶ್ವಾರ್ಪಣಂ ಅನ್ನುವಂಥ ಒಂದು ವಿಶಿಷ್ಟ ಕಲ್ಪನೆಯ ಕಾರ್ಯಕ್ರಮದಲ್ಲಿ ಯುವಕರ ಮಧ್ಯೆ ಸಂವಾದ, ಯುವ ಜನತೆಯ ಮಧ್ಯೆ ಸಂವಾದ ನಡೆಸಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ಯುವ ಸಂವಾದದ ಕಾರ್ಯಕ್ರಮ ಯಾಕಾಗಿ ಯೋಚನೆಗೆ ಬಂತು, ಈ ಕಲ್ಪನೆ ಯಾವ ರೀತಿಯಲ್ಲಿ ಮೂಡಿ ಬಂತು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇರುವ ಪ್ರಯತ್ನವನ್ನು ಮಾಡ್ತೇನೆ. ತಾವೆಲ್ಲರೂ ಖಂಡಿತವಾಗಿಯೂ ಅಣ್ಣಾಮಲೈ ಅವರ ಮಾತನ್ನು ಕೇಳಲಿಕ್ಕೆ ಬಂದಿದ್ದೀರಿ, ಅವ್ರ ಜೊತೆ ಸಂವಾದವನ್ನು ನಡೆಸಲಿಕ್ಕೆ ಬಂದಿದ್ದೀರಿ, ತಮಗೆಲ್ಲರಿಗೂ ಆಸಕ್ತಿಯ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಂದಿದ್ದೀರಿ ಅನ್ನುವಂಥ ವಿಷಯವನ್ನು ಗಮನದಲ್ಲಿ ಇಟ್ಕೊಂಡು, ನಮ್ಮೆಲ್ಲರ ಮುಂದೆ ಭಾರತ ಅನ್ನುವಂಥ ಒಂದು ರಾಷ್ಟ್ರ ಇದೆ. ಆ ರಾಷ್ಟ್ರದ ವ್ಯವಸ್ಥೆ ಇವತ್ತು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡೀತಾ ಇದೆ. ಹಾಗಾಗಿ ನಾವು ವಿಶೇಷವಾಗಿ ಈ ಸಭಾಂಗಣದಲ್ಲಿ ಕೂತ್ಕೊಂಡಿರುವಂಥ 80% ವಿದ್ಯಾರ್ಥಿಗಳು ಯಾರಿದ್ದೀರಾ, ತಾವೆಲ್ಲರೂ ಹೆಚ್ಚಿನವರು ಮೊದಲನೇ ಬಾರಿ ಮತದಾನ ಮಾಡಲಿಕ್ಕೆ ಬಂದಿರುವಂಥ ಮತದಾರರು. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರಾಗಿ, ಯುವ ಜನರಾಗಿ, ಮತದಾರರಾಗಿ, ಈ ರಾಷ್ಟ್ರದ ಜವಾಬ್ದಾರಿಯುತ ಪ್ರಜೆಗಳಾಗಿ ನಮ್ಮ ಜವಾಬ್ದಾರಿಗಳು ಏನು, ಈ ರಾಷ್ಟ್ರದ ವ್ಯವಸ್ಥೆಯಲ್ಲಿ ನಮ್ಮ ಅಪೇಕ್ಷೆಗಳೇನು, ವಾಟ್ ಆರ್ ಅವರ್ ಆಸ್ಪಿರೇಷನ್ಸ್ ಟು ಸಿ ದಿಸ್ ಕಂಟ್ರಿ progress as one of the most developed nation by 2047. ಈ ದೃಷ್ಟಿಯಲ್ಲಿ ನಮ್ಮ ಯೋಚನೆಗಳೇನು, ಇದನ್ನು ಎರಡೂ ಕಡೆಯಿಂದ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಯುವ ಸಂವಾದ ಕಾರ್ಯಕ್ರಮದ ಕಲ್ಪನೆ ಮೂಡಿ ಬಂದಿದೆ. ಈ ರಾಷ್ಟ್ರದಲ್ಲಿ 65% ಜನರು 30 ವರ್ಷದ ಕೆಳಗಿನವರು, ಜಗತ್ತಿನಲ್ಲಿ ಅತ್ಯಂತ ಯುವ ರಾಷ್ಟ್ರ ಭಾರತ ಅನ್ನುವಂಥದ್ದನ್ನು ನಾವೆಲ್ಲ ತಿಳಿದುಕೊಂಡಿದ್ದೇವೆ. ಹಾಗಾಗಿ ರಾಷ್ಟ್ರದ ಒಟ್ಟು ಪಾಲಿಸಿ ಫ್ರೇಮಿಂಗ್ನಲ್ಲಿ, ನೀತಿ ನಿರೂಪಣೆಯಲ್ಲಿ ಯುವಕರ ಪಾತ್ರ ಇರಬೇಕು, ಯುವ ಜನರ ಪಾತ್ರ ಇರಬೇಕು. ಯುವ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ರಾಷ್ಟ್ರದ ನೀತಿ ನಿರೂಪಣೆಗಳಾಗಬೇಕು. ಆ ದಿಸೆಯಲ್ಲಿ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸುವ ದೃಷ್ಟಿಯಿಂದ ಯುವಜನರು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ತಮ್ಮೆಲ್ಲರ ಮನಸ್ಸಿನಲ್ಲಿ ಈ ರೀತಿಯ ಒಂದು ಚಿಂತನೆ ಆಗಲಿ, ಆ ರೀತಿಯ ಆಲೋಚನೆಗಳು
ಆ ರೀತಿಯ ಚರ್ಚೆಗಳು ಯುವ ಸಮೂಹದ ಮಧ್ಯೆ ನಡೀಲಿ ಅನ್ನೋ ದೃಷ್ಟಿಯಿಂದ ಈ ಯುವ ಸಂವಾದ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಯುವ ಸಂವಾದ ಕಾರ್ಯಕ್ರಮವನ್ನು ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಡೆಸ್ತಾ ಇದ್ದೇವೆ. ಉಡುಪಿಯಲ್ಲಿ ನಮಗೆ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಈ ಸಂಘಟನೆಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಯುವ ಸಂವಾದ ಕಾರ್ಯಕ್ರಮದಲ್ಲಿ ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸುವಾಗ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಆಲೋಚನೆಯನ್ನು ಇಟ್ಕೊಂಡು ಅದಕ್ಕೆ ಬೇಕಾದ ರಿಸೋರ್ಸ್ ಪರ್ಸನ್ಗಳನ್ನು ಆಯ್ಕೆ ಮಾಡಿದ್ದೇವೆ. ವಿಶೇಷವಾಗಿ ಈ ಭಾಗಕ್ಕೆ ನಾನು ಅಣ್ಣಾಮಲೈ ಅವರನ್ನು ಪರಿಚಯ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನಂತೂ ಖಂಡಿತ ಭಾವಿಸಿದ್ದೇನೆ. ಒಂದು ಡೈವರ್ಸ್ ಪರ್ಸನಾಲಿಟಿ ಇರುವಂಥ ವ್ಯಕ್ತಿ ಶ್ರೀ ಅಣ್ಣಾಮಲೈ ಅವರು. ಪ್ರಜಾಪ್ರಭುತ್ವದ ಎಲ್ಲ ವ್ಯವಸ್ಥೆಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ 38 ವರ್ಷದ ಪ್ರಾಯದಲ್ಲಿಯೇ ಒಬ್ಬ ಬ್ಯೂರೋಕ್ರಾಟ್ ಆಗಿ ಇವತ್ತು ಸಾಮಾಜಿಕ ಜೀವನದಲ್ಲಿ ತದನಂತರ ತನ್ನನ್ನು ತೊಡಗಿಸಿಕೊಂಡು ಆಮೇಲೆ ಇವತ್ತೊಂದು ರಾಜಕೀಯ ಪಕ್ಷದ ನೇತಾರರಾಗಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಅವರು ಕೆಲಸ ಮಾಡ್ತಿರುವಂಥ ರಾಜಕೀಯ ಪಕ್ಷ, ಕೆಲಸ ಮಾಡ್ತಿರುವಂಥ ಜಾಗ, ಆ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾದ ಪಾರ್ಟಿ ಅಲ್ಲ. ಹಾಗಾಗಿ ಪ್ರಜಾಪ್ರಭುತ್ವದ ನಿಜವಾದ ಅರ್ಥದಲ್ಲಿ ಅವರು ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಳಮಟ್ಟದಿಂದ ಪಾರ್ಟಿಯನ್ನು ಕಟ್ಟಬೇಕಾದಂಥ ಒಂದು ವಿಶೇಷವಾದ ಜವಾಬ್ದಾರಿಯಲ್ಲಿದೆ. ಆ ದಿಸೆಯಲ್ಲಿ ಒಂದು ಹೊಸ ಆಶಾಕಿರಣವಾಗಿ ತಮಿಳುನಾಡಿನಲ್ಲಿ ಮೂಡಿ ಬಂದಿರುವಂತಹ ಒಂದು ಯುವ ವ್ಯಕ್ತಿತ್ವ ಶ್ರೀ ಕೆ. ಅಣ್ಣಾಮಲೈ ಅವರು. ಇವತ್ತು ಈ ಸಂವಾದದ ಮುಖಾಂತರ ಅವರು ಒಂದು ಅರ್ಧ ಗಂಟೆ ಅವರ ಮಾತುಗಳನ್ನು ತಮ್ಮ ಮುಂದೆ ಇಡ್ತಾರೆ. ಆನಂತರ ಭಾರತ, ಯುವ ಜನತೆ ಈ ಎಲ್ಲ ದೃಷ್ಟಿಯಿಂದಲೂ ತಮ್ಮ ಪ್ರಶ್ನೆಗಳನ್ನು ತಾವು ಕೇಳಬಹುದು. ತದನಂತರ ತಮ್ಮಲ್ಲಿರುವಂತಹ ಒಂದಷ್ಟು ವಿಷಯಗಳನ್ನು ಕೂಡ ನಮ್ಮ ಮಧ್ಯೆ ಚರ್ಚೆ ಮಾಡಿದರೆ ಒಟ್ಟಾರೆಯಾಗಿ ಇಲ್ಲಿರುವಂಥ ಎಲ್ಲ ಹಿರಿಯರು ನಮಗೆ ಎಲ್ರಿಗೂ ಈ ಪ್ರಜಾಪ್ರಭುತ್ವದ ಒಂದು ವಿಶೇಷವಾದ ಉತ್ಸವದ ಇನ್ನೊಂದು 2 ತಿಂಗಳಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ದಿಸೆಯಲ್ಲಿ ಒಂದಷ್ಟು ಚರ್ಚೆಗಳಾಗಲಿ, ಆಲೋಚನೆಗಳು ಮೂಡಿ ಬರಲಿ ಅನ್ನುವಂಥ ಆಶಯಗಳನ್ನು ಇಟ್ಕೊಂಡು ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಈ ಉಡುಪಿಯಲ್ಲಿ ನಡೆಯುತ್ತಿರುವಂಥ ಈ ಯುವ ಸಂವಾದ ಯಶಸ್ವಿಯಾಗಿ ಮೂಡಿ ಬರಲಿ ಅನ್ನುವಂಥ ಆಶಯವನ್ನು ಇಡ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ವಿಶ್ವಾರ್ಪಣದೊಂದಿಗೆ ಈ ಯುವ ಸಂವಾದವನ್ನು ಸಂಯೋಜನೆ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಂತಹ ಆದರಣೀಯರಾದಂತಹ ಬ್ರಿಜೇಶ್ ಚೌಟ ಹಾಗೂ ನಮ್ಮ ಶಾಸಕರಿಗೆ ನಾವು ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಪೂಜ್ಯ ಸ್ವಾಮೀಜಿಯವರು ಅವರಿಗೆ ಶುಭಾನುಗ್ರಹವನ್ನು ಪ್ರಾರ್ಥಿಸಿ ಹಾರೈಸಿದ್ದಾರೆ. ತಮಗೆ ಕೃತಜ್ಞತೆಗಳು. ಬಂಧುಗಳೇ, ಈ ವಿಶ್ವಾರ್ಪಣ ಅನ್ನುವಂತಹ ಕಾರ್ಯಕ್ರಮದ ಬಗೆಗೆ ಬಹಳಷ್ಟು ಕುತೂಹಲ ಇದೆ. ಕಾರಣವಿಷ್ಟೇ, ಪೂಜ್ಯ ಶ್ರೀಗಳವರು ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಎಲ್ಲ ಘಟನೆಗಳನ್ನು ವಿಶ್ಲೇಷಣೆ ಮಾಡುತ್ತಾರೆ. ಯುವ ಸಮುದಾಯಕ್ಕೊಂದು ಸರಿಯಾದ ಮಾರ್ಗದರ್ಶನ ಮಾಡಬೇಕು ಅಂತ ಯೋಚಿಸ್ತಾರೆ. ಆದ್ದರಿಂದ ಯುವ ಸಮುದಾಯಕ್ಕೆ ನಮ್ಮ ಭಾರತದ ಯೋಗ್ಯತೆ ಏನು ಅನ್ನುವುದನ್ನು ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಳ್ಳುತ್ತಾ ರಾಷ್ಟ್ರವನ್ನು ಬಲಿಷ್ಠವಾಗಿ ಕಟ್ಟಬೇಕು ಅನ್ನುವ ಕಾರಣಕ್ಕೆ ಈ ವಿಶ್ವಾರ್ಪಣಂ ಅನ್ನುವ ಕಾರ್ಯಕ್ರಮ ರೂಪುಗೊಂಡಿದೆ. ಆದ್ದರಿಂದಲೇ ಅನೇಕ ಸಾಧಕರನ್ನ, ಸಾಧು ಸಂತರನ್ನ ಕರೆದು ಅವರಿಗೆ ವಿದ್ಯಾರ್ಥಿಗಳಿಗೆ, ಸಮೂಹಕ್ಕೆ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಈ ಹೊತ್ತು ನಾವು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ಳಬೇಕಾದ್ದು ಹಿರಿಯರಾದಂತಹ ವಿಷಪ್ರಿಯ ತೀರ್ಥರು ಮತ್ತು ಕಿರಿಪಟ್ಟ ಈಶಪ್ರಿಯ ತೀರ್ಥರು. ಗುರುಗಳು ಯಾವ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿ ಯೋಗ್ಯ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ರೂಪಿಸಿಕೊಟ್ಟರೋ ಆ ದಾರಿಯನ್ನು ಅನುಸರಿಸುತ್ತಲೇ ಈಶಪ್ರಿಯ ತೀರ್ಥರು ಇಂಥದ್ದೊಂದು ದೊಡ್ಡ ಕನಸನ್ನು ಕಟ್ಟಿಕೊಂಡು ನಮ್ಮ ಜೊತೆ ಬಂದಿದ್ದಾರೆ, ನಮ್ಮನ್ನು ಕರ್ಕೊಂಡು ಮುಂದೆ ಸಾಗುತ್ತಾ ಇದ್ದಾರೆ. ಇವತ್ತು ಕೃಷ್ಣ ಸೇವಾ ಬಳಗ ಕೈಗೊಂಡಂತಹ ಅನೇಕ ಸತ್ಕಾರ್ಯಗಳಲ್ಲಿ ಇದೊಂದು ಅಂತ ಹೇಳ್ತಾ ಅತ್ಯಂತ ಅಭಿಮಾನದಿಂದ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ನಾವು ಅಭಿನಂದಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಹೊತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿರುವಂತಹ ಆದರಣೀಯರಾದಂತಹ ಬ್ರಿಜೇಶ್ ಚೌಟ ಅವರಿಗೆ ಪುರುಷೋತ್ತಮ ಅಡ್ವಿಯವರು ಶಾಲು ಹೊದಿಸಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅನುವು ಮಾಡಿಕೊಡುವುದರ ಜೊತೆಗೆ ನಮ್ಮ ಜೊತೆ ನಿಂತು ನಮ್ಮ ವಿದ್ಯಾರ್ಥಿಗಳನ್ನು ಮುನ್ನಡೆಸುವುದಕ್ಕೆ ನೀವು ಕಾರಣಕರ್ತರಿದ್ದೀರಿ. ತಮಗೆ ಹಾರ್ದಿಕವಾದ ಅಭಿನಂದನೆಗಳು ಸರ್.
ಹಾಗೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಡಾಕ್ಟರ್ ಕರುಣಾಕರ್ ಅವರು ಪೂರ್ಣಪ್ರಜ್ಞಾ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಮತ್ತು ಡಾಟಾ ಸೈನ್ಸ್ ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮಾಹೆ ಇದರ ವಿಭಾಗ ಮುಖ್ಯಸ್ಥರು ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸುತ್ತೇನೆ. ಪೂರ್ಣಪ್ರಜ್ಞಾ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ರಾಘವೇಂದ್ರ ಅವರು ಶ್ರೀಯುತರನ್ನ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಬಂಧುಗಳೇ, ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರಿಗೆ ಪಾದಾರವಿಂದಕ್ಕೆ ನಮಿಸುತ್ತಾ, ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ, ಇವತ್ತಿನ ಸಂವಾದ ಕಾರ್ಯಕ್ರಮವನ್ನು ಹೆಚ್ಚು ವಿಳಂಬ ಮಾಡದೇನೆ ಒಂದು 20 ನಿಮಿಷ ಅಣ್ಣಾಮಲೈಯವರು ಯುನೈಟೆಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸಂಯುಕ್ತ ಭಾರತದ ಬಗ್ಗೆ, ಸ್ವಾತಂತ್ರ್ಯ ನಂತರದ ಸಂಯುಕ್ತ ಭಾರತದ ಬಗ್ಗೆ ಒಂದು 20 ನಿಮಿಷ ಅವರು ನಿಮ್ಮ ಮುಂದೆ ಮಾತಾಡ್ತಾರೆ. ಸಾಕಷ್ಟು ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕರಿಂದ ಮತ್ತು ಸಾರ್ವಜನಿಕರಿಂದ ಪ್ರಶ್ನೆಗಳು ಈಗಾಗಲೇ ನಾವು ಪಡ್ಕೊಂಡಿರ್ತೇವೆ. ಆ ಪ್ರಶ್ನೆಗಳನ್ನು ಸರಿಯಾದ ರೂಪದಲ್ಲಿ ಪೋಣಿಸಿ ಜೋಡಿಸಿ ಸಿದ್ಧ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಶ್ರೀಯುತ k.Annamalai ಅವರಿಗೆ ಸಂವಾದದ ಸಮಯದಲ್ಲಿ ಕೇಳ್ತೇನೆ. ಅದಕ್ಕೆ ಮಿಕ್ಕಿ ಕೆಲವೊಂದು ಪ್ರಶ್ನೆಗಳು ಇದ್ದರೆ, ಸಮಯ ಉಳಿದ್ರೆ ನಾವು ಅದನ್ನು ತಗೊಳ್ತೇವೆ. ಯಾಕಂದರೆ ಈ ಕಾರ್ಯಕ್ರಮ ಈಗಾಗಲೇ 3:45 ಆಗಿದೆ. 5 ಗಂಟೆಗೆ ಅಣ್ಣಾಮಲೈ ಅವರು ಇಲ್ಲಿಂದ ಏರ್ಪೋರ್ಟಿಗೆ ಹೋಗಬೇಕಾದ ಕಾರಣ 5 ಗಂಟೆ ಸರಿಯಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ದಯವಿಟ್ಟು ಶ್ರೀ k.Annamalai ಅವರು 20 ನಿಮಿಷ ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ನಮ್ಮ ಮಾಡರೇಟರ್ ಆಫ್ ದಿಸ್ ಫಂಕ್ಷನ್ ಡಾಕ್ಟರ್ ಕರುಣಾಕರ್ ಸಾಹೇಬ್ರವರೇ, ಪ್ರೊಫೆಸರ್ MIT ಡೇಟಾ ಸೈನ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್, ಈ ಯುವ ಸಂವೇದ ಸ್ಟೇಟ್ ಕನ್ವೀನರ್ ಆಗಿರುವ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸಾಹೇಬ್ರವರೇ, ಈ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಮೇಲೆ ಬಂದು ಸನ್ಮಾನ ಮಾಡಿರುವ ಗಣ್ಯರೇ, ಉಡುಪಿ ಶಾಸಕರಾಗಿರುವ ನಮ್ಮ ಪ್ರೀತಿಯ ರಘುಪತಿ ಭಟ್ ಸಾಹೇಬ್ರವರೇ, PPC ಕಾಲೇಜು ಟ್ರಸ್ಟಿಯಾಗಿಲ್ಲಿರುವ ಎಲ್ಲ ದೊಡ್ಡವರೇ, ಅದಮಾರ ಮಠ ಎಜುಕೇಷನ್ ಕೌನ್ಸಿಲ್ನಲ್ಲಿರುವ ಎಲ್ಲ ದೊಡ್ಡವರೇ, ರಿಟೈರ್ಡ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆಫ್ PPC ಕಾಲೇಜ್, ದಿ ಕರೆಂಟ್ ಪ್ರಿನ್ಸಿಪಲ್ಸ್ ಆಫ್ PPC, MBA ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಬಂದಿರುವ ಹೆಡ್ ಆಫ್ ಡಿಪಾರ್ಟ್ಮೆಂಟ್, ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಶುರುವಾಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಯುವ ಸಂವೇದದಲ್ಲಿ ನೆಕ್ಸ್ಟ್ 25 ವರ್ಷ ನಮ್ಮ ದೇಶದಲ್ಲಿ ಒಂದು ಡೆಮೋಕ್ರೆಟಿಕ್ ನೇಷನ್ನಲ್ಲಿ ಒಂದು ಯುವಕರ ಪಾತ್ರ ಯಾವ ಥರ ಇರಬೇಕು, ಅದಕ್ಕೋಸ್ಕರ ಯುವ ಸಂವೇದ ಡಿಸೈಡ್ ಮಾಡಿದ್ದಾರೆ. ಇದು ನಮ್ಮ ಸ್ಟೇಟ್ನಲ್ಲಿ ತೇಜಸ್ವಿ ಸೂರ್ಯ ಅವರು, ಚೋಟಾ ಅವರು, ಇವರೆಲ್ಲ ಸೇರಿಕೊಂಡು ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್ ಬಿಲೋ ದಿ ಏಜ್ ಆಫ್ 25 ಅವ್ರ ಜೊತೆಗೆ ಸಂವೇದ ಕಾರ್ಯಕ್ರಮ ಇಡೀ ಸ್ಟೇಟ್ನಲ್ಲಿ ಆಗಬೇಕು ಅನ್ನೋ ಭಾಳ ಒಂದು ಕನಸಿನಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಡಾಕ್ಟರ್ ಜೈಶಂಕರ್ ಅವರು, ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು, ತುಂಬ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸು, ಸ್ಮೃತಿ ಇರಾನಿ ಮೇಡಮ್ ಅವರು, ತುಂಬ ಜನ ಕರ್ನಾಟಕದಲ್ಲಿ ಬೇರೆ ಬೇರೆ ಕಾಲೇಜಿನಲ್ಲಿ ಕಳೆದ ಒಂದು 4-5 ಡೇಸ್ ಮಾತಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ, ಬೆಲ್ಗಾಮ್ದಲ್ಲಿ, ಹುಬ್ಳಿದಲ್ಲಿ, ರಾಯಚೂರದಲ್ಲಿ, ಮ್ಯಾಂಗ್ಳೂರದಲ್ಲಿ, ಉಡುಪಿದಲ್ಲಿ, ಎಲ್ಲ ಕಡೆಯಲ್ಲಿ ಕೂಡ ಒಂದು ಪೊಲಿಟಿಕಲ್ ಪಕ್ಷದಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಇಲ್ಲೇ ಬಂದು ತಮ್ಮಲ್ಲಿ ಮಾತಾಡಬೇಕು ಅನ್ನೋ ಯಾರು ಖಂಡಿತವಾಗಿ ಇಲ್ಲಿ ಬಂದಿಲ್ಲ. ಬಟ್ ಈ ಡೆಮೋಕ್ರೆಟಿಕ್ ನೇಷನ್ನಲ್ಲಿ ಪರ್ಟಿಕ್ಯುಲರ್ಲಿ ತಾವು ಬಿಲೋ 25 ಕಾಲೇಜ್ನಲ್ಲಿರುವ ಯುವಕರವರು ತಾವು ಡೆಮೋಕ್ರಸಿ ಯಾವ ಥರ ನೋಡ್ತಾ ಇದ್ದೀರಾ, ಎಲೆಕ್ಷನ್ಸ್ ಯಾವ ಥರ ನೋಡ್ತಾ ಇದ್ದೀರಾ, ಗವರ್ನೆನ್ಸ್ ಯಾವ ಥರ ನೋಡ್ತಾ ಇದ್ದೀರಾ, ತಮಗೊಂದು ಕನಸಿರುತ್ತದೆ. ಆ ಕನಸು ಈ ಡೆಮೋಕ್ರೆಟಿಕ್ ನೇಷನಲ್ಲಿ ಪೂರ್ತಿ ಆಗ್ತದ ಅಂತ ತಮಗೆ ನಂಬಿಕೆ ಇದೆ. ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ಯುವ ಸಂವೇದ ಕಾರ್ಯಕ್ರಮ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ಈಗಾಗಲೇ ನಮಗೂ ಅದಮಾರ ಮಠ ಸ್ವಾಮೀಜಿಯವರು, ಪರಮ ಪೂಜ್ಯ ಈಶಪ್ರಿಯ ಸ್ವಾಮೀಜಿಯವರು ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಮಾತಾಡುವಾಗ ಚೆನ್ನಾಗಿರ್ತದೆ, ಯುವಕರಿಗೆ ಇದು ಬೇಕಾಗ್ತದೆ, ಈ ಸಮಯದಲ್ಲಿ ಇದು ಮಾತಾಡಬೇಕನ್ನು. ಯುನೈಟೆಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ದೇಶ ಯಾವ ಥರ ಇದೆ, ನಮ್ಮ ದೇಶ ಯಾವ ಪಾರಂಪರ್ಯದಲ್ಲಿ ಇದೆ, ಗವರ್ನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಇದೆ, ಡೆಮೋಕ್ರೆಟಿಕ್ ಸ್ಪಿರಿಟ್ ಯಾವ ಥರ ಇದೆ, ಇದ್ರ ಬಗ್ಗೆ ಮಾತಾಡಬೇಕು. ಸ್ವಾಮೀಜಿಯವರು ನಮ್ಮೆಲ್ಲರೂ ಕೂಡ ಒಂದು ಇನ್ಸ್ಟ್ರಕ್ಷನ್ ಥರವೇ ಕೊಟ್ಟಿದ್ದಾರೆ. ಈ ಥರ ಇರಬೇಕು. ಪರ್ಟಿಕ್ಯುಲರ್ಲಿ ಯಂಗ್ಸ್ಟರ್ಸ್ ಅವರು ತುಂಬ ನಾವು ಇದರಲ್ಲಿ ಎಜುಕೇಟ್ ಮಾಡಬೇಕು, ಅವರಲ್ಲಿ ಇನ್ವಾಲ್ವ್ ಮಾಡಬೇಕು. ಸೊ ಸ್ವಾಮೀಜಿಯವರು ಇವತ್ತಿಲ್ಲ, ಅವರು ಪಾದಕ್ಕೆ ವಂದಿಸುತ್ತಾ
ನಮ್ಮ ಅದಮಾನ ಮಟ್ಟದಲ್ಲಿರುವ ನಮ್ಮ ದೊಡ್ಡ ಸ್ವಾಮಿ ಅವರಿಗೂ ಕೂಡ ಈ ನೇರದಲ್ಲಿ ಅವರ ಪಾದಕ್ಕೆ ವಂದಿಸುತ್ತಾ ನನ್ನ ಮಾತು ನಾನು ಶುರು ಮಾಡ್ತೇನೆ. ಇಲ್ಲಿರುವ ನಮ್ಮ ಮೀಡಿಯಾ ಮೆಂಬರ್ಸ್ ಬಂದಿದ್ದಾರೆ, ಅವರು ಕೂಡ ನಾನು ಈ ಸಮಾರಂಭದಲ್ಲಿ ವೆಲ್ಕಮ್ ಮಾಡ್ತೇನೆ. 1947 15th ಆಗಸ್ಟ್ನಲ್ಲಿ ನಾವು ಇಂಡಿಪೆಂಡೆನ್ಸ್ ತಗೊಂಡಿದ್ದೀವಿ. 14th ಆಗಸ್ಟ್ ಪಾಕಿಸ್ತಾನ್ ಇಂಡಿಪೆಂಡೆನ್ಸ್ ತಗೊಂಡಿದ್ದಾರೆ. ಇಬ್ಬರು ಕೂಡ ಒನ್ ಡೇ ಡಿಫ್ರೆನ್ಸ್, 24 hours ಡಿಫ್ರೆನ್ಸ್. ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕುವಾಗ ಇಂಡಿಯಾ ವಾಸ್ ನೆವರ್ ಅ ಕಂಪ್ಲೀಟ್ ನೇಷನ್. ಇದೊಂದು ನೇಷನ್ ಆಗಿ ಹೇಳಲಿಕ್ಕಾಗಲ್ಲ, ಯುನೈಟೆಡ್ ಇಂಡಿಯಾ ನಾವು ಹೇಳಲಿಕ್ಕಾಗಲ್ಲ. ಕಾರಣ ಆ ಟೈಮ್ನಲ್ಲಿ ಗೋವಾ ನಮ್ಮ ಕೈನಲ್ಲಿ ಇಲ್ಲ. ಗೋವಾ ವಾಸ್ ಸಪ್ರೇಟ್, ಹೈದ್ರಾಬಾದ್ ವಾಸ್ ಸಪ್ರೇಟ್. ನಿಜಾಮ್ ಅವರು ಆ ಟೈಮ್ನಲ್ಲಿ ಇಲ್ಲಿದ್ದರು. ಪ್ರಾವಿನ್ಸಸ್ ಎಲ್ಲ ಸಪ್ರೇಟ್ ಇದ್ದರು. ತುಂಬ ರಾಜಾಕಲಲ್ಲಿತ್ತು. ಟ್ರವಂಕೋರ್ನಲ್ಲಿ ಒಂದು ಕಿಂಗ್ಡಮ್ ಇತ್ತು. ಬೇರೆ ಬೇರೆ ಕಡೆಯಲ್ಲಿ ಸಮ್ ಕೈಂಡ್ ಆಫ್ ಗೌರ್ಮೆಂಟ್ ವಾಸ್ ದೇರ್. ಇಂಡಿಯಾ ವಾಸ್ ನೆವರ್ ಅ ಯುನೈಟೆಡ್ ಗೌರ್ಮೆಂಟ್. ನಾರ್ತ್ ಈಸ್ಟ್ನಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇತ್ತು. ಮಿಜೋರಾಮ್ನಲ್ಲಿ ಇತ್ತು, ನಾಗಾಲ್ಯಾಂಡ್ನಲ್ಲಿ ಇತ್ತು, ಕಾಶ್ಮೀರದಲ್ಲಿ ಹರಿಸಿಂಗ್ ರಾಜ ಇದ್ದರು, ಅಲ್ಲಿ ಪ್ರಾಬ್ಲಮ್ ಇತ್ತು, ಪಂಜಾಬ್ನಲ್ಲಿ ಇಶ್ಯೂಸ್ ಇತ್ತು. ಸೊ 15th ಆಗಸ್ಟ್ 1947 ನಮ್ಮ ಕೈಗೆ ದೇಶ ಬರುವಾಗ ಸಾಕಷ್ಟು ಪ್ರಾಬ್ಲಮ್ ಇರುವ ಒಂದು ದೇಶವಾಗಿ ನಮ್ಮ ಕೈಗೆ ಬಂದಿತ್ತು. ಪಾರ್ಟಿಷನ್ ಆಗಿತ್ತು. ಪಾರ್ಟಿಷನಲ್ಲಿ ನಾವು ಯಾವಾಗಲೂ ಹೇಳ್ತೀವಿ ಡೀಪ್ ಕಟ್, ಒಂದು ಬಾಡಿಯಲ್ಲಿ ಒಂದು ಡೀಪ್ ಕಟ್ ಆಗುವಾಗ ಆ ವೂಂಡ್ ಅಷ್ಟು ಈಸಿಯಾಗಿ ಕ್ಯೂರ್ ಆಗಲ್ಲ. ಸೊ ವಿ ಹ್ಯಾಡ್ ಅ ಡೀಪ್ ಕಟ್ ಇನ್ ದ ಫಾರ್ಮ್ ಆಫ್ ಪಾರ್ಟಿಷನ್. ಸೊ ನಮಗೂ ಪಾಕಿಸ್ತಾನಕ್ಕೂ ಆರ್ಟಿಫಿಷಿಯಲಿ ಒಂದು ಲೈನ್ ಮಾಡಿ, ಈ ಲೈನಿಗೆ ಈ ಕಡೆ ಇಂಡಿಯಾ, ಈ ಲೈನಿಗೆ ಈ ಕಡೆ ಪಾಕಿಸ್ತಾನ, ಬ್ರಿಟಿಷ್ ಗೌರ್ಮೆಂಟ್ ಆ ಥರ ಮಾಡಿಕೊಟ್ಟು ಹೋಗಿದ್ದಾರೆ. ಇಟ್ ವಾಸ್ ವೆರಿ ವೆರಿ ಫಾಸ್ಟ್ಲಿ, ವೆರಿ ಹ್ಯಾಸ್ಟಡಿ ಡನ್ ಪಾರ್ಟಿಷನ್. ಅದೇನು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿಲ್ಲ. ಸೊ ಮಿಲಿಯನ್ಸ್ ಆಫ್ ಪೀಪಲ್ ದ ವರ್ಲ್ಡ್ನಲ್ಲಿ ಒಂದು ದ ಗ್ರೇಟೆಸ್ಟ್ ಮಾಸ್ ಮೈಗ್ರೇಷನ್. ಒಂದು ತಿಂಗಳಿನಲ್ಲಿ ಮಿಲಿಯನ್ಸ್ ಆಫ್ ಪೀಪಲ್ ಮೂಡ್ ಫ್ರಮ್ ಬೋತ್ ಸೈಡ್ಸ್ ಆಫ್ ಬಾರ್ಡರ್ಸ್. ಇಲ್ಲಿಂದ ಅಲ್ಲಿ ಹೋಗಿದ್ರು, ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಒಂದು ಲಾರ್ಜೆಸ್ಟ್ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಲಿವಿಂಗ್ ಹಿಸ್ಟ್ರಿದಲ್ಲಿ ನಾವು ನೋಡಿದ್ದೀವಿ. ಇದೆಲ್ಲ ಆಗ್ತಾ ಇರುವಾಗ ತುಂಬ ಜನ ನಮ್ಮ ಇಂಡಿಯನ್ ಡೆಮೋಕ್ರಸಿ ಬಗ್ಗೆ ಹೇಳಿದರು, ಇಂಡಿಯಾ ಮೈಟ್ ನಾಟ್ ಸರ್ವೈವ್. ಇಷ್ಟು ಪ್ರಾಬ್ಲಮ್ ಇಂಡಿಯಾ ಒಳಗಡೆ ಇದೆ, ಇಷ್ಟು ಡಿವಿಷನ್ ಒಳಗಡೆ ಇದೆ. ಪೀಪಲ್ ಟಾಕ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ನಾರ್ತ್ ಈಸ್ಟ್ ಇಸ್ ಡಿಫ್ರೆಂಟ್, ನಾಟ್ ಫುಲ್ಲಿ ಇಂಟಗ್ರೇಟೆಡ್ ವಿತ್ ಇಂಡಿಯಾ. ಕಾಶ್ಮೀರ್ ಇಸ್ ಅ ಪ್ರಾಬ್ಲಮ್. ಪಂಜಾಬ್ನಲ್ಲಿ ಪ್ರಾಬ್ಲಮ್ ಇದೆ. ಗೋವಾ ನಾವು ಹೇಳುವಾಗ ನಿಜಾಮ್ ಆಫ್ ಹೈದ್ರಾಬಾದ್ ಎಲ್ಲ ಕಡೆ ಪ್ರಾಬ್ಲಮ್ ಇತ್ತು. ಲಾಟ್ ಆಫ್ ಪೀಪಲ್ ಪ್ರೆಡಿಕ್ಟೆಡ್ ಇಂಡಿಯಾ ಸರ್ವೈವ್ ಆಗಲ್ಲ, ಒಂದು ಕಂಟ್ರಿಯಾಗಿ ಸರ್ವೈವ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ಫ್ಯಾಕ್ಟ್ ವಿನ್ಸ್ಟನ್ ಚರ್ಚಿಲ್ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ, ಆವಾಗ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಹಿ ಮೇಡ್ ಅ ಕಮೆಂಟ್ ದಟ್ ಇಂಡಿಯಾ ಇಸ್ ನೋ ಮೋರ್ ಅ ಕಂಟ್ರಿ ದಟ್ ಇಸ್ ಮೋರ್ ದೆನ್ ಅನ್ ಈಕ್ವೇಟರ್ ಅನ್ನೊಂದು ಮಾತು ಹೇಳಿದರು. ನಮ್ಮ ದೇಶ ಈಕ್ವೇಟರ್ ಥರ ಒಂದು ಸಣ್ಣ ಲೈನ್. ಸೊ ವೆರಿ ಸೂನ್ ದಿಸ್ ವಿಲ್ ಡಿಸಾಲ್ವ್, ವೆರಿ ಸೂನ್ ದಿಸ್ ವಿಲ್ ಡಿಸ್ಇಂಟಗ್ರೇಟ್ ಆ್ಯಂಡ್ ವೆರಿ ಸೂನ್ ಇಂಡಿಯಾ ವಿಲ್ ಬಿಕಮ್ ಪೀಸಸ್ನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಹೇಳಿದರು. ಸೊ ಲಾಟ್ ಆಫ್ ಪೀಪಲ್ ಸೆಡ್ ಇಂಡಿಯಾ ಇಸ್ ನಾಟ್ ಡಿಸೈನ್ಡ್ ಫಾರ್ ಡೆಮೋಕ್ರಸಿ. ಒಂದು ಡೆಮೋಕ್ರಸಿಗೆ ಇಂಡಿಯಾ ಡಿಸೈನೇ ಮಾಡಿಲ್ಲ. ಇಲ್ಲಿ ಡೆಮೋಕ್ರಸಿ ಇಲ್ಲ. ಫಾರ್ ಅ ಲಾಂಗ್ ಟೈಮ್ ಇಲ್ಲಿ ರಾಜಾಕಲಿದ್ದರು, ಈಸ್ಟ್ ಇಂಡಿಯಾ ಕಂಪನಿ ಇದ್ದರು, ಆಮೇಲೆ ಬ್ರಿಟಿಷ್ ಕ್ರೌನ್ ಇದ್ದರು, ಆಮೇಲೆ ಗವರ್ನರ್ ಜನರಲ್ಸ್ ಇದ್ದರು, ಆಮೇಲೆ ಬ್ರಿಟಿಷ್ ಅಪಾಯಿಂಟ್ ಮಾಡಿದ ಕಲೆಕ್ಟರ್ಸ್, ICS ಆಫೀಸರ್ಸ್, ಇಂಪೀರಿಯಲ್ ಪೊಲೀಸ್, IP ಅವರೆಲ್ಲ ಇದ್ದರು. ಬಟ್ ದೆ ವಾಸ್ ಅ ನೆವರ್ ಡೆಮೋಕ್ರೆಟಿಕ್ ಸ್ಪಿರಿಟ್ ಫಾರ್ ದ ಲಾಸ್ಟ್ 400 years. ಸೊ ಇಂಡಿಯಾದಲ್ಲಿ ಡೆಮೋಕ್ರಸಿ ಬಂದು ವೋಟ್ ಮಾಡಿ, ಅದರಲ್ಲಿ MLA MP ಸೆಲೆಕ್ಟ್ ಮಾಡಿ, ಅಸೆಂಬ್ಲಿ, ಪಾರ್ಲಿಮೆಂಟು, ಮಲ್ಟಿಪಾರ್ಟಿ ಡೆಮೋಕ್ರಸಿ, ಇದು ಇಂಡಿಯಾ ಸರ್ವೈವ್ ಆಗಲಿಕ್ಕೆ ಸಾಧ್ಯವಿಲ್ಲ. ದಿಸ್ ವಾಸ್ ದ ಯುನಾನಿಮಸ್ ಒಪಿನಿಯನ್ ಅಬೌಟ್ ಅವರ್ ಕಂಟ್ರಿ. ನೋಬಡಿ ಹ್ಯಾಡ್ ಅ ಗ್ರೇಟ್ ಐಡಿಯಾ ಅಬೌಟ್ ಹೌ ಇಂಡಿಯಾ ವಿಲ್ ಪ್ರಾಸ್ಪರ್ ಇನ್ ದ ನೆಕ್ಸ್ಟ್ 70-75 years. ಸೊ ಅಲ್ಲಿ ಶುರು ಮಾಡಿ ನಾವು ಕಮ್ ಟು 2023. 2023ನಲ್ಲಿ ಯು ಆರ್ ವೆರಿ ಯಂಗ್ ನಾವು, 18, 19, 20, 21. ನಮ್ಮ ದೇಶದ ಒಂದು ಸಾರಿ ಸರ್ವೇ ಮಾಡುವಾಗ, ಇಫ್ ಯು ಜಸ್ಟ್ ಡೂ ಅ ಸರ್ವೇ ಆಫ್ ಅವರ್ ಕಂಟ್ರಿ, ಆರ್ ಮೇ ಬಿ ಲೈಕ್ ಎ ಈಗಲ್ ಥರ ತುಂಬ ಹೈಟ್ ಹೋಗಿ, ಇಫ್ ಯು ಲುಕ್ ಎಟ್ ದ ಕಂಟ್ರಿ ಹೌ ಇಂಡಿಯಾ ಇಸ್ ನೌ, the northeast is completely integrated into our country, completely integrated. No problem in Nagaland, no problem in Mizoram, no problem anywhere. Just the elections on the 3-4 northeast states nalli complete ಆಯಿತು. ವೆರಿ ಪೀಸ್ಫುಲ್ ಡೆಮೋಕ್ರಾಟಿಕ್ ಎಲೆಕ್ಷನ್ಸ್, ಪೀಸ್ಫುಲ್ ಟ್ರಾನ್ಸ್ಫರ್ ಆಫ್ ಪವರ್. ಪಂಚಾಯತ್ಲಿருந்து ಶುರು ಮಾಡಿ ಮೇಲೆ ಇರುವ MP ವರೆ ಎಲ್ಲ ಲಿವರ್ಸ್ ಆಫ್ ಗೌರ್ಮೆಂಟಲ್ಲಿ ಫಂಕ್ಷನ್ ಆಗ್ತಾ ಇದೆ. ನೋವೇರ್ ವಿ ಸಿ ಅ ಪ್ರಾಬ್ಲಮ್. ಕಾಶ್ಮೀರ್ ಆಫ್ಟರ್ ಲಾಂಗ್ ಟೈಮ್ 2019 ಆರ್ಟಿಕಲ್ 317, ಆರ್ಟಿಕಲ್ 35A ಅದೆರಡು ಹೋದ ಮೇಲೆ ಕಾಶ್ಮೀರ್ ಇಸ್ ಕಂಪ್ಲೀಟ್ಲಿ ಇಂಟಗ್ರೇಟೆಡ್. ಲಾಸ್ಟ್ ಇಯರ್ ವಾಸ್ ಅ ರೆಕಾರ್ಡ್ ಇಯರ್, as more than 1 crore people went to Kashmir who don't belong to Kashmir as a tourist. 1947 ಆದ ಮೇಲೆ this is the largest non-Kashmiris who went to Kashmir as a tourist to see what is happening inside Kashmir. Kashmir is brilliant. ಇಂಡಿಯಾ ಒಳಗಡೆ we had a Naxal problem which started in 1960. ನಕ್ಸಲ್ ಬಾರಿ ಬೆಂಗಾಲ್ದಲ್ಲಿ ಶುರುವಾಯಿತು. For a long time we had this Naxal issue in parts of Chhattisgarh, parts of Jharkhand, parts of Bihar, parts of West Bengal, parts of Orissa. ತುಂಬ ಕಡೆಯಲ್ಲಿ ನಕ್ಸಲ್ ವಾಸ್ ಅ ಬಿಗ್ ಮೆನೆಸ್, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ನ ಹೇಳ್ತೀವಿ. ನಕ್ಸಲ್ ಅವ್ರಿಗೆ ದೊಡ್ಡ ಕನಸಿತ್ತು, ಒಂದು ಲಿಬರೇಟೆಡ್ ಲ್ಯಾಂಡ್ ಆಗಿ ಮಾಡಬೇಕು ಇಂಡಿಯಾದಲ್ಲಿ, ಎಸ್ಪೆಷಲಿ ಅಬುಜ್ಮಾದ್,
ಆ್ಯಂಡ್ ದಿ ಸೆಂಟ್ರಲ್ ಪಾರ್ಟ್ ಆಫ್ ಇಂಡಿಯಾ. ನಕ್ಸಲ್ ಅವರು ಹೇಳಿದರು ಕಾಠ್ಮಂಡು ಟು ತಿರುಪತಿ ಕಾರಿಡಾರ್ನ ಹೇಳಿದರು. ಕಾಠ್ಮಂಡ್ನಲ್ಲಿ ಒಂದು ನಕ್ಸಲ್ ಒಂದು ಫಾರೆಸ್ಟ್ ಒಳಗಡೆ ಹೋಗುವಾಗ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ನಕ್ಸಲ್ ಪಾತ್ನಲ್ಲಿ ತಿರುಪತಿವರೆ ಬರಬಹುದು, ಎಲ್ಲಿ ಪ್ರಾಬ್ಲಮ್ ಇರಬಾರದು, ಕಾಠ್ಮಂಡು ಟು ತಿರುಪತಿ ಕಾರಿಡಾರ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ಇಂಡಿಯಾ ಇಸ್ ನಾಟ್ ಹ್ಯಾವಿಂಗ್ ಅ ನಕ್ಸಲ್ ಪ್ರಾಬ್ಲಮ್ ವಿಚ್ ಇಸ್ ಕಂಪ್ಲೀಟ್ಲಿ ಸಾಲ್ವ್. ಡೆವಲಪ್ಮೆಂಟ್ ಎಲ್ಲ ಕಡೆ ಹೋಗ್ತಾ ಇದೆ, ಎಲ್ಲಿ ಕೂಡ ಡೆವಲಪ್ಮೆಂಟ್ ಇಲ್ಲ. ಸೊ ಡೆವಲಪ್ಮೆಂಟ್ ಕಮ್ಮಿ ಇರುವ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಶುರುವಾಯಿತು. ನೋ, ಆಲ್ಮೋಸ್ಟ್ ಆಲ್ ಬಿಟ್ವೀನ್ ವಿ ಫೇಸ್ ದ ಡೆಮೋಕ್ರಸಿ ಇಟ್ ಸೆಲ್ಫ್ ಗೆಟಿಂಗ್ ಚಾಲೆಂಜ್ಡ್ ಇನ್ ಆರ್ ಕಂಟ್ರಿ ಇನ್ ಬಿಟ್ವೀನ್. ಇದೆಲ್ಲ ನೋಡಿ ನಾವಿಲ್ಲಿ ಬಂದಿದ್ದೀವಿ. ಇನ್ಫ್ಯಾಕ್ಟ್ ವೆನ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ 2014 ಮೇ 26 ವೆನ್ he took power as India's chief minister, when he took oath, India's prime minister, when he took oath, if you look at that India, we had a lot of problem. China border issue, Pakistan issue, Northeast issue, Naxal issue, ತುಂಬ issues ಇತ್ತು. The transformation that has happened in the last 9 years, data-wise, data point-ನಲ್ಲಿ ನೋಡುವಾಗ, the transformation is the most rapid transformation that happened in the last 75 years. After 1947, if you take the whole orbit of Indian trajectory, the last 9 years ನಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ನಾವು ಮಾಡಿದ್ದೀವಿ, that has never happened in humanity. I am making this bold statement, I will give you statistics to back it up. Complete humanity ದಲ್ಲಿ ಇದಾಗಿಲ್ಲ. Nowhere in the humanity, last 2000 years ನಲ್ಲಿ, the transformation that happened in the last 9 years. I will give you with statistics, I will explain. 2014 when PM took over in United India, namesake it was a United India, but we had problems all over. The first issue was solving the internal security issues of the country. Slowly, steadily we have solved it. Everything was moved, and almost now we can say bomb blast illa, ISI illa, Bangalore Church Street nalli bomb blast agalla, Hyderabad Lumbini Park nalli agalla, Pune dalli agalla, Cafe dalli agalla, Mumbai dalli 26/11 attack agalla, Delhi dalli capital city dalli Deepavaliಗೆ ಮುಂಚೆ bomb blast agalla, Shakranti time nalli bomb blast agalla. This was happening in India. ತುಂಬ ಜನಕ್ಕೆ ಒಂದು ಮಾರ್ಕೆಟ್ ಹೋಗುವಾಗಲೇ ಭಯ. They were afraid to go to a market when large gathering was there, because ಯಾವಾಗ ಆಗ್ತದೆ ಗೊತ್ತಿಲ್ಲ. So first time we see clearly the internal security is handled well, and anybody can confidently walk into any big place in the country. Any big markets you can walk in. So since many of you don't know what happened before 2014, if you look at it, ಆಗಾಗ ಎಲ್ಲಿಯೋ ಆಗ್ತಾ ಇರ್ತದೆ. So that always gave us a sense of insecurity. ಇಂಡಿಯಾ ಒಳಗಡೆ ಟ್ರಾವೆಲ್ ಮಾಡಲಿಕ್ಕೆ ವಾಸ್ ಅ ಪ್ರಾಬ್ಲಮ್. ಯು ಗೋ ಟು ನಾರ್ತ್ ಈಸ್ಟ್, ಇನ್ನರ್ ಪಿರಮಿಡ್ ಲೈನ್ ಸೀಟ್ ತಗೊಂಡು ಅರುಣಾಚಲ್ ಒಳಗಡೆ ಹೋಗಬೇಕು. ಯು ಗೋ ಟು ಕಾಶ್ಮೀರ್, ಅಗೇನ್ ಬಿಕಾಸ್ ಆಫ್ ದ ಇನ್ಸರ್ಜೆನ್ಸಿ ಕೆಲವು ಕಡೆ ಹೋಗಲಿಕ್ಕೆ ಲೋಕಲ್ SDM, ಯಾರು ನಾವು ಡೆಪ್ಟಿ ಕಲೆಕ್ಟರ್ನ ಹೇಳ್ತೀವಿ, ಅವರಲ್ಲಿ ಒಂದು ಪಾಸ್ ತಗೊಳ್ಬೇಕು. ಯು ಗೋ ಟು ಹಿಸ್ ಆಫೀಸ್ ಇನ್ ಕಾಶ್ಮೀರ್, ಯು ಗೆಟ್ ಅ ಪಾಸ್, ಅಂಡ್ ದೆನ್ ಯು ಕ್ಯಾನ್ ಗೋ ಟು ಸರ್ಟನ್ ಪಾರ್ಟ್ಸ್ ಆಫ್ ಕಾಶ್ಮೀರ್ ಲೈಕ್ ರಜೌರಿ ಆರ್ ಅದರ್ ಪಾರ್ಟ್ಸ್. ಏನಿಲ್ಲ, ಆಸ್ ಎ ಸಿಟಿಸನ್ ನಮ್ಮ ದೇಶ ಒಳಗಡೆಯೇ ಹೋಗಲಿಕ್ಕೆ ನಮಗೊಂದು ಚೀಟಿ ಬೇಕಾಗಿತ್ತನ, ಆ ದೇಶದಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಪರಿಸ್ಥಿತಿ ಯಾವ ಥರ ಇರಬೇಕಾಗಿತ್ತು ಅಂತ ತಾವು ಇಮ್ಯಾಜಿನ್ ಮಾಡಬೇಕು. ಟುಡೇ ಆಸ್ ಎ ಸಿಟಿಸನ್, ಸಂಬಡಿ ಫ್ರಮ್ PPC ಕಾಲೇಜ್, ಯು ವಾಂಟ್ ಟು ಗೋ ಟು ಅನ್ ಆಲ್ ಇಂಡಿಯಾ ಟೂರ್, ಎನಿ ಪ್ಲೇಸ್ ಯು ಕ್ಯಾನ್ ವಾಕ್ ಇನ್, ನೋ ಪರ್ಮಿಟ್ ಇಸ್ ರೆಕ್ವೈರ್ಡ್, ನಥಿಂಗ್ ಇಸ್ ರೆಕ್ವೈರ್ಡ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ. ಎಲ್ಲಿ ಬೇಕು ನಾವು ಹೋಗ್ಬೋದು, ಬಿಕಾಸ್ ದ ಇಶ್ಯೂಸ್ ಆರ್ ಸಾಲ್ವ್ಡ್. ಎಕನಾಮಿಕಲಿ ವಿ ಹ್ಯಾಡ್ ಅ ಬಿಗ್ ಪ್ರಾಬ್ಲಮ್. ಸಚ್ ಎ ಗ್ರೇಟ್ ಕಂಟ್ರಿ, ಸಚ್ ಎ ರಿಚ್ ಕಂಟ್ರಿ, ಲಾರ್ಜ್ ಹೆರಿಟೇಜ್ ಇರುವ ದೇಶ. 2014 ವೆನ್ PM took over, more than 8,000 villages in India never had power. Our life ನಲ್ಲಿ ಕರೆಂಟೇ ನೋಡಿಲ್ಲ. They never had a single electricity bulb inside a village, not even one bulb. Parts of North East, parts of Central India, parts of East India, ಎಲ್ಲ ಕಡೆಯಲ್ಲಿ ಕೂಡ ಈ ಪ್ರಾಬ್ಲಮ್ ಇತ್ತು. ಇನ್ನು ನಾವೆಲ್ಲ ಕರ್ನಾಟಕದಲ್ಲಿ, ತಮಿಳ್ನಾಡಿನಲ್ಲಿ ಬೇರೆ ಬೇರೆ ಕಡೆ ಇದ್ದೀವಿ. ಆ ಟೈಮ್ನಲ್ಲಿ ಇಟ್ ವಾಸ್ ಫ್ಯಾರ್ಲಿ ಡೆವಲಪ್ಡ್ ಸ್ಟೇಟ್ಸ್. ಇಲ್ಲಿ ಎಲ್ಲ ಆ ಥರ ಪ್ರಾಬ್ಲಮ್ ಇಲ್ಲ. ಯಾರೋ ನಮಗೆ ಹೇಳುವಾಗ ಕೂಡ ನಮಗೆ ಡೌಟ್ ಬರುತ್ತೆ, ಈ ಥರ ಇಂಡಿಯಾದಲ್ಲಿ ಇರಲಿಕ್ಕೆ ಸಾಧ್ಯತೆ ಇದೆ. 8,000 plus villages never had a single electric bulb inside. So PM ಅವರು ಫಸ್ಟ್ ಮಾತು ಹೇಳಿದರು, within 1,000 days the last Indian village will get electrified. 800th day the last village in the northeast Mizoram got electrified. So right now we can safely say all over the country nobody without current is living, nobody without power is living, nobody without electricity is living. ಎಲ್ಲರೂ ಅದು ಎಲ್ಲ ಕಡೆ ಹೋಗ್ತಾ ಇದೆ. The biggest problem we also had as a citizen of this country is on the basic human dignity. The basic human dignity ನಾವು ಮೂರು ಹೇಳ್ತೀವಿ. ಒಂದು ಬೇಸಿಕ್ ಮನುಷ್ಯಗೆ ಏನೇನು ಬೇಕೋ, ಹೈಜೀನ್ ಬೇಕು, ಮನೆಯಲ್ಲಿ ಟಾಯ್ಲೆಟ್ ಇರಬೇಕು, ಬೇಸಿಕ್ ಹೈಜೀನ್ ಇಸ್ ರಿಕ್ವೈರ್ಡ್. ಅದಾದ ಮೇಲೆ ಒಂದು ಹೈಜೀನ್ನಲ್ಲಿ LPG ಸಿಲಿಂಡರ್ ವಿಚ್ ಇಸ್ ಅ ಕುಕ್ಕಿಂಗ್ ಮೆಥಡಾಲಜಿ. ಒಂದು ವುಡ್ನಲ್ಲಿ, ಫೈರ್ವುಡ್ನಲ್ಲಿ ಕುಕ್ ಮಾಡಬಾರದು, ಒಂದು LPG ಮನೆಯಲ್ಲಿ ಇರಬೇಕಾಯಿತು, ಮನೆಯಲ್ಲಿ ಒಂದು ಟಾಯ್ಲೆಟ್ ಇರಬೇಕಾಯಿತು. ಇದೆಲ್ಲ ಬೇಸಿಕ್ ಹೈಜೀನ್ ಫ್ಯಾಕ್ಟರ್. ಅದಾದ ಮೇಲೆ ನನಗೊಂದು ಹುಷಾರಾಗಿಲ್ಲ, ನನಗೊಂದು ಪ್ರಾಬ್ಲಮ್ ಆಯಿತು,
ನನ್ನ ಯಾರೋ ಪಕ್ಕದ ಮನೆಯಲ್ಲಿ ಹೋಗಿ ದುಡ್ಡು ತೊಗೊಳ್ಬಾರ್ದು, ಎಲ್ಲಿ ಬೇಕು ನಾಳೆ ಹಾಸ್ಪಿಟಲ್ ಒಂದು ಕಾರ್ಡ್ ತೋರಿಸ್ಬಿಟ್ಟು ನಾನು ಹೋಗಿ ನಾನು ಹುಷಾರಾಗಿಲ್ಲ ತೋರಿಸ್ಕೊಂಡು ಬರಬೇಕು. ಬಡವರು ಶ್ರೀಮಂತರು ಆ ಥರ ಒಂದು ಆರ್ಟಿಫಿಷಿಯಲ್ ಡಿವಿಷನ್ ಇರಬಾರ್ದು. somebody is sick, somebody has got a problem, somebody has to do a surgery in this country. If let us imagine is a poor is earning 300 rupees per day, ಅವರು ಹೋಗಿ ಇನ್ನೊಬ್ಬರಲ್ಲಿ ಸಾಲ ತಗೊಂಡು ಹೋಗಿ ಹಾಸ್ಪಿಟಲ್ ಹೋಗಬೇಕು ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರಬಾರ್ದು. ಇದು ಬೇಸಿಕ್ ಸೋಷಿಯಲ್ ಸೆಕ್ಯೂರಿಟಿ. ಅದಾದ ಮೇಲೆ ಹೆಣ್ಮಕ್ಕಳಿಗೂ ಒಂದು ಡಿಗ್ರಿ ಆಫ್ ಇಂಡಿಪೆಂಡೆನ್ಸ್ ಆ್ಯಂಡ್ ಎಂಪವರ್ಮೆಂಟ್ ಇರಬೇಕು. ಎಲ್ಲ ಬೇರೆ ಬೇರೆ ದೇಶದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್. ಎವ್ರಿ ಕಂಟ್ರಿ ಹಸ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಬಿಕಾಸ್ ನೋವೇರ್ ಎಲ್ಸ್ ದಿಸ್ ಇಸ್ ಅನ್ ಇಶ್ಯೂ. 2014 we had many toilets not present in many houses. Toilets ಇಲ್ಲ. ಇವತ್ತು 2023 when we look back at our last 9 years we could say 11 crore toilets constructed because 11 crore families did not have a toilet. 11 ಕೋಟಿ ಮನೆಯಲ್ಲಿ ಟಾಯ್ಲೆಟ್ ಇಲ್ಲ. 11 ಕೋಟಿ ಮನೆಗೂ ಲಾಸ್ಟ್ 9 ವರ್ಷದಲ್ಲಿ ಫಸ್ಟ್ ಟೈಮ್ ಟಾಯ್ಲೆಟ್ ಹಸ್ ಎಂಟರ್ಡ್. 2014 64% ಆಫ್ ಇಂಡಿಯಾ ಹ್ಯಾಡ್ ಅನ್ LPG ಸಿಲಿಂಡರ್. 36% ಜನದಲ್ಲಿ LPG ಇಲ್ಲ. ಸಮ್ ಆಫ್ ಯು ಕುಡ್ ಬಿ ಹಿಯರ್. ತಮ್ಮ ಮನೆಯಲ್ಲಿ ಆ ಟೈಮಲ್ಲಿ LPG ಇರಲಿಕ್ಕಿಲ್ಲ, ಅಜ್ಜಿ ಮನೆಯಲ್ಲಿ ಇರಲಿಕ್ಕಿಲ್ಲ. ಅವರೆಲ್ಲ ಕಾಡೊಳಗಡೆ ಹೋಗಿ ಆ ವುಡ್ ತಗೊಂಡು ಬಂದು ದೇ ಮಸ್ಟ್ ಬಿ ಡೂಯಿಂಗ್ ಕುಕಿಂಗ್. ಟುಡೇ ದ LPG ಕವರೇಜ್ ಆಫ್ ಇಂಡಿಯಾ ಇಸ್ 99.98%, ವಿಚ್ ಮೀನ್ಸ್ LPG ಎಲ್ಲಕ್ಕೆ ರೀಚ್ ಆಯಿತು. ದ 0.02 ಇಸ್ ಆಲ್ಸೋ ಅ ಕ್ಲೆರಿಕಲ್ ಎರರ್. ಅದು ಯಾವುದೋ ಒಂದು ಕಡೆ ಒಂದು ಅರಿಥಮೆಟಿಕ್ ಇಶ್ಯೂ ಇರಬೇಕು. ಸೊ 36% LPG ಕವರೇಜ್ ಇನ್ ದ ಲಾಸ್ಟ್ 9 years. ಐ ಆಮ್ ಟಾಕಿಂಗ್ ಆಫ್ ದ ಯುನೈಟೆಡ್ ಇಂಡಿಯಾ, ದಿ ಎಕನಾಮಿಕ್ ಪ್ರಾಬ್ಲಮ್ ಹೌ ವಿ ಸಾಲ್ವ್ಡ್. ಇದೆಲ್ಲ ಆದ ಮೇಲೆ 46 crore ಹೆಣ್ಮಕ್ಕಳಿಗೂ ಒಂದು ಬ್ಯಾಂಕ್ ಅಕೌಂಟ್, ಒಂದು ಬೇಸಿಕ್ ಬ್ಯಾಂಕ್ ಅಕೌಂಟ್ ಇಲ್ಲ. ದೇ ಡಿಡ್ಂಟ್ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್. 46 crore ಇನ್ ದ ಲಾಸ್ಟ್ 9 years ದೇ ಗಾಟ್ ಅ ಬ್ಯಾಂಕ್ ಅಕೌಂಟ್. ಫಸ್ಟ್ ಟೈಮ್ ಇನ್ ದರ್ ಲೈಫ್ ಒಂದು ಬ್ಯಾಂಕ್ ಅಕೌಂಟು, ಒಂದು ATM ಕಾರ್ಡು, ಒಂದು ಪಾಸ್ಬುಕ್ಕು, ಒಂದು ಬ್ಯಾಂಕ್ನಲ್ಲಿ ಹೋಗಿ ಅವ್ರ ಅಕೌಂಟ್ನಲ್ಲಿ ಎಷ್ಟಿದೆ ನೋಡ್ಬೋದು. ಅವರು 100 ದಿವಸ 100 ಡೇ ಎಂಪ್ಲಾಯ್ಮೆಂಟ್ ಸ್ಕೀಮ್ ಮಾಡ್ತಾರೆ. ಅವ್ರಿಗೆ 284 ರೂಪಾಯಿ ಸ್ಯಾಲ್ರಿ ಬರ್ತದೆ. ಇಟ್ ಗೋಸ್ ಟು ದೇರ್ ಅಕೌಂಟ್ ಡೈರೆಕ್ಟ್ಲಿ. ಅವ್ರು ಹೋಗಿ ATMನಲ್ಲಿ ನೋಡ್ಬೋದು. 46 crore ಹೆಣ್ಮಕ್ಕಳು, ವುಮನ್, ಫಾರ್ ದ ಫಸ್ಟ್ ಟೈಮ್ ದೇ ಗಾಟ್ ಬ್ಯಾಂಕ್ ಅಕೌಂಟ್ಸ್ ಇನ್ ದೇರ್ ಲೈಫ್. ನಾವು ಹೇಳ್ಕೊಂಡೇ ಹೋಗ್ಬೋದು. ಸೊ 2023 ಇಂಡಿಯಾ ವೆರಿ ಕಾನ್ಫಿಡೆಂಟ್ಲಿ ವಿ ಕ್ಯಾನ್ ಸೇ ಇಟ್ ಈಸ್ ವೇ ಡಿಫ್ರೆಂಟ್ ಫ್ರಮ್ ದ 1947 ಇಂಡಿಯಾ. 1947ನಲ್ಲಿ ನಮ್ಮ ದೇಶ ಯಾವ ಥರ ಇತ್ತು ಅದು ನೋಡುವಾಗ 2023 ಈಸ್ ವೆರಿ ವೆರಿ ಡಿಫ್ರೆಂಟ್. ಓನ್ಲಿ ಪಾಸಿಬಲ್ ಬಿಕಾಸ್ ಆಫ್ ಅವರ್ ಡೆಮಾಕ್ರಸಿ. ಡೆಮಾಕ್ರಸಿ ಚೆನ್ನಾಗಿತ್ತು, ಸಸ್ಟೈನಬಲ್ ಡೆಮಾಕ್ರಸಿ ಆಗಿತ್ತು. ದಿಸ್ ಡೆಮಾಕ್ರಸಿ ಪ್ರೊಡ್ಯೂಸ್ಡ್ ಗುಡ್ ಲೀಡರ್ಸ್ who came and did good governance. And right now India is probably one of the best country in the world to live. ನಾನು ಎರಡೆರಡು ದೇಶ ಮಾತ್ರ ತಮ್ಮಲ್ಲಿ ಕಂಪೇರ್ ಮಾಡ್ತೇನೆ. 14th August 1947 ಪಾಕಿಸ್ತಾನ್ ಗಾಟ್ ಇಂಡಿಪೆಂಡೆನ್ಸ್. 15th August 1947 ವಿ ಗಾಟ್ ಇಂಡಿಪೆಂಡೆನ್ಸ್. இந்த ಎರಡು ದೇಶಕ್ಕೆ ಒಂದು ಕಂಪ್ಯಾರಿಸನ್ ಮಾಡೋಣ. ಇದುವರೆ ಪಾಕಿಸ್ತಾನ್ನಲ್ಲಿ 20 ಪ್ರೈಮ್ ಮಿನಿಸ್ಟರ್ಸ್ ಇದ್ದಾರೆ. ಇದುವರೆ 20 ಪ್ರೈಮ್ ಮಿನಿಸ್ಟರ್ಸ್ ಹ್ಯಾವ್ ಕಮ್ ಟು ಪಾಕಿಸ್ತಾನ್. Not even one prime minister has completed his tenure. either prime minister ಕೊಂದ್ಬಿಡ್ತಾರೆ ಅರ್ಧದಲ್ಲಿ, ಆರ್ ಮಿಲಿಟರಿ ಕೂ ಮಾಡಿ ಟೇಕ್ ಓವರ್ ಮಾಡ್ತಾರೆ. ಔಟ್ ಆಫ್ 20 prime ministers who were in Pakistan from 1947, not even a single prime minister has completed 5-year term. ಇಂಡಿಯಾದಲ್ಲಿ 14 prime ministers have taken charge from 1947. 8 prime ministers have completed their entire term except the 1995 we had one prime minister for 13 days, then one prime minister for some other political problem, alliance arithmetic problem, adu bittu bere no internal security issue illa. So 8 PMs have completed their tenures in India out of 14 prime ministers. India dalli first election 1952 dalli aitu. Pakistan dalli first election 1970 dalli aitu. Independence ಆದ ಮೇಲೆ ಅವರು 23 ವರ್ಷ ಎಲೆಕ್ಷನ್ ಮಾಡಿಲ್ಲ. ಇಂಡಿಯಾದಲ್ಲಿ ಮಿಲಿಟರಿ ರೂಲ್ ಯಾವಾಗಲೂ ಆಗಿಲ್ಲ. ಪಾಕಿಸ್ತಾನದಲ್ಲಿ ಮಿಲಿಟರಿ ರೂಲ್ 1958, 1971, 1977, 1988, 1999, 2008 ಇಷ್ಟು ಬಾರಿ ಪಾಕಿಸ್ತಾನದಲ್ಲಿ ಮಿಲಿಟರಿ ರೂಲ್ ಆಗಿತ್ತು. ದಿ ಕರೆಂಟ್ GDP ಆಫ್ ಇಂಡಿಯಾ ಇಸ್ 3.1 trillion. ಪಾಕಿಸ್ತಾನ ಇಸ್ 9 times below us. ಇಟ್ಸ್ 346 billion. ಪಾಕಿಸ್ತಾನ ಕಂಪೇರ್ ಮಾಡುವಾಗ ವಿ ಆರ್ 9 times ahead. ದ GDP per capita ಇಂಡಿಯಾದಲ್ಲಿ 1%. ಹೌ ಮಚ್ he earns is 1,96,000. ಪಾಕಿಸ್ತಾನಲ್ಲಿ ದೇ ಅರ್ನ್ ಅಬೌಟ್ 85,000. ಫಾರೆಕ್ಸ್ ರಿಸರ್ವ್ ನಮ್ಮ ಕೈನಲ್ಲಿರುವ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ದುಡ್ಡು $572 billion ನಮ್ಮಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಇವತ್ತು ಕ್ಯಾಶ್ ಇದೆ. $572 billion. ಪಾಕಿಸ್ತಾನದಲ್ಲಿ $7.8 billion ಅವರಲ್ಲಿ ಕ್ಯಾಶ್ ಇದೆ. 1950ದಲ್ಲಿ ಫಾರ್ ಅನ್ ಆ್ಯಾವ್ರೇಜ್ ಇಂಡಿಯನ್ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಾಸ್ 31 years. 1950ದಲ್ಲಿ ಇಂಡಿಯಾದಲ್ಲಿ 31 ವರ್ಷ
ನಾರ್ಮಲ್ ಬದುಕು. ಪಾಕಿಸ್ತಾನದಲ್ಲಿ 34 ವಾಸ್ ದ ನಾರ್ಮಲ್ ಬದುಕು. ಇವತ್ತು ಇಂಡಿಯಾದಲ್ಲಿ ದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಸ್ 72 ಇಯರ್ಸ್. ಆ್ಯಾವರೇಜ್ ಆಗಿ ಜನ 72 ವರ್ಷ ಚೆನ್ನಾಗಿದ್ದಾರೆ. ಪಾಕಿಸ್ತಾನ ಇಸ್ 67 ಇಯರ್ಸ್. ಲಿಟ್ರಸಿ ರೇಟ್ ಆಫ್ ಇಂಡಿಯಾ 74%. ಪಾಕಿಸ್ತಾನ ಇಸ್ 58%. 100 ಜನ when they are born in India, within first 1 year, if 1000 people are born in India, the first 1 year, 973 children survive. 1000 ಜನ ಇಂಡಿಯಾದಲ್ಲಿ ಹುಟ್ಟುತ್ತಾರೆ ಇವತ್ತು. 1 ವರ್ಷ ಮುಗಿಯುವಾಗ 973 ಚಿಲ್ಡ್ರನ್ ಸರ್ವೈವ್. ಪಾಕಿಸ್ತಾನದಲ್ಲಿ 1000 ಜನ ಹುಟ್ಟುತ್ತಾರನ್ನ ಇವತ್ತು 1 ವರ್ಷ ಆದ ಮೇಲೆ 920 ಚಿಲ್ಡ್ರನ್ ಸರ್ವೈವ್. 80 ಜನ ಅಲ್ಲಿ ತೀರಿ ಹೋಗ್ತಾರೆ. ಇಂಡಿಯಾದಲ್ಲಿ 27 ಜನ ತೀರಿ ಹೋಗ್ತಾರೆ ವಿತಿನ್ 1 ಇಯರ್. ಆಕ್ಸೆಸ್ ಟು ಎಲೆಕ್ಟ್ರಿಸಿಟಿ ಇಂಡಿಯಾದಲ್ಲಿ 99.9%, 100% ಜನಕ್ಕೂ ಎಲೆಕ್ಟ್ರಿಸಿಟಿ ಆಕ್ಸೆಸ್ ಇದೆ. ಪಾಕಿಸ್ತಾನದಲ್ಲಿ 75.4%, 25% ಜನಕ್ಕೆ ಎಲೆಕ್ಟ್ರಿಸಿಟಿ ಆಕ್ಸೆಸ್ ಇಲ್ಲ. ಇನ್ನೂ 25% ಜನ ಮನೆಗೆ ಬಲ್ಬ್ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ದ ರೀಸನ್ ಐ ಆಮ್ ಗಿವಿಂಗ್ ಯು ದಿಸ್ ಡೇಟಾ, ಇಟ್ ಈಸ್ ಅ ಫೇರ್ ಕಂಪ್ಯಾರಿಸನ್ ಬಿಟ್ವೀನ್ 2 ಕಂಟ್ರೀಸ್. ಸೇಮ್ ಡೇದಲ್ಲಿ ಹುಟ್ಟಿರುವ ದೇಶ, ಎರಡೂ 75 ವರ್ಷ ಒಂದು ಡೆಮಾಕ್ರೆಟಿಕ್ ದಾರಿಯಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿದ ದೇಶ. 2023ದಲ್ಲಿ ದ ಆಪ್ಟಿಮಿಸಮ್ ಇನ್ ಇಂಡಿಯಾ ಸೋ ಹೈ. ಇಂಡಿಯಾದಲ್ಲಿ ತಾವೆಲ್ಲ ಕೂಡ ಭಯಂಕರ ಆಪ್ಟಿಮಿಸಮ್ ಇದ್ದೀರಾ. ಯು ಆರ್ ವೆರಿ ಆಪ್ಟಿಮಿಸ್ಟಿಕ್. ಕಾರಣ, ದ ನೆಕ್ಸ್ಟ್ 25 ಇಯರ್ಸ್ ದ ಪ್ರೈಮ್ ಮಿನಿಸ್ಟರ್ ಕಾಲ್ಸ್ ದ ನೆಕ್ಸ್ಟ್ 25 ಇಯರ್ಸ್ ಎಸ್ ಅಮೃತ್ ಕಾಲ್. ಅಮೃತ್ ಕಾಲ್ ಏನೋ ಒಂದು ಮನುಷ್ಯ ಒಂದು 20 ಇಯರ್ಸ್ಲಿருந்து 45 ಇಯರ್ಸ್ ಇರುವಾಗ ಒಳ್ಳೆಯ ದೇಗ ಇದೆ ಅಂತ ಹೇಳ್ತೀವಿ. ಈ 25 ಇಯರ್ಸ್ನಲ್ಲಿ ಏನು ಕೆಲಸ ಮಾಡ್ಬೋದು, ಏನು ಸಕ್ಸಸ್ ಮಾಡ್ಬೋದು, ಸಂಪಾದನೆ ಮಾಡ್ಬೋದು, ಓದ್ಬೋದು. 45 ಆದ ಮೇಲೆ ಏಜ್ ಆಗ್ತದೆ, ಬಾಡಿ ಸ್ವಲ್ಪ ಟಯರ್ಡ್ ಆಗ್ತದೆ. ನಾವು ಫಸ್ಟ್ ಏನು ಕೆಲಸ ಮಾಡಿದ್ದೀವಿ ಆ ಥರ ಮಾಡಲಿಕ್ಕೆ ಆಗಲ್ಲ. ಸೊ ದಿಸ್ 20 to 45 ಈಸ್ ಯುವರ್ ಸ್ವೀಟ್ ಸ್ಪಾಟ್. ತಾವು ಲೈಫ್ನಲ್ಲಿ ಏನಾಗಬೇಕೋ ಈ ಟೈಮಲ್ಲಿ ಮಾಡ್ತೀರಾ. ಇಂಡಿಯಾ, ದ ಸ್ವೀಟ್ ಸ್ಪಾಟ್ ಆಫ್ ಅವರ್ ಕಂಟ್ರಿ ಈಸ್ ಬಿಟ್ವೀನ್ 2022 to 2047. This 25 years the Prime Minister calls Amrit Kaal. Now before I go and take the chair and answer your question, I will take about 5 minutes to talk about this Amrit Kaal. Why you guys are lucky? ಇಲ್ಲಿರುವರು ಯಾಕೆ ತಾವೆಲ್ಲ ಸ್ಪೆಷಲ್? ತುಂಬ ಜನಕ್ಕೆ ಈ ಆಪರ್ಚುನಿಟಿ ಸಿಕ್ಕಿಲ್ಲ. ವೇದಿಕೆ ಮೇಲಿರುವ ದೊಡ್ಡವರಿಗೂ ಇಲ್ಲಿರುವ ನಮ್ಮ ಸೀನಿಯರ್ಸ್ಗೂ ಈ ಆಪರ್ಚುನಿಟಿ ಸಿಕ್ಕಿಲ್ಲ. ತಮಗದು ಸಿಗ್ತಾ ಇದೆ. ಕಾರಣ, ಇಂಡಿಯಾ ಇಸ್ ವೆರಿ ಯಂಗ್ ನೌ. As Captain Brijesh ji was talking, almost 65% of our country is young. Young ಏನು, heart is young. A 90-year person can be young, 100-year person can be young. ನಮ್ಮ ಪ್ರಕಾರ young, we are keeping a age of 33-34 years. 33-34 is the median age of our country. 67% of our country is below the age of 35. ಸೊ ಈ ಡೇಟಾ ತಾವು ತಗೊಂಡು ನೋಡುವಾಗ ನಾವು 140 ಕೋಟಿ ಜನ ಇವತ್ತಿದ್ದೀವಿ. 140 ಕೋಟಿ, ಇಫ್ ಯು ಮಲ್ಟಿಪ್ಲೈಡ್ ಬೈ 67, ವಿಚ್ ಇಸ್ 2/3, ಆಲ್ಮೋಸ್ಟ್ 85 ಕೋಟಿ ಜನ ಇಂಡಿಯಾದಲ್ಲಿ, 90 ಕೋಟಿ ಜನ ಯು ಆರ್ ಬಿಲೋ ದಿ ಏಜ್ ಆಫ್ 35. ದಿ ಟೋಟಲ್ ಅಮೆರಿಕನ್ ಪಾಪ್ಯುಲೇಷನ್ ಇಸ್ 30 crore. ಸೊ ಇಂಡಿಯಾದಲ್ಲಿ ಯುವಕರ ಪಾಪ್ಯುಲೇಷನ್ ಇಟ್ ಇಸ್ 2.2 times more than ದಿ ಅಮೆರಿಕನ್ ಪಾಪ್ಯುಲೇಷನ್. ಯುವಕರ ಪಾಪ್ಯುಲೇಷನ್ ಮಾತ್ರ. ದ ಪಾಪ್ಯುಲೇಷನ್ ಆಫ್ ಯುರೋಪ್ ಇಸ್ ಅಬೌಟ್ 36 crore. ಯುರೋಪ್ ಕಂಪೇರ್ ಮಾಡುವಾಗ ಮಲ್ಟಿಪಲ್ ಟೈಮ್ಸ್ ಇಂಡಿಯಾದಲ್ಲಿ ಯುವಕರು ಮಾತ್ರ ಇದ್ದೀರಿ. ಇದಕ್ಕೆ ಮುಂಚೆ ಸಿಕ್ಕಿಲ್ಲ. ವಿ ನೆವರ್ ಹ್ಯಾಡ್ ದಿಸ್ ಇನ್ 1980, 2000 ಸಿಕ್ಕಿಲ್ಲ, 2050ದಲ್ಲಿ ಸಿಕ್ಕಲ್ಲ. 2050ದಲ್ಲಿ ದಿ ಆವ್ರೇಜ್ ಏಜ್ ವಿಲ್ ಗೋ ಡೌನ್ ಟು 45-48 ಹೋಗಿಬಿಡ್ತದೆ. ಸೊ ದ ಬೆಸ್ಟ್ ಟೈಮ್ ಫಾರ್ ಅವರ್ ಕಂಟ್ರಿ ಇಸ್ ನೌ, ಬಿಕಾಸ್ ವಿ ಆರ್ ಬಿಕಮಿಂಗ್ ವೆರಿ ಯಂಗ್. ದ ಮೀಡಿಯನ್ ಏಜ್ ಇಸ್ ಅಬೌಟ್ 33. ಯುವಕರು ಆಲ್ಮೋಸ್ಟ್ 85-90 ಕೋಟಿ ಜನ ಯುವಕರಿದ್ದಾರೆ. ದಿಸ್ ವೈ ಫಸ್ಟ್ ಥಿಂಗ್ ದ PM ಕಾಲ್ಸ್ ದಿಸ್ as ಅಮೃತ್ ಕಾಲ್. ದಿ ಸೆಕೆಂಡ್ ಒನ್, ಎಕನಾಮಿಕಲಿ ವಿ ಆರ್ ಡೂಯಿಂಗ್ ವೆರಿ ವೆಲ್. ವರ್ಲ್ಡ್ ಎಲ್ಲ ಕಡೆ ನೋಡುವಾಗ Indian economy is the global bright spot. We are $3.1 trillion. 2014ನಲ್ಲಿ we were the 11th largest economy in the world. Economyದಲ್ಲಿ we were the 11th largest. Last 9 years we have overtaken 6 places. ಒಂದೊಂದು ಕಂಟ್ರಿ ಓವರ್ಟೇಕ್ ಮಾಡಿ ಇವತ್ತು we are the 5th largest economy in the world. ನಮ್ಮ ಮೇಲೆ ಯಾರಿದ್ದಾರೆ? Germany is above us, Japan is above us, China is above us, US is above us. 4 ದೇಶ ನಮ್ಮ ಮೇಲೆ ಇದೆ. Next 4 years will be overtaking both Germany and Japan. 2028 ಬರುವಾಗ will become the 3rd largest economy in the world. ಸೊ ನಮ್ಮ ಮೇಲೆ ಚೈನಾ ಇರ್ತದೆ, ಚೈನಾಕ್ಕೆ ಮೇಲೆ ಅಮೆರಿಕ ಇರ್ತದೆ. ಸೊ PM says by 2047 India should become the largest economy in the world. So 25 years, Amrit Kaal. We are growing economically, we are becoming big. $3.1 trillion economy.
ಎಕ್ಸ್ಪೋರ್ಟ್, ಸರ್ವಿಸಸ್, ಮ್ಯಾನುಫ್ಯಾಕ್ಚರಿಂಗ್, ಸಾಫ್ಟ್ವೇರ್ ಇಂಡಸ್ಟ್ರಿ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಗ್ರೋ ಆಗ್ತಾ ಇದೆ. ಇವತ್ತು ಇಂಡಿಯಾದಲ್ಲಿ ಇಫ್ ಯು ಲುಕ್ ಅಟ್ ದ ಯೂನಿಕಾರ್ನ್ಸ್, ಮೆನಿ ಆಫ್ ಯು ಮೈಟ್ ಲೈಕ್ ಟು ಸ್ಟಾರ್ಟ್ ಅ ಕಂಪನಿ ಆಲ್ಸೋ. ಯೂನಿಕಾರ್ನ್ ಇಸ್ ಅ ಕಂಪನಿ ವಿತ್ ಅಬೌಟ್ $1 billion ವ್ಯಾಲ್ಯೂಯೇಷನ್. 8,000 ಕೋಟಿ ರೂಪಾಯಿಗೆ ಮೇಲೆ ಆ ಕಂಪನಿ ವ್ಯಾಲ್ಯೂಯೇಷನ್ ಇರಬೇಕು. ಇಂಡಿಯಾ ಹಸ್ ಗಾಟ್ 107 ಕಂಪನೀಸ್. 2014ಕ್ಕೆ ಮುಂಚೆ ನಮ್ಮಲ್ಲಿ ಸ್ಟಾರ್ಟಪ್ 3 ಇತ್ತು. 3 ಕಂಪನೀಸ್ ವೇರ್ ಅಬೌವ್ $1 billion ವ್ಯಾಲ್ಯೂಯೇಷನ್. ನೌ ವಿ ಆರ್ 107. ಬೆಂಗಳೂರಲ್ಲಿ ಮಾತ್ರ 39. ಔಟ್ ಆಫ್ 107 ಯೂನಿಕಾರ್ನ್ಸ್, 39 ಕಂಪನೀಸ್ ಇನ್ ಬ್ಯಾಂಗ್ಳೂರ್ ಹ್ಯಾವ್ ಗಾಟ್ $1 billion ವ್ಯಾಲ್ಯೂಯೇಷನ್ ಅಂಡ್ ಮೋರ್, ಇನ್ಕ್ಲೂಡಿಂಗ್ ಅ ಗೈ ಫ್ರಮ್ ಉಡುಪಿ ಹೂ ಇಸ್ ಇನ್ ಬ್ಯಾಂಗ್ಳೂರ್ ರನ್ನಿಂಗ್ ಅ ಸ್ಟಾರ್ಟಪ್ ಕಂಪನಿ. ಸೊ ಇದೆಲ್ಲ ತಮ್ಮ ಕಣ್ಮುಂಚೆ ಇರುವ ಪಾಸಿಟಿವಿಟಿ. ಅಮೃತ್ ಕಾಲ್, ಯಂಗ್ ಪೀಪಲ್, ಯಂಗ್ ನೇಷನ್, ಎಕನಾಮಿಕ್ ಆಪರ್ಚುನಿಟಿ, ನಮಗಿರುವ ಪೊಟೆನ್ಷಿಯಲ್, ಡೆಮೋಕ್ರಸಿ ಇಸ್ ಫಂಕ್ಷನಿಂಗ್, ಎಲ್ಲಿ ಪ್ರಾಬ್ಲಮ್ ಇಲ್ಲ. ಒಂದು ಸ್ಟೇಬಲ್ ಗೌರ್ಮೆಂಟು, ಭಾಳ ಸ್ಟ್ರಾಂಗ್ ಗೌರ್ಮೆಂಟ್ ಇನ್ ಡೆಲ್ಲಿ. ಎಲ್ಲ ಸ್ಟೇಟ್ನಲ್ಲಿ ಕೂಡ ಆಲ್ಮೋಸ್ಟ್ ಸೆಟ್ಲ್ ಆಗಿದ್ದೀವಿ. ಜನ ಎಲ್ಲರೂ ಕೂಡ ಡೆಮೋಕ್ರಸಿದಲ್ಲಿ ಟರ್ನ್ ಓವರ್ ಆಗ್ತಾ ಇದೆ. MLAs ಬರ್ತಾರೆ, MPs ಬರ್ತಾರೆ, ಸರ್ಕಾರ ಬರ್ತಾ ಇದ್ದಾರೆ, ಎಲ್ಲಿ ಪ್ರಾಬ್ಲಮ್ ಇಲ್ಲ. ಆಲ್ ಓವರ್ ದ ವರ್ಲ್ಡ್ ಪೀಪಲ್ ಆರ್ ಲುಕಿಂಗ್ ಅಟ್ ಇಂಡಿಯಾ. ಇಂಡಿಯಾಸ್ ಗ್ರೋತ್ ಸ್ಟೋರಿ ಎಲ್ಲರೂ ನೋಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಫಾರ್ಚೂನ್ 500 ಕಂಪನೀಸ್ನಲ್ಲಿ 71 ಕಂಪನೀಸ್ ಹ್ಯಾವ್ ಎನ್ ಇಂಡಿಯನ್ CEO. ವರ್ಲ್ಡ್ನಲ್ಲಿ ದ 500 ಲಾರ್ಜೆಸ್ಟ್ ಕಂಪನೀಸ್ ಇಸ್ ಕಾಲ್ಡ್ ದ ಫಾರ್ಚೂನ್ 500 ಕಂಪನಿ. ಅಂಡ್ ದ 500 ಲಾರ್ಜೆಸ್ಟ್ ಕಂಪನೀಸ್ನಲ್ಲಿ 71 ಕಂಪನಿ CEOs ಆರ್ ಫ್ರಮ್ ಇಂಡಿಯಾ. ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆರ್ ಫ್ರಮ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಓದಿದವರು ಮೈಗ್ರೇಟ್ ಆಗಿದ್ದಾರೆ, US ಓದಿರಬಹುದು, ಅಲ್ಲದೆ ಇಂಡಿಯಾದಲ್ಲಿಂದ ಡೈರೆಕ್ಟಾಗಿ ಅವರು CEO ಆಗಿದ್ದಾರೆ. That is why the PM calls this 25 years as Amrit Kaal. With all of your effort, when you come out, avla band mele, odida mele, when you start companies, you work for somebody, or you run your own company, you give employment to thousands of people. In the 2047 trajectory, ತಾವು ಕವರ್ ಮಾಡ್ತೀರಾ. ನಾವೆಲ್ಲ ಬೇರೆ ಬೇರೆ ಕಡೆ ಕವರ್ ಮಾಡಿದ್ದೀವಿ. 1980 trajectory, 1990 trajectory, 2000 trajectory we have covered. This 2022 to 2047 trajectory ನಿಮ್ಮ ಕೈನಲ್ಲಿ ಇದೆ. That is in your hand. Because you will be working in that era, you will be giving employment to somebody. ತಾವು ಕೆಲಸ ಮಾಡ್ತಾ ಇರ್ತೀರಾ. 2047 ಬರುವಾಗ we will become the world's largest economy without a doubt, and we will be a superpower without a doubt, and we will be the best country in the world to live without a doubt. ಇದು ಆಗಿಯೇ ಆಗ್ತದೆ, ಇದರಲ್ಲಿ ಯಾರು ಸ್ಟಾಪ್ ಮಾಡಲಿಕ್ಕಾಗಲ್ಲ. we will be there. Of course we have small issues ಇದೆ ನಮ್ಮಲ್ಲಿ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. we have two nuclear neighbor. ನಮ್ಮ ಪಕ್ಕದಲ್ಲಿ ಲೆಫ್ಟ್ ಹ್ಯಾಂಡ್ನಲ್ಲಿ ಒಬ್ಬರು ನ್ಯೂಕ್ಲಿಯರ್ ಬಾಂಬ್ ಇಟ್ಕೊಂಡು ಒಬ್ಬರು ಕೂತಿದ್ದಾರೆ, ರೈಟ್ ಹ್ಯಾಂಡ್ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಒಬ್ಬರು ಇಟ್ಕೊಂಡು ಕೂತಿದ್ದಾರೆ. ವಿತ್ ಚೈನಾ ವಿ ಹ್ಯಾವ್ ಅ ಲಾಂಗ್ ರನ್ನಿಂಗ್ ಬಾರ್ಡರ್ ಡಿಸ್ಪ್ಯೂಟ್. ಆಲ್ಮೋಸ್ಟ್ 1 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಗೆ ಮೇಲೆ ಇಂಡಿಯನ್ ಟೆರಿಟರಿ ಚೈನಾ ಜೊತೆಗಿದೆ. ಮೋರ್ ದೆನ್ 17 ರೌಂಡ್ಸ್ ನಾವು ಚೈನಾ ಮಾತುಕತೆ ಮಾತಾಡಿದ್ದೀವಿ. ಆ ಪ್ರಾಬ್ಲಮ್ ಕಂಟಿನ್ಯೂಸ್ ಆಗಿದೆ, ನಾವಿಲ್ಲ ಅಂತ ಹೇಳಲಿಕ್ಕಿಲ್ಲ. ಪಾಕಿಸ್ತಾನ ಇಸ್ ಅನ್ ಅನ್ಸ್ಟೇಬಲ್ ಕಂಟ್ರಿ. ನಾಳೆ ಬೆಳಗ್ಗೆ ಪಾಕಿಸ್ತಾನ ಏನು ಮಾಡ್ತಾರೆ ಅಂತ ಯಾರು ಗೊತ್ತಲ್ಲ. ದ ರೋಡ್ನಲ್ಲಿ ಕೆಲವು ಹುಚ್ಚೆಲ್ಲ ಹೋಗ್ತಾರೆ, ಅವ್ರ ಥರ ಪಾಕಿಸ್ತಾನ. ಅವ್ರ ಕೈನಲ್ಲಿ ಗನ್ ತಗೊಂಡು ಇಲ್ಲಿ ಇಟ್ಕೊಳ್ತಾರೆ. ನನಗೆ ನೀವು ದುಡ್ಡು ಕೊಟ್ಟಿಲ್ಲ ನಾನು ಶೂಟ್ ಮಾಡಿಕೊಳ್ತೇನೆ. IMF, ವರ್ಲ್ಡ್ ಬ್ಯಾಂಕು 6 ತಿಂಗಳಿಗೊಮ್ಮೆ ದುಡ್ಡು ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಕೊಲಾಪ್ಸ್ ಆಗಬಾರದು. ಇಫ್ ಪಾಕಿಸ್ತಾನ್ ಕೊಲಾಪ್ಸಸ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಎವ್ರಿಬಡಿ. ಸೊ ಪಾಕಿಸ್ತಾನ್ ಕೊಲಾಪ್ಸ್ ಆಗದೆ ಪಾಕಿಸ್ತಾನಕ್ಕೆ ನಾವು ಆಕ್ಸಿಜನ್ ಕೊಟ್ಟು ಪಾಕಿಸ್ತಾನಲ್ಲಿ ಜೀವಂತವಾಗಿ ಇರಬೇಕನ್ನೋ ಕಾರಣಕ್ಕೋಸ್ಕರ. ಬಿಕಾಸ್ ಯು ನೆವರ್ ನೋ, ದೆರ್ ಇಸ್ ಅ ನ್ಯೂಕ್ಲಿಯರ್ ಬಟನ್ ಇನ್ಸೈಡ್ ಆ್ಯಂಡ್ ಸಮ್ ಇರ್ರೆಸ್ಪಾನ್ಸಿಬಲ್ ಫೆಲೋ ಕಮ್ಸ್, ಏನು ಬೇಕಾದ್ರೂ ಆಗ್ಬೋದು. ಇದೆಲ್ಲ ರಿಸ್ಕ್ ಇದೆ. ದೆರ್ ಆರ್ ರಿಸ್ಕ್ ಫಾರ್ ಅಸ್, ಇಲ್ಲ ನಾವು ಹೇಳ್ತಾ ಇಲ್ಲ. ಪಾಕಿಸ್ತಾನ್ ಇಸ್ ದೇರ್, ಚೈನಾ ಇಸ್ ದೇರ್. The countries around India are crumbling. Sri Lanka has got a problem. Just now $3.5 billion Sri Lanka last 1 year nalli kottiddivi. Severe internal economic problem for Sri Lanka. Democracy is not good there. ಒಂದೇ ಫ್ಯಾಮಿಲಿದಲ್ಲಿ ಪ್ರೆಸಿಡೆಂಟ್, ಅದೇ ಫ್ಯಾಮಿಲಿದಲ್ಲಿ ತಂಬ ಪ್ರೈಮ್ ಮಿನಿಸ್ಟರ್, ಇನ್ನೊಂದು ತಂಬ ಡಿಫೆನ್ಸ್ ಮಿನಿಸ್ಟರ್, ದ ಕಸಿನ್ ಇಸ್ ದ ಫಿನಾನ್ಸ್ ಮಿನಿಸ್ಟರ್. ಒಂದೇ ಫ್ಯಾಮಿಲಿದಲ್ಲಿ ಆಲ್ಮೋಸ್ಟ್ 6 ಜನ ಕ್ಯಾಬಿನೆಟ್ನಲ್ಲಿ ಇದ್ದಾರೆ. ಸೊ ಡೆಮೋಕ್ರಸಿ ಇಸ್ ನಾಟ್ ಫಂಕ್ಷನಿಂಗ್ ದೇರ್. ಶ್ರೀಲಂಕಾ ಹಸ್ ಗಾಟ್ ಅನ್ ಇಶ್ಯೂ. ಬಾಂಗ್ಲಾದೇಶ್ ಇಂಟರ್ನಲ್ ಪ್ರಾಬ್ಲಮ್, ನಾಟ್ ಅವರ್ ಪ್ರಾಬ್ಲಮ್. ಸೊ ನೈಬರ್ಸ್ ಎಲ್ಲ ಪ್ರಾಬ್ಲಮ್ ಇದೆ. ನಮ್ಮ ಸುತ್ತಿರುವ ಜನ ಎಲ್ಲರಿಗೂ ಪ್ರಾಬ್ಲಮ್, ನಮಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಗೊತ್ತು, ನೈಬರ್ಗೆ ಸ್ವಲ್ಪ ಜ್ವರ ಬರುವಾಗ ನಮಗದು ಬರಲಿಕ್ಕೆ ಸಾಧ್ಯತೆ ಇದೆ. ಯಾವಾಗಲೂ ನೈಬರ್ ಪಕ್ಕದ ಮನೆಗೆಲ್ಲ ಜ್ವರ ಸ್ವಲ್ಪ ಬರುವಾಗ ಇಫ್ ದೆ ಗೆಟ್ ಕಾಫ್ ಆ್ಯಂಡ್ ಕೋಲ್ಡ್, ನಾವು ಸ್ವಲ್ಪ ಆ್ಯಂಟಿಬಯೋಟಿಕ್ ತಗೊಂಡು ಕೇರ್ಫುಲ್ ಆಗಿರಬೇಕು. ಬಿಕಾಸ್ ವಿ ನೆವರ್ ನೋ ವೆನ್ ದ ಇನ್ಫೆಕ್ಷನ್ ವಿಲ್ ಕಮ್ ಟು ಅಸ್. ದಟ್ ಈಸ್ ಎ ಪ್ರಾಬ್ಲಮ್ ವಿ ಹ್ಯಾವ್. ಬಟ್ ನಾವು ತಯಾರಾಗಿದ್ದೀವಿ. 2 ಕಡೆ ವಾರಕ್ಕೆ ನಾವು ರೆಡಿ ಆಗಿದ್ದೀವಿ. ಇಂಡಿಯಾ ಹಸ್ ನೆವರ್ ಫೇಸ್ಡ್ ಅ 2-pronged ವಾರ್. ಯಾವಾಗಲೂ ನಾವು ಪಾಕಿಸ್ತಾನ ಜೊತೆಗೆ ಜಗಳ ಮಾಡಿದ್ದೀವಿ, ಆರ್ ಚೈನಾ ಜೊತೆಗೆ ಜಗಳ ಮಾಡಿದ್ದೀವಿ. ಯಾವಾಗಲೂ ಪಾಕಿಸ್ತಾನ್ ಚೈನಾ ಇಬ್ಬರ ಜೊತೆಗೆ ನಾವು ಜಗಳ ಮಾಡಿಲ್ಲ. ಬಟ್ ವಿ ಆರ್ ರೆಡಿ ಫಾರ್ ಇಟ್. ಒಂದು ವೇಳೆ ಪಾಕಿಸ್ತಾನೂ ನಮಗೆ ಅಟ್ಯಾಕ್ ಮಾಡಬೇಕು, ಚೈನಾವು ಕೋಆರ್ಡಿನೇಟರ್ ಅಟ್ಯಾಕ್ ಮಾಡಬೇಕು, 2 ನ್ಯೂಕ್ಲಿಯರ್ ಪವರ್ಸ್ ಇಂಡಿಯಾ ಜೊತೆಗೆ ಜಗಳಕ್ಕೆ ಬರಬೇಕು, PM is ರೆಡಿ. ಅದಕ್ಕೆ ಏನೇನು ಆಯುಧ ಮಾಡಬೇಕು ಅವರ್ ಕಂಟ್ರಿ ಹ್ಯಾಸ್ ಮೇಡ್ ಇಟ್. ದಿ ಅಪ್ಗ್ರೇಡೇಷನ್ ಆಫ್ ಅವರ್ ಡಿಫೆನ್ಸ್ ಸಿಸ್ಟಮ್ಸ್, ದ ಸ್ಟ್ರೆಂಥನಿಂಗ್ ಆಫ್ ಅವರ್ ಬಾರ್ಡರ್ಸ್, ದ ಪೆಟ್ರೋಲಿಂಗ್ ಏರಿಯಾಸ್, ಹೈರಿಂಗ್ ಆರ್ಮಿ ಪೀಪಲ್, ಸ್ಟ್ರೆಂತ್,
ಅದು ಒಂದು ಥ್ರೆಟ್ ನಮಗಿದೆ. ಟು ಅಚೀವ್ ದ 2047 ಇಸ್ ದ ರಿಯಲಿಸ್ಟಿಕ್ ಥ್ರೆಟ್. ದೇರ್ ಆರ್ ಆಲ್ಸೋ ಅದರ್ ಥ್ರೆಟ್ಸ್ ಟು ಅಸ್. ದಿ ಅದರ್ ಥ್ರೆಟ್ಸ್ ಆರ್ ದಿ ಕ್ವಾಲಿಟಿ ಆಫ್ ಲೀಡರ್ಸ್ ಇನ್ ದ ಗವರ್ಮೆಂಟ್. ಅದಕ್ಕೆ ಈ ಸಂವಾದ ನಮ್ಮ ಬ್ರಿಜೇಶ್ ಚೋಟಾ ಅವರು ಸ್ಟೇಟ್ ಪೂರ್ತಿ ಮಾಡುವ ಕಾರಣ ದಿ ಕ್ವಾಲಿಟಿ ಆಫ್ ಲೀಡರ್ಸ್. ಇಂಡಿಯಾದಲ್ಲಿ ಬದಲಾವಣೆ ಏನಾಯಿತು? ಎ ಪರ್ಸನ್ ಕಾಲ್ ನರೇಂದ್ರ ಮೋದಿ ಕೇಮ್ ಇನ್ 2014, 9 years ಕಂಪ್ಲೀಟ್ ಚಿತ್ರ ಬದಲಾವಣೆ ಮಾಡಿದ್ದಾರೆ. ಬಟ್ ಯು ನೆವರ್ ನೋ ದ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ಸ್ ಆಫ್ಟರ್ ಮೋದಿ, ಹೌ ವಿಲ್ ದೇ ಕಮ್, ದ ಚೀಫ್ ಮಿನಿಸ್ಟರ್ಸ್ ಹೂ ಕಮ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಟೇಟ್ಸ್, ಅವ್ರಿಗೆ ಎಷ್ಟು ತಾಕತ್ತಿದೆ. ಸೊ ಡೆಮೋಕ್ರಸಿದಲ್ಲಿ ಒಳ್ಳೆಯ ಲೀಡರ್ಶಿಪ್ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಈ ಯುವ ಸಂವೇದ ಉದ್ದೇಶ ಏನು? ಯುವಕರು ತಾವು ಡೆಮೋಕ್ರಸಿದಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಾಗ ಮಾತ್ರ ದಿಸ್ ಪೈಪ್ಲೈನ್ ಆಫ್ ಲೀಡರ್ಶಿಪ್ ವಿಲ್ ಬಿ ಇನ್ ಪ್ಲೇಸ್ ಅನ್ನೋ ಕಾರಣಕ್ಕೋಸ್ಕರ ಅವರು ಮಾಡ್ತಾ ಇದ್ದಾರೆ. ಸೊ ತುಂಬ ಕಡೆ ಯುವಕರು ವೋಟ್ ಮಾಡ್ತಾ ಇಲ್ಲ. ಇಫ್ ಯು ಲುಕ್ ಎಟ್ ಬಿಗ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್, ದ ಪರ್ಸೆಂಟೇಜ್ ಆಫ್ ಪೋಲಿಂಗ್ ಇಸ್ 40%, ಚೆನ್ನೈ 38%. ಬಿಗ್ ಸಿಟೀಸ್ ಎಲ್ಲಿ ಇದೆ? ಬಾಂಬೆ ಇಸ್ ಅಬೌಟ್ 42%. ಬಿಗ್ ಸಿಟೀಸ್ನಲ್ಲಿ ಜನ ವೋಟ್ ಆಗ್ತಾ ಇಲ್ಲ, ಸ್ಪೆಷಲಿ ಯುವಕರು ಆಗ್ತಾ ಇಲ್ಲ. ಯುವಕರ ಮೈಂಡ್ ಸೆಟ್ ಏನೋ, ನಾನು ಹಾಕುವ ಒಂದು ವೋಟ್ನಲ್ಲಿ ಚೇಂಜ್ ಆಗ್ತದ? ಶುಡ್ ಐ ಒನ್ ವೋಟ್ ಡಸ್ ಇನ್ ಮೇಕ್ ಎ ಡಿಫ್ರೆನ್ಸ್? ವೈ ಶುಡ್ ಐ ವೋಟ್? ಅದು ಒಂದಿನ ರಜಾ ಸಿಗ್ತದಪ್ಪ, ನಾನು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಐ ವಿಲ್ ಟೇಕ್ ಅ ಬ್ರೇಕ್. ಇದು ತುಂಬ ಜನ ಮೈಂಡ್ ಸೆಟ್ ಇದೆ. ಸೊ ಏನಾಗ್ತಾ ಇದೆ? ಡೆಮೋಕ್ರಸಿ ಇಟ್ ಸೆಲ್ಫ್, ವೆನ್ ಯಂಗ್ಸ್ಟರ್ಸ್ ಡೋಂಟ್ ಪಾರ್ಟಿಸಿಪೇಟ್ ಇನ್ ಅ ಡೆಮೋಕ್ರಸಿ, ವಿ ವಿಲ್ ಹ್ಯಾವ್ ಅ ಸೀರಿಯಸ್ ಕ್ರೈಸಿಸ್. ಯಂಗ್ಸ್ಟರ್ಸ್ ಶುಡ್ ಬಿಲೀವ್ ಇನ್ ಡೆಮೋಕ್ರಸಿ. ಆಲ್ ಓವರ್ ದ ವರ್ಲ್ಡ್ ಯಂಗ್ಸ್ಟರ್ಸ್ ಆರ್ ನಾಟ್ ಬಿಲೀವಿಂಗ್ ಇನ್ ಡೆಮೋಕ್ರಸಿ. ತಾವು ಅರ್ಥ ಮಾಡಿಕೊಳ್ಬೇಕು. ಇಫ್ ಯು ಲುಕ್ ಎಟ್ ದ ಸ್ಟ್ಯಾಟಿಸ್ಟಿಕ್ಸ್, only our prime minister enjoys a popularity rating of 78%. The Morning Consult, the world's leading magazine, it does a popularity survey for each person. ಒಬ್ಬೊಬ್ಬರಿಗೆ ಸರ್ವೆ ಮಾಡ್ತಾರೆ. ಆ ಪ್ರೈಮ್ ಮಿನಿಸ್ಟರ್ ಕಂಟಿನ್ಯೂಸ್ ಟು ಬಿ ನಂಬರ್ 1 ಇನ್ ದ ವರ್ಲ್ಡ್ ವಿತ್ ಅ 78% ಮೆಜಾರಿಟಿ. ಓ ಮೋದಿಜಿ ಸೂಪರ್, 78% ಜನ ಆಗ್ತಾರೆ. ಇಫ್ ಯು ಗೋ ಟು UK ಪ್ರೈಮ್ ಮಿನಿಸ್ಟರ್ ರಿಷಿ ಸುನಕ್, ಅವರು ಬಂದು 3 ತಿಂಗಳು ಕೂಡ ಆಗಿಲ್ಲ. ಈಸ್ ಅಪ್ರೂವಲ್ ರೇಟಿಂಗ್ ಇಸ್ 18%. Only 18% in UK say Rishi Sunak is good. The French president approval rating below 22%. The current Joe Biden, American president, below 30%. If you look at all the big nations, the leaders' approval rating is below 30%. India is the only country where the prime minister enjoys approval rating of 78%. Oh, Modi ji ತಪ್ಪು ಮಾಡಲ್ಲ, Modi ji ಮಾಡಿದಾರನ ವಲ್ಲ ಇದಿರ್ತದೆ, Modi ji ಮಾಡಿದಾರನ ಅದರಲ್ಲಿ ಒಂದು ಉದ್ದೇಶ ಇರ್ತದೆ. ಬಟ್ ನಾಟ್ ಎವ್ರಿ ಲೀಡರ್ ಎಂಜಾಯ್ಸ್ ದ ಪಾಪ್ಯುಲಾರಿಟಿ. ಎಲ್ಲ ಚೀಫ್ ಮಿನಿಸ್ಟರ್ಗೆ ಈ ಪಾಪ್ಯುಲಾರಿಟಿ ಇದೆ ನಾವು ಹೇಳಲಿಕ್ಕೆ ಆಗಲ್ಲ, ಎಲ್ಲರಿಗೂ ಇದೆ ಹೇಳಲಿಕ್ಕೆ ಆಗಲ್ಲ. ಬಿಕಾಸ್ ಬಿಗ್ ಲೀಡರ್ಸ್ ಆರ್ ಬಿಲೋ 20%. ಸೊ ದ ಹೋಲ್ ಆಫ್ ಯುರೋಪ್ ಈಸ್ ಲೂಸಿಂಗ್ ಫೇತ್ ಇನ್ ಡೆಮೋಕ್ರಸಿ. ಅವರು ವೋಟ್ ರೀಸೆಂಟ್ಲಿ ದ ಇಟಲಿಯನ್ ಎಲೆಕ್ಷನ್ಸ್ ವೋಟ್, ದೇ ವೋಟೆಡ್ ಫಾರ್ ಅ ಫಾರ್ ರೈಟ್ ಹೂ ಹ್ಯಾಡ್ ಎಕ್ಸ್ಟ್ರೀಮ್ ಐಡಿಯಾಲಜಿಕಲ್ ವ್ಯೂಸ್. ಜರ್ಮನಿ, ಆಂಜೆಲಾ ಮರ್ಕಲ್ ವಾಸ್ ಎ ವೆರಿ ಸ್ಟೇಬಲ್ ಲೀಡರ್, ಬಟ್ ಲಾಸ್ಟ್ ಎಲೆಕ್ಷನಲ್ಲಿ ಮರ್ಕಲ್ಗೆ ವೋಟ್ ಮಾಡಿಲ್ಲ. They voted for a combination of people there because they wanted a radical thing there. ಇದು ಭಯ, ಎಲ್ಲರಿಗೂ ಭಯ ಅದು. Because the youngsters are getting impatient with democracy. Youngsters ಅವ್ರಿಗೂ ಡೆಮೋಕ್ರಸಿ ಮೇಲೆ ಭಾಳ ಸಿಟ್ಟು ಬಂದುಬಿಡ್ತದೆ. ಬೇಗ ಆಗಬೇಕು, ತಕ್ಷಣ ಆಗಬೇಕು, ನಾಳೆ ಬೆಳಗ್ಗೆ ಆಗಬೇಕು, ಯಾಕೆ 1 ವಾರ ಆಯಿತು, ಯಾಕೆ 1 ತಿಂಗಳು ಆಯಿತು. ದಿ ಯಂಗ್ಸ್ಟರ್ಸ್ ಆರ್ ಗೆಟಿಂಗ್ ಇಂಪೇಷಂಟ್. ದಿಸ್ ಅ ಕಾಸ್ ಆಫ್ ವರಿ ಫಾರ್ ಎವ್ರಿಬಡಿ. ಎಲ್ಲರಿಗೂ ಒಂದು ದೊಡ್ಡ ಒಂದು ಇದು ಏನು, ಯಂಗ್ಸ್ಟರ್ಸು ಡೆಮೋಕ್ರಸಿ ಮೇಲೆ ನಂಬಿಕೆ ಇಟ್ಟಿಲ್ಲನಾ, ಡೆಮೋಕ್ರಸಿ ವಿಲ್ ಎವೆಂಚುವಲಿ ಫೇಲ್ ಓವರ್ ಅ ಪಾಯಿಂಟ್ ಆಫ್ ಟೈಮ್. ಸೊ ಅದಕ್ಕೂ ಈ ಯುವ ಸಂವೇದ ಇನ್ನೊಂದು ಮುಖ್ಯ ಕಾರಣ ಏನು, ಪೊಲಿಟಿಕಲ್ ಐಡಿಯಾಲಜಿ ಬಿಟ್ಟು, ಪೊಲಿಟಿಕಲ್ ಪಾರ್ಟೀಸ್ ಬಿಟ್ಟು ಯುವಕರ ಜೊತೆ ಗವರ್ನೆನ್ಸ್ ಬಗ್ಗೆ ಮಾತಾಡಬೇಕು, ದೇಶ ಬಗ್ಗೆ ಮಾತಾಡಬೇಕು, ನಾವು ಎಲ್ಲಿದ್ದೀವಿ, ಎಲ್ಲಿ ಹೋಗಬೇಕು, ಅದಕ್ಕೆ ಯುವಕರ ಪಾರ್ಟಿಸಿಪೇಷನ್ ಯಾವ ಥರ ಇರಬೇಕು. ಸೊ ಕ್ಲಾಸಿಕ್ ಕೇಸ್ ಪಾಕಿಸ್ತಾನ್. ಇಂಡಿಯಾ ವಾಸ್ ಎಕ್ಸ್ಪೋರ್ಟಿಂಗ್ ಸಾಫ್ಟ್ವೇರ್. ವಾಟ್ ವಾಸ್ ಪಾಕಿಸ್ತಾನ್ ಎಕ್ಸ್ಪೋರ್ಟಿಂಗ್? ಸೂಸೈಡ್ ಬಾಂಬರ್ಸ್. ಇಂಡಿಯಾ ವಾಸ್ ಎಕ್ಸ್ಪೋರ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್. ವಾಟ್ ವಾಸ್ ಪಾಕಿಸ್ತಾನ್ ಎಕ್ಸ್ಪೋರ್ಟಿಂಗ್? ಟೆರರಿಸಮ್. ಇದೇ ಎರಡಕ್ಕಿರುವ ವ್ಯತ್ಯಾಸ. ದ ವೇ ವಿ ಲುಕ್ಡ್ ಅಟ್ ದ ವರ್ಲ್ಡ್ ಇಸ್ ವೆರಿ ಡಿಫ್ರೆಂಟ್. We wanted to export goodness. What was Pakistan doing? Pakistan wanted to export badness. ಇವತ್ತು ಈ ತಿಂಗಳು ಪಾಕಿಸ್ತಾನ ಸರ್ಕಾರ ನೌಕರಕ್ಕೂ ಕೊಡುವ ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲ. ದೇ ನೆವರ್ ಹ್ಯಾಡ್ ಮನಿ ಟು ಪೇ ಫಾರ್ ಪಬ್ಲಿಕ್ ಸರ್ವೆಂಟ್ಸ್ ಇನ್ ಪಾಕಿಸ್ತಾನ್. IMF ಗೇವ್ ಅ ಬೈಲ್ ಔಟ್. ಅದಿಟ್ಕೊಂಡು ಇವತ್ತು ಪಾಕಿಸ್ತಾನಲ್ಲಿರುವ ಸರ್ಕಾರ ನೌಕರಕ್ಕೂ ಈ ತಿಂಗಳು ಸಂಬಳ ಕೊಡ್ತಾ ಇದ್ದಾರೆ. ದಟ್ ಇಸ್ ಬಿಕಾಸ್ ದ ಕಾನ್ಸೆಪ್ಟ್ ಆಫ್ ಡೆಮೋಕ್ರಸಿ ಇಟ್ ಸೆಲ್ಫ್ ವಾಸ್ ಫ್ಲಾಡ್. ಮೇ ಬಿ ದಟ್ ಇಸ್ ವೈ ಸ್ವಾಮೀಜಿ ಅವರು ಭಾಳ ಒಂದು ದೀರ್ಘದರ್ಶಿ ಇಂದ ಡೆಮೋಕ್ರಸಿ ಬಗ್ಗೆ ಮಾತಾಡಬೇಕು. ಯುನೈಟೆಡ್ ಇಂಡಿಯಾ ಪೋಸ್ಟ್ ಇಂಡಿಪೆಂಡೆನ್ಸ್ ಏನಾಗ್ತಾ ಇದೆ, ವಾಟ್ ಆರ್ ದ ಚಾಲೆಂಜಸ್, ವೇರ್ ಆರ್ ವಿ ಕವರ್ಡ್. ಸೊ ಪಾಸಿಟಿವ್ಲಿ ವಿ ಹ್ಯಾವ್ ಕವರ್ಡ್ ಅ ಲಾಂಗ್ ಪಾತ್, ವಿ ಹ್ಯಾವ್ ಟ್ರಾವೆಲ್ಡ್ ಅ ಲಾಂಗ್ ಡಿಸ್ಟೆನ್ಸ್, ವಿ ಹ್ಯಾವ್ ಲಿಫ್ಟೆಡ್ crores ಆಫ್ ಪೀಪಲ್ ಔಟ್ ಆಫ್ ಪಾವರ್ಟಿ. ಲಾಟ್ ಆಫ್ ಫಸ್ಟ್ ಜನರೇಷನ್ ಪೀಪಲ್ ಫಾರ್ ದ ಫಸ್ಟ್ ಟೈಮ್ ಇನ್ ದೇರ್ ಲೈಫ್ ದೇ ಆರ್ ಸೀಯಿಂಗ್ ಪ್ರಾಸ್ಪೆರಿಟಿ ಇನ್ ದೇರ್ ಲೈಫ್, ದೇ ಆರ್ ಸೀಯಿಂಗ್ ವೆಲ್ತ್ ಇನ್ ದೇರ್ ಲೈಫ್. ತುಂಬ ಜನ ವಿ ಹ್ಯಾವ್ ಲಿಫ್ಟೆಡ್. ದ ಎಕ್ಸ್ಟ್ರೀಮ್ ಪಾವರ್ಟಿ ಇನ್ ಇಂಡಿಯಾ ಈಸ್ ಲೆಸ್ ದೆನ್ 1.4%. ಎಕ್ಸ್ಟ್ರೀಮ್ ಪಾವರ್ಟಿನ ಲೆಸ್ ದೆನ್ $1 per day. ಯಾರು 80 ರೂಪಾಯಿ ಕೀಲೆ ಇಂಡಿಯಾದಲ್ಲಿ ಸಂಪಾದನೆ ಮಾಡ್ತಾರೋ, ದ ಯುನೈಟೆಡ್ ನೇಷನ್ಸ್ ಕಾಲ್ಸ್ ದಮ್ ಅಸ್ ಎಕ್ಸ್ಟ್ರೀಮ್ ಪಾವರ್ಟಿ ಪೀಪಲ್.
ಇಂಡಿಯಾದಲ್ಲಿ ವಿ ಹ್ಯಾವ್ ಲಿಫ್ಟೆಡ್ ದೆಮ್ ಕಂಪ್ಲೀಟ್ಲಿ, ಜನರೇಷನ್ಸ್ ಆಫ್ಟರ್ ಜನರೇಷನ್ಸ್, ವರ್ಕ್, ಎಂಪ್ಲಾಯ್ಮೆಂಟು ಎಲ್ಲ ಕಡೆ. ಇಫ್ ಯು ಲುಕ್ ಎಟ್ ಇಟ್, UP, ಐ ಆಮ್ ಟೇಕಿಂಗ್ 2 minutes to end it, sir. UP was once called the poorest state in the country, correct? Uttar Pradesh, poorest state. UP, Bihar, la bala poor. So last month when I was in Benares, there was a professor who was walking with me, economic professor. ಆ ಪ್ರೊಫೆಸರನ್ನು ಕೇಳಿದರು, ಅಣ್ಣಾಮಲೈ ತಮಿಳ್ನಾಡು ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡ್ತಾ ಇದ್ದೀವಿ, ಎಲ್ಲ ಚೆನ್ನಾಗಿದೆ. then he asked him, how is UP doing? ಉತ್ತರ ಪ್ರದೇಶದಲ್ಲಿ ಏನಾಗ್ತಾ ಇದೆ ಸರ್? then he asked me, ಉತ್ತರ ಪ್ರದೇಶ ಪಾಪ್ಯುಲೇಷನ್ ಹೇಳಪ್ಪ ನೀವು. I said it's around 20 to 23 crore. He said, is that UP has got a population of 24.5 crore. Karnataka population is 6 crore. So Karnataka compare ಮಾಡುವಾಗ 4 ಪಟ್ಟು UP population. Then he asked me, ತಮಿಳ್ನಾಡಿನಲ್ಲಿ ಎಷ್ಟು ಏರ್ಪೋರ್ಟ್ ಇದೆ? I said, we have about 5 airports. Karnataka has got the 9th airport. Last Shimoga became the 9th in Karnataka. Then he asked him, UP ದಲ್ಲಿ ಎಷ್ಟಿದೆ? He said 11 airports. UP ದಲ್ಲಿ ಹಾಕುವ ಎಲ್ಲ ರೋಡು 8 lane. 6 lane ದಾಟಿ UP 8 lane ಹೋಗ್ತಾ ಇದ್ದಾರೆ. ಎವ್ರಿವೇರ್ there is a port, there is a facility, there is an infrastructure, ಏನೋ ಒಂದು ಆಗ್ತಾ ಇದೆ. UP ದಲ್ಲಿ the gross enrollment ratio, ಅದು ವೆರಿ ಇಂಪಾರ್ಟೆಂಟ್ ಫಾರ್ ಅ ಕಂಟ್ರೀಸ್ ಪ್ರೋಗ್ರೆಸ್. 10th ಸ್ಟ್ಯಾಂಡರ್ಡ್ ಓದಿದ ಮೇಲೆ ಎಷ್ಟು ಜನ ಗ್ರ್ಯಾಜುಯೇಷನ್ ಹೋಗ್ತಾರೆ, ದಟ್ ಇಸ್ ಅ ಮೆಟ್ರಿಕ್ ಕಾಲ್ಡ್ GER, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. Tamil Nadu was the first in the country at 52%. 52% of people who study 10th, they go to a graduation in Tamil Nadu. Karnataka was at 48. 48% of Karnataka 10th graduation ಹೋಗ್ತಾರೆ. UP was at 22. ಸೊ 22% ಜನ ಯಾರು 10th ಓದ್ತಾರೋ ಅವ್ರು ಮಾತ್ರ ಗ್ರಾಜ್ಯುಯೇಟ್ ಆಗ್ತಾರೆ. ನಾವು in the last 7 years of stable government, now UP it has gone up to 40. 22% has jumped to 40. 40% of children who study 10th are finishing a graduation. Just look at the improvement in UP. Napoleon Bonaparte, many years back, he said, never wake up China. China nidre ಮಾಡ್ತಾವೆ ಇರಬೇಕು, never wake up China. If China wakes up, the world will tremble. China ಅದೇ ಥರ ನಿದ್ರೆ ಮಾಡಿ, ಚೈನಾ ಒಂದು 300 ವರ್ಷ ನಿದ್ರೆ ಮಾಡ್ಲಿಕ್ಕೆ ಬಿಟ್ಟಿದ್ದೀವಿ. ದ ಗ್ಲೋಬಲ್ ಪವರ್ಸ್ ನೆವರ್ ಡಿಸ್ಟರ್ಬ್ಡ್ ಚೈನಾ ಯಾರು ಡಿಸ್ಟರ್ಬ್ ಮಾಡಬಾರ್ದಪ್ಪ, ಚೈನಾ ಡಿಸ್ಟರ್ಬ್ ಮಾಡುವಾಗ ನಮಗೆ ತೊಂದರೆ ಆಗ್ತದೆ. ನಾವು ಚೈನಾ ಗಾಟ್ ಓಕನ್ ಅಪ್ ಇನ್ 1950. ಅಲ್ಲಿ ಹೋಗಿ ಡಿಸ್ಟರ್ಬೆನ್ಸು, ಕಲ್ಚರಲ್ ರೆವಲ್ಯೂಷನ್, ಮಾಸೆತುಂಗ್ ವಾಂಟೆಡ್ ಟು ಡೂ ಸಮಥಿಂಗ್, ದೆನ್ ಮಾಜಿಡೋಮ್ ಕೇಮ್, ಈಚ್ ಪರ್ಸನ್ ಕೇಮ್, somebody wanted to bring a liberalization policy. Once China woke up, the world started trembling. Americans started trembling because last 30 years, in not a democratic country, in purely a country where Communist Party is there, no democracy, China has shown the world what development can do. China. 30 ವರ್ಷ. Now UP has woken up. 30 ವರ್ಷ UP was sleeping. Caste politics, criminals, gangsters, no government 5 years. No government has completed 5 years. So UP ittu 24 crore population was sleeping. UP ಜನಕ್ಕೆ ಆಪರ್ಚುನಿಟಿ ಇಲ್ಲ. UP ಪೀಪಲ್ ವೇರ್ ಅಕ್ರಾಸ್ ಇಂಡಿಯಾ ವರ್ಕಿಂಗ್. ಕರ್ನಾಟಕ ಬಂದು ಕೆಲಸ ಮಾಡಿದರು, ಬೆಂಗಳೂರಲ್ಲಿ ಕೆಲಸ ಮಾಡಿದರು, ಚೆನ್ನೈದಲ್ಲಿ ಕೆಲಸ ಮಾಡಿದರು, ತಮಿಳ್ನಾಡಿನಲ್ಲಿ ಕೆಲಸ ಮಾಡಿದರು. ಇವತ್ತು UP has woken up. When UP has woken up, 24 crore people, one big growth engine of our country with 11 airports, multiple cities coming up, big infrastructure happening there. The next decade is going to be Uttar Pradesh decade. Whether we like it or not, once law and order is taken and controlled by Yogi ji in UP, next 10 varsha it is going to be UP's 10 years. Karnataka has seen growth, Tamil Nadu has seen growth, Karnataka has seen growth in Bangalore, Tamil Nadu has seen growth everywhere. Now UP's era has come. So avatti ಏನಾಗಬೇಕು, ಕರ್ನಾಟಕದಲ್ಲಿಯೂ ಒಳ್ಳೆಯ ಸರ್ಕಾರ ಇರಬೇಕು, ಒಳ್ಳೆಯ ಲೀಡರ್ಸ್ ಇರಬೇಕು, ಒಳ್ಳೆಯ MLAs ಇರಬೇಕು, ಒಳ್ಳೆಯ MPs ಇರಬೇಕು, ಪೀಪಲ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫ್ಯೂಚರ್, ಪೀಪಲ್ ಹೂ ಕ್ಯಾನ್ ಸಿ ದ ಫ್ಯೂಚರ್ ಆ್ಯಂಡ್ ವರ್ಕ್ ಫಾರ್ ಯು. ಸೊ ಡೆಮೋಕ್ರಸಿ ಬಿಕಮ್ಸ್ ಆಲ್ ದ ಮೋರ್ ಇಂಪಾರ್ಟೆಂಟ್. ನಮ್ಮ ಹಳೆಯ ಹೆಸರು ಇಟ್ಕೊಂಡು ಯಾರನ್ನು ಬದುಕಲಿಕ್ಕೆ ಆಗಲ್ಲ. ವೆನ್ ಸ್ಟೇಟ್ಸ್ ಲೈಕ್ UP fires, states like Bihar fires, then the southern states will have a problem because we had this caste arbitrage till now. So all the more important, the southern states, we tighten our governance mechanism. We bring better governments here, better MLAs, better MPs, non-corrupt, who wants to work for the people, who wants to take Karnataka to the next level, who want to take Tamil Nadu to the next level. So, the long and short of it is, India is going through a revolution. This revolution ನಿಮ್ಮ ಕಣ್ಮುಂಚೆ ಆಗ್ತಾ ಇದೆ. You are participating in that revolution. This revolution will last for 25 years. What we lost in 1600, you are going to get back. 1600 ನಲ್ಲಿ
ವಿ ಹ್ಯಾಡ್ ದ ಸೂಪರ್ ಪವರ್ ಇಮೇಜ್. ಎಲ್ಲ ಇಂಡಿಯಾ, ಜೆಮ್ಸು, ರೂಬೀಸು, ಸ್ಪೈಸಸ್ಸು, ಕಾಟನ್, ಹ್ಯಾಂಡಿಕ್ರಾಫ್ಟ್, ಎವ್ರಿಥಿಂಗ್ ಇಂಡಿಯಾದಲ್ಲಿ ಹೋಗಿ ಒಂದೊಂದು ಮನೆಯಲ್ಲಿ ವೈರ ಇರ್ತದೆ, ಮನೆಯಲ್ಲಿ ತಂಗ ಇರ್ತದೆ, ಮನೆಯಲ್ಲಿ ಗೋಲ್ಡ್ ಇರ್ತದೆ, ಬಂಗಾರ ಇರ್ತದೆ. ಆಲ್ ದೋಸ್ ಪೀಪಲ್ ರೋಟ್. The foreigners who came to India wrote, look at the temple, look at the elephant, look at the horses, look at India, look at the richness, 1620, 30. So after 400 years, you guys are going to bring that name by 2047. Look at India, look at the development, look at cities, look at the growth, look at the Indian people, look at India culturally, civilizationally is vibrant. So 25 years becomes important. United India is doing well. So he has given me only 20 minutes, I have taken 30 minutes now. And more importantly, you look at Pakistan where they are suffering, you look at India where we are gaining. So ತಾವು ಡೆಮೋಕ್ರಸಿದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ತಾವು ಭಾಗವಹಿಸಿ ಮಾಡಬೇಕು, ತಾವು ಥಿಂಕ್ ಮಾಡಬೇಕು, ಡಿಬೇಟ್ ಮಾಡಬೇಕು, ಆರ್ಗ್ಯೂ ಮಾಡಬೇಕು. ಪಾಲಿಟಿಕ್ಸ್ ಬೇರೆ, ಡೆಮೋಕ್ರಸಿ ಬೇರೆ, ಎಜುಕೇಷನ್ ಬೇರೆ, ಆ ಥರ ಏನೂ ಇಲ್ಲ. ತಾವು ಎಷ್ಟೋ ಎಜುಕೇಷನ್ ಓದಿ ಡೆಮೋಕ್ರಸಿ ಚೆನ್ನಾಗಿಲ್ಲನ ನೀವು ಮಾಡಿದ ಎಜುಕೇಷನಲ್ಲಿ ಪ್ರಯೋಜನ ಇಲ್ಲ. ತಾವು ಎಷ್ಟೋ ಡಿಗ್ರಿ ಮಾಡಿ ಫಸ್ಟ್ ರ್ಯಾಂಕ್ ತೊಗೊಂಡು ಬಂದು ಒಂದು ಗೌರ್ಮೆಂಟ್ ಸರಿ ಇಲ್ಲನ ಆ ಎಜುಕೇಷನ್ಗೆ ವ್ಯಾಲ್ಯೂ ಇರಲ್ಲ. ಯಾಕೆಂದರೆ ಗೌರ್ಮೆಂಟ್ ಸರಿ ಇಲ್ಲನ ಪುನಃ ನೀವು ಎಜುಕೇಷನ್ ಮಾಡಿ ಅದಕ್ಕೊಂದು ಕಂಪನಿ ಮಾಡುವಾಗ ಅವ್ರಿಗೆ ದುಡ್ಡು ಕೊಟ್ಟು ಎಲ್ಲ ಮಾಡಿಸಿ ಇದು ಮಾಡಬೇಕು. ಡೆಮೋಕ್ರಸಿ ಕೆನಾಟ್ ಬಿ ಸೆಪರೇಟೆಡ್ ಫ್ರಮ್ ಯು, ಪಾಲಿಟಿಕ್ಸ್ ಕೆನಾಟ್ ಬಿ ಸೆಪರೇಟೆಡ್ ಫ್ರಮ್ ಯು. ಇಟ್ ಈಸ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ಯು. ಸೊ ಲೆಟ್ ಅಸ್ ಸ್ಟ್ರೆಂಥನ್ ದಿಸ್ ಡೆಮೋಕ್ರಸಿ, ಮೇಕ್ ದಿಸ್ ಡೆಮೋಕ್ರಸಿ ಬೆಟರ್, ವೋಟ್ ಫಾರ್ ಬೆಟರ್ ಗೌರ್ಮೆಂಟ್ಸ್, ವೋಟ್ ಫಾರ್ ಬೆಟರ್ ಲೀಡರ್ಸ್, ಸೊ ದಟ್ ದೇ ವರ್ಕ್ ಫಾರ್ ಅಸ್ ಅಸ್ ಅವರ್ ಸರ್ವೆಂಟ್ಸ್. ಸೊ ಅದಕ್ಕೆ ನನ್ನ ಚಾನ್ಸ್ ಕೊಟ್ಟಿರುವ ನಮ್ಮ ಕರುಣಾಕರ್ ಸಾಹೇಬ್ರವ್ರಿಗೂ ಧನ್ಯವಾದ ತಿಳಿಸಿ, ಐ ಲುಕ್ ಫಾರ್ವರ್ಡ್ ಟು ಟೇಕ್ ಯುವರ್ ಕ್ವೆಶ್ಚನ್ಸ್. ವಾಟ್ ಇಸ್ ದ ಕ್ವೆಶ್ಚನ್ ಯು ಮೈಟ್ ಹ್ಯಾವ್? ತಮಗೇನು ಆಸೆ ಇರ್ತದೆ, ವಾಟ್ ಯು ವಾಂಟ್ ಟು ಡೂ? ಥ್ಯಾಂಕ್ ಯು ಸೊ ಮಚ್ ಫಾರ್ ಅದ್ಭುತವಾದಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯುನೈಟೆಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸಿಂಪಲ್ ಆಗಿ ಅವರು ಹೇಗೆ ಹೇಳಿದ್ರು ಅಂತಂದ್ರೆ, ದೇಶದಲ್ಲಿ ಎಲ್ಲಿಯೂ ಕೂಡ ಹೆದರಿಕೆ ಇಲ್ಲದೇನೆ, ಎಲ್ಲೂ ಕೂಡ ಹೆದರಿಕೆ ಇಲ್ಲದೇನೆ, ಪೊಲೀಸರ ಅನುಮತಿ ಇಲ್ಲದೇನೆ 24 ಗಂಟೆಯೂ ಕೂಡ ನಾವು ಸುತ್ತಾಡಬಹುದು. ಅದೇ ನಮ್ಮ ಯುನೈಟೆಡ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಕೆಲವೊಂದು ಇಂಟೆಲೆಕ್ಚುಯಲ್ ಮಾತಾಡೋದನ್ನು ಕೇಳ್ತಾ ಇದ್ದೇವೆ. ಡೆಮೋಕ್ರಸಿ ಇಸ್ ಇನ್ ಡೇಂಜರ್. ಡೆಮೋಕ್ರಸಿ ಡೇಂಜರ್ ಅನ್ನೋದು ಉತ್ತರ ಕೂಡ ಹೌ ಇಸ್ ಅವರ್ ಡೆಮೋಕ್ರಸಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಅವರು ಹೇಳಿದ್ದಾರೆ. ಕೆಲವೊಂದು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು, ಶಿಕ್ಷಕರಲ್ಲಿ ನಾವು ಆಲ್ರೆಡಿ ಕಲೆಕ್ಟ್ ಮಾಡಿದ್ದೇವೆ. ಆ ಪರೀಕ್ಷೆ ಕೇಳುವ ಹಾಗೆ ನೀವು ಕೇಳ್ತಾ ಹೋಗ್ತೇನೆ. ಸಮಯ 30 ನಿಮಿಷ ಇದೆ ನಮ್ಮ ಹತ್ರ. ಆ 30 ನಿಮಿಷ ಸಮಯದಲ್ಲಿ ಎಷ್ಟು ಪ್ರಶ್ನೆಗೆ ಸಾಧ್ಯವೋ ಅಷ್ಟು ಪ್ರಶ್ನೆಗೆ ಉತ್ತರ ಕೊಡಬಹುದು ಅಂತ ಅನ್ಕೊಳ್ತೇನೆ. ಉಡುಪಿ ಮತ್ತು ಮಂಗಳೂರಿನಲ್ಲಿ ತಾವು ಸಿಂಗಲ್ ಅನ್ನುವಂಥ ಹೆಸರಿನಲ್ಲಿ ಜನರ ಮನಸ್ಸಿನಲ್ಲಿ ತುಂಬಾ ಆರಾಧಿಸ್ತಾ ಇದ್ರಿ. ಪ್ರತಿಯೊಬ್ಬರು ಉಡುಪಿಯ ಸಿಂಗಂ ಅನ್ನುವ ರೀತಿಯಲ್ಲಿ ನಮ್ಮನ್ನು ಹೇಳ್ತಾ ಇದ್ದಾರೆ. ತಮ್ಮನ್ನ ಜನ ಅತ್ಯದ್ಭುತವಾಗಿ ಒಂದು ಉತ್ತಮವಾದಂತಹ ಪೊಲೀಸ್ ಆಫೀಸರ್ ಆಗಿ ನೋಡಲಿಕ್ಕೆ ಇಷ್ಟಪಡ್ತಾ ಇದ್ರು. ಸಡನ್ ಆಗಿ ಒಂದು ದಿವಸ ನಿರ್ಧಾರ ಮಾಡ್ತೀನಿ, ನಾನು ಪೊಲೀಸಿಗೆ ರೆಸಿಗ್ನೇಷನ್ ಕೊಡ್ತೇನೆ, ಪೊಲಿಟಿಕ್ಸ್ಗೆ ನಮ್ಮ ಆತ್ಮವೆಲ್ಲ ಗೊತ್ತಿಲ್ಲ ಅಂತ ನಿರ್ಧಾರ ಮಾಡಿ ಮತ್ತೆ ಪೊಲಿಟಿಕ್ಸ್ಗೆ ನೀವು ಜಾಯಿನ್ ಆಗಿ. Was there is a specific incident or a moment of realization that led to this decision? Thank you, sir. Question is a very common question. ಕರ್ನಾಟಕದಲ್ಲಿ ಎಲ್ಲ ಕಡೆ ಜನ ಪ್ರೀತಿಯಲ್ಲಿ ಈ ಪಾಸ್ ಕ್ವೆಶ್ಚನ್ ಎಲ್ಲ ಕಡೆ ಕೂಡ ಈ ಉತ್ತರ ಕೊಡ್ತಾ ಇದ್ದಾರೆ. I think I left policing after 9.5 years because I felt happiness in police. ತುಂಬ ಜನ ಬಂದು ಕೆಲಸ ಮಾಡುವಾಗ ಅದು ಬೇಡ, ಕಷ್ಟ, ಸರಿ ಇಲ್ಲ, ನನಗೆ ಇದರಲ್ಲಿ ತೊಂದರೆವಾಯಿತು, ನಾನು ಇನ್ನೊಂದು ಕೆಲಸ ಮಾಡ್ತೀನಿ. But for me, very strangely, sir, I felt a sense of fulfillment in police. I wanted to look at a broader canvas, a bigger field, more grassroots organization. Definitely politics ಒಂದು ಆಪ್ಷನ್ ಇಲ್ಲ. ಒಂದು ಫೌಂಡೇಶನ್ ಶುರು ಮಾಡಬೇಕು, ಗ್ರಾಸ್ರೂಟ್ ಹೋಗಬೇಕು, ಜನ ಜೊತೆ ಕೆಲಸ ಮಾಡಬೇಕು, ವಿಷಯ ಮಾಡಬೇಕು. ಅದೆಲ್ಲ ನನ್ನ ಊರಿಗೆ ಹೋಗಬೇಕು, ನನ್ನ ಫಾರ್ಮ್ಗೆ ಹೋಗಬೇಕು, ಅಲ್ಲಿ ಸ್ವಲ್ಪ ಕೃಷಿ ಮಾಡಲಿಕ್ಕೆ ಶುರು ಮಾಡಬೇಕು. ವಾಂಟ್ ಟು ಲಿವ್ ಅ ವೆರಿ ಸಿಂಪಲ್ ಲೈಫ್. Policy hierarchy is coming, become very important in the system. So you start sitting more in AC rooms, which I felt is not nice.
ಏಸ್ ಇರುವಾಗ ಏಸ್ ರೂಮಲ್ಲಿ ಜಾಸ್ತಿ ಕೇಳಿಲ್ಲ ಮೋಡಿ ಫೀಲ್ ಜನ ಜೊತೆಗೆ ನೋಡ್ಲಿಕ್ಕೆ ಯಾವಾಗ ಅವಕಾಶ. ಬಟ್ ಈ ಗೋ ಐಜಿ ಹೋಗುವಾಗ ಯು ಸ್ಟಾರ್ಟ್ ಜನಕ್ಕೊಂದು ಸಮ್ ಗ್ಯಾಪ್ ಐ ಫೆಲ್ಟ್ ವಾಸ್ ಆಲ್ವೇಸ್ ದೇರ್. ದಿಸ್ ವಾಸ್ ದ ಪ್ರೈಮರಿ ಮೋಟಿವೇಶನ್ ಸರ್. ಬಟ್ ಡೆಸಿಷನ್ ತಗೊಳ್ಳಿಕ್ಕೆ ಧೈರ್ಯ ಇಲ್ಲ. ಲೈಕ್ ಮೆನಿ ಪೀಪಲ್ ಹಿಯರ್, ನನಗೆ ಧೈರ್ಯ ಇಲ್ಲ. ರಿಸೈನ್ ಮಾಡಿಬಿಟ್ಟು ಏನು ಮಾಡೋದು, ಸಂಬಳ ಯಾರು ಕೊಡ್ತಾರೆ, ಈ ಸಂಬಳದಲ್ಲಿ ಮನೆ ರನ್ ಆಗ್ತಾ ಇದೆ, ವೇರ್ ವಿಲ್ ಐ ಫೈಂಡ್ ಸ್ಯಾಲ್ರಿ. ಆಫ್ಟರ್ 9 years nobody knows what I am good at. Though I am an engineer, I am an MBA, ಬಟ್ ನಾನು ಏನು ಮಾಡ್ಲಿಕ್ಕೆ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಸರ್. ಐ ಡೋಂಟ್ ನೋ ವಾಟ್. ಇದರಲ್ಲಿ 2-3 ಘಟನೆ. ಒಂದು ಬೈಂದೂರದಲ್ಲಿ ಸಾಹೇಬ್ರಲ್ಲಿ ಇದ್ದಾರೆ, ಐ ಥಿಂಕ್ ಈ ರನ್ಸ್ ದಿ ಒನ್ ಫೌಂಡೇಶನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. there was a girl, 10th standard girl, who was raped and murdered. So that is an unforgettable moment in my life. Though it happened many years before, 2015-16 it happened. But unforgettable moment in my life because ನಾವು ಅಕ್ಯೂಸ್ಡ್ ಹಿಡಿದಿದ್ದೀವಿ, ಕರ್ಕೊಂಡು ಬಂದಿದ್ದೀವಿ, ಜೈಲ್ದಲ್ಲಿ ಹಾಕ್ತೀವಿ, ಕೋರ್ಟಿಗೆ ಹೋಗಿದ್ದಾರೆ, ಶಿಕ್ಷೆ ಸಿಕ್ಕಿತ್ತು, ಎಲ್ಲ ಓಕೆ ಸರ್. ಬಟ್ ವಿ ಕುಡಂಟ್ ಬ್ರಿಂಗ್ ಬ್ಯಾಕ್ ದಟ್ ಗರ್ಲ್. ಆ ಗರ್ಲ್ ವಾಪಸ್ ತಗೊಂಡು ಬರಲಿಕ್ಕೆ ಆಗಿಲ್ಲ. ವಿ ಕುಡಂಟ್ ಬ್ರಿಂಗ್ ಬ್ಯಾಕ್ ದಟ್ ಗರ್ಲ್ ಆ್ಯಂಡ್ ಗಿವ್ ಇಟ್ ಟು ಅವರ್ ಮದರ್. ಸೊ ದಟ್ ವೆನ್ ಯು ಸ್ಟಾರ್ಟ್ ಕ್ವೆಶ್ಚನಿಂಗ್, ಇದು ಯಾಕೆ ಆಯಿತು, ಯಾಕೆ ಆ ಹುಡುಗಿ ಮಾತ್ರ ಈ ಥರ ಆಯಿತು, ಆ ಹುಡುಗಿ ಏನು ತಪ್ಪು ಮಾಡಿದರು, ಆ ಹುಡುಗಿ ಏನು ಮಾಡಿಲ್ಲ. ಶಿ ವಾಸ್ ಅ ಬ್ರಿಲಿಯಂಟ್ ಯಂಗ್ ಗರ್ಲ್, 10th standardನಲ್ಲಿ ಕ್ಲಾಸ್ ಟಾಪರ್. ಆಲ್ ಶಿ ವಾಂಟೆಡ್ ಟು ವಾಸ್ ಬಿಕಮ್ ಅ ಡಾಕ್ಟರ್. ಏನು ತಪ್ಪು ಮಾಡಿದರು, ಅವರೇನು ತಪ್ಪು ಮಾಡಿಲ್ಲ, ಸಮಾಜ ತಪ್ಪು ಮಾಡಿದರು. ಹುಡುಗಿ ಮನೆಗೂ ಸ್ಕೂಲಿಗೂ ಬಸ್ ಇಲ್ಲ, 5 ಕಿಲೋಮೀಟ್ರಲ್ಲಿ ನಡ್ಕೊಂಡು ಹೋಗಬೇಕು. ಸ್ಕೂಲ್ದಲ್ಲಿ 3 ಕಂಪ್ಯೂಟರ್ ಇತ್ತು. ಸೊ ಎಲ್ಲ ಜನ ಕಂಪ್ಯೂಟರ್ ರೇಷನ್ ಮಾಡಿ ಕೊಡಬೇಕು. ಈ ಹುಡುಗಿಗೆ ಅವತ್ತು ಲಾಸ್ಟ್ ಕಂಪ್ಯೂಟರ್ ಯೂಸ್ ಮಾಡೋ ಅವಕಾಶ ಸಿಕ್ಕಿತ್ತು. ಬೈ ದ ಟೈಮ್ ಹುಡುಗಿ ಜೊತೆಗೆ ಬರುವ 2 ಫ್ರೆಂಡ್ಸ್ ಹೊರಟು ಹೋಗಿದ್ದಾರೆ. ಸೊ ಲಾಸ್ಟ್ ಕಂಪ್ಯೂಟರ್ ಯೂಸ್ ಮಾಡಿಬಿಟ್ಟು ಆ ಕಾಡುದಾರಿಯಲ್ಲಿ ಒಬ್ಬಳೇ ಹೋಗುವಾಗ ಇದಾಯಿತು, ಘಟನೆ ಆಯಿತು. ಸೊ ಫಾಲ್ಟ್ ಯಾರು ಸರ್? ಇದು ಪೊಲೀಸಿಂಗ್ ತಪ್ಪು ಮಾಡಿದಾರಾ, ಗೌರ್ಮೆಂಟ್ ತಪ್ಪು ಮಾಡಿದಾರಾ, ಹುಡುಗಿ ತಪ್ಪು ಮಾಡಿದಾರಾ, ಹುಡುಗಿ ಪೇರೆಂಟ್ಸ್ ತಪ್ಪು ಮಾಡಿದಾರಾ, ಸಮಾಜ ತಪ್ಪು ಮಾಡಿದಾರ ಅಂತ ಹೇಳಿದ್ದೀರಾ? ಎಲ್ಲರೂ ತಪ್ಪು ಮಾಡಿದ್ದಾರೆ. ಜಾಸ್ತಿ ತಪ್ಪು ಸಮಾಜ ಮಾಡಿತ್ತು, ಜಾಸ್ತಿ ತಪ್ಪು ಸರ್ಕಾರ ಮಾಡಿತ್ತು. ಸರ್ಕಾರ ಮೇಲೆ ಫಾಲ್ಟ್ ಮಾಡಲಿಕ್ಕಾಗಲ್ಲ. ಸರ್ಕಾರ ಎಲ್ಲ ಕಡೆ ದಾರಿ ಮಾಡಲಿಕ್ಕಾಗಲ್ಲ. ನಾವು ಮಾತಾಡಿದ್ದೀವಿ 1957 ಮಾಡಿಕೊಂಡು ಬರ್ತಾ ಇದ್ವಿ. ಇನ್ನೂ 10 ವರ್ಷ ಬೇಕು ಎಲ್ಲ ಕಡೆ ಮಾಡಲಿಕ್ಕೆ. ಬಟ್ ಅಲ್ಲಿ ದಾರಿ ಆಗಿಲ್ಲ. ಎಲ್ಲ ಗೌರ್ಮೆಂಟ್ ಸ್ಕೂಲ್ದಲ್ಲಿ 20 ಕಂಪ್ಯೂಟರ್ ಕೊಡಲಿಕ್ಕೆ ಆಗಲ್ಲ. ಸರ್ಕಾರದಲ್ಲಿ ಫೆಸಿಲಿಟಿ ಇಲ್ಲ, ಕಂಪ್ಯೂಟರ್ ಕಡಿಮೆ ಇದೆ. ರೇಷನ್ ಮಾಡಿ ಶೇರ್ ಮಾಡಿ ಅವ್ರು ಶೇರ್ ಮಾಡಬೇಕು. ಸೊ ಐ ಫೆಲ್ಟ್ ಇಟ್ಸ್ ಅ ಸೋಷಿಯಲ್ ಪ್ರಾಬ್ಲಮ್. ಇದು ಪೊಲೀಸಿಂಗ್ನಲ್ಲಿ ನಾನು ಏನು ಮಾಡಿದ್ದೀನಿ, ಸೋಷಿಯಲ್ ಪ್ರಾಬ್ಲಮ್ ಆದ ಮೇಲೆ ಒಂದು ಅಕ್ಯೂಸ್ ಕರ್ಕೊಂಡು ಬಂದು ಒಳಗೆ ಹಾಕಿದ್ದೀವಿ. ಬಟ್ ಈ ಘಟನೆ ಯಾಕೆ ಆಯಿತು, ದಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್. ಸೊ ದಟ್ ವಾಸ್ ಅ ಥಿಂಕಿಂಗ್ ಪ್ರಾಸೆಸ್ ಫಾರ್ ಅಬೌಟ್ 4 years. ಇದು ಯಾವ ಥರ ಸರಿ ಮಾಡ್ಬೋದು, ಪೊಲೀಸ್ನಲ್ಲಿ ಎಲ್ಲ ಕೆಲಸ ಸರಿ ಮಾಡಬಹುದಾ, ಇಲ್ಲ ಸಮಾಜಕ್ಕೆ ನಾವು ಹೋಗಬೇಕು, ಅಲ್ಲಿ ಗ್ರಾಸ್ ರೂಟ್ಸಲ್ಲಿ ಕೆಲಸ ಮಾಡಬೇಕಾ. ಬಟ್ ಕರೇಜ್ ಇಲ್ಲ ರಿಸೈನ್ ಮಾಡಲಿಕ್ಕೆ. ಸಿನ್ಸ್ ಯು ವಾಂಟೆಡ್ ಅ ಮೊಮೆಂಟ್ ಆಫ್ ರಿಫ್ಲೆಕ್ಷನ್. ದೆನ್ 2018 ಐ ವೆಂಟ್ ಟು ಕೈಲಾಶ್ ಮಾನಸರೋವರ್. ಕೈಲಾಯಂ ಹೋಗುವಾಗ ಒಂದು ಒಳ್ಳೆ ಆಪರ್ಚುನಿಟಿ. ಒಂದು 50-60 days ಐ ಟ್ರಾವೆಲ್ಡ್ ಇನ್ ಉತ್ತರಾಖಂಡ್, ಅಪ್ಪರ್ ಹಿಮಾಲಯಾಸ್. ಐ ಟ್ರಾವೆಲ್ಡ್ ಇನ್ಸೈಡ್ ಟಿಬೆಟ್ in Kailayam. No cell phones, nothing, no disturbance. So that gave me a moment of clarity, a sense of confidence that idu madbekna ಈಗಾಗ ಮಾಡಬೇಕು, ಇವತ್ತು ಮಾಡಬೇಕು, ಈ ತಕ್ಷಣ ಮಾಡಬೇಕು, ಈ ಕ್ಷಣ ಮಾಡಬೇಕು. So that courage came to me from Kailash. Came back, I told my father, I told my mother, I told my wife, I said I'm quitting. 3 ಜನ ಒಂದೇ ಕ್ವೆಶ್ಚನ್ ಹೇಳಿದರು, ನೆಕ್ಸ್ಟ್ ಏನು ಮಾಡ್ತೀರಾ? 3 ಜನಕ್ಕೆ ನಾನು ಒಂದೇ ಉತ್ತರ ಕೊಟ್ಟಿದ್ದೀನಿ, ಗೊತ್ತಿಲ್ಲ. ಬಟ್ ಐಲ್ ಟೇಕ್ ಟೈಮ್, ಐಲ್ ಫಿಗರ್ ಔಟ್, ಐಲ್ ಟೇಕ್ ಟೈಮ್. ಬ್ಯಾಲೆನ್ಸ್ ಇದೆ, ಬ್ಯಾಂಕ್ನಲ್ಲಿ ಸ್ವಲ್ಪ ಏನು ಸ್ಯಾಲ್ರಿ ತಗೊಂಡಿದ್ದೀವಿ, ಸ್ವಲ್ಪ ದುಡ್ಡಿದೆ, ವಿಲ್ ರನ್ ದ ಹೌಸ್, ಬಟ್ ವಿಲ್ ಫೈಂಡ್ ಇಟ್. ಸೊ ಮೊಮೆಂಟ್ ಆಫ್ ರಿಫ್ಲೆಕ್ಷನ್ ಏನಿಲ್ಲ ಸರ್. ಇಟ್ ವಾಸ್ ಅನ್ ಅನ್ಪ್ಲ್ಯಾನ್ಡ್ ರೆಸಿಗ್ನೇಷನ್. ಏನೋ ಪ್ಲ್ಯಾನ್ ಮಾಡಿ ಪಕ್ಕಾವಾಗಿ ಒಂದು ಮಾಡಿ, ಇಟ್ ಜಸ್ಟ್ ಫೆಲ್ಟ್ ಐ ಟುಕ್ ಇಟ್. ಬಟ್ ಅದು 3 ವರ್ಷ ಮಾಡಲಿಕ್ಕೆ ಧೈರ್ಯ ಇಲ್ಲ, ಕೈಲಾಯ ಕೊಟ್ಟಿತ್ತು. ಪಾಲಿಟಿಕ್ಸ್ ಈಸ್ ಇನ್ಸಿಡೆಂಟಲ್ ಸರ್. ಇವತ್ತೇನಾಗ್ತದೆ, ವೆನ್ ಯು ಇಂಟ್ರೊಡ್ಯೂಸ್ ಮೀ ಆರ್ ಇಂಟ್ರೊಡ್ಯೂಸ್ ಬ್ರಿಜೇಶ್ ಚೌಟಾಜಿ ಆರ್ ಸಂಬಡಿ, ಪಾಲಿಟಿಕ್ಸ್ ಐ ಫೆಲ್ಟ್ is should never be a profession. Politics should be a part of our life. If you ask me who Annamalai is, ತುಂಬ ಜನ ಕೇಳ್ತಾರೆ, ಅಣ್ಣ ನಿಮಗೆ ಯಾವ ಥರ ಇಂಟ್ರೊಡ್ಯೂಸ್ ಮಾಡುವುದು ಸ್ಟೇಜ್ನಲ್ಲಿ, BJP ಸ್ಟೇಟ್ ಪ್ರೆಸಿಡೆಂಟ್ ಹೇಳುವುದಾ, ex-IPS ಆಫೀಸರ್ನ ಹೇಳುವುದಾ, ಏನು ಹೇಳುವುದಾ? ಐ ಟೆಲ್ ದಮ್ ಇಂಟ್ರೊಡ್ಯೂಸ್ ಮೀ ಆಸ್ ಫಾರ್ಮರ್. ಐ ಆಮ್ ಅ ಫಾರ್ಮರ್ ನೌ. ಐ ಅರ್ನ್ ಮೈ ಮನಿ ಇನ್ ಫಾರ್ಮಿಂಗ್. ನಾನು ಮಾಡುವ ಬದುಕು, ನನ್ನ ದುಡ್ಡು, ನನ್ನ ಊಟ ಎಲ್ಲ ಫಾರ್ಮಿಂಗ್ಲಿಂದ ಬರ್ತದೆ. ಐ ವರ್ಕ್ ಹಾರ್ಡ್, ಮೈ ಪೀಪಲ್ ವರ್ಕ್ ಹಾರ್ಡ್, ಐ ಮೇಕ್ ಮನಿ ಇನ್ ಫಾರ್ಮಿಂಗ್, ಆ್ಯಂಡ್ ನ್ಯಾಚುರಲಿ ಐ ಆಮ್ ಅ ಫಾರ್ಮರ್. ಇದೆಲ್ಲ ಇನ್ಸಿಡೆಂಟಲ್. ಪಾಲಿಟಿಕ್ಸ್ ಐ ಡೂ, ಎಸ್, ಬಟ್ ಇಟ್ ಇಸ್ ನಾಟ್ ದ ಮೈನ್ ಥಿಂಗ್ ಐ ಡೂ. ದೇಶಕ್ಕೆ ಮಾಡಬೇಕು, ಈ ದಾರಿಯಲ್ಲಿ ಹೋಗಬೇಕು, ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ. ಬಟ್ ಪಾಲಿಟಿಕ್ಸ್ನಲ್ಲಿ ನಾನು ಸಂಪಾದನೆ ಮಾಡ್ತಾ ಇಲ್ಲ, ಪಾಲಿಟಿಕ್ಸ್ನಲ್ಲಿ ನಾನು ಊಟ ತಿಂತಾ ಇಲ್ಲ, ಪಾಲಿಟಿಕ್ಸ್ನಲ್ಲಿ ಬಟ್ಟೆ ಹಾಕಿಲ್ಲ, ಪಾಲಿಟಿಕ್ಸ್ನಲ್ಲಿ ನಾನೊಂದು ಕಾರಿಗೂ ಡೀಸೆಲ್ ಆಗ್ತಾ ಇಲ್ಲ. ಇದನ್ನಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಪಾಲಿಟಿಕ್ಸ್ ಇಸ್ ಸೈಡ್ ಟು ಮೀ, ಬೀಯಿಂಗ್ ಅ ಫಾರ್ಮರ್ ಇಸ್ ಮೈನ್ ಟು ಮೀ. ಬಟ್ ಅ ಸ್ಟೇಟ್ ಲೈಕ್ ತಮಿಳ್ನಾಡು, ಪಾಲಿಟಿಕ್ಸ್ ಟೇಕ್ಸ್ ಲಾಟ್ ಆಫ್ ಯುವರ್ ಟೈಮ್. ಇಟ್ಸ್ ಅ ಗ್ರೋಯಿಂಗ್ ಪಾರ್ಟಿ, ಇಟ್ ಟೇಕ್ಸ್ 80% ಆಫ್ ಮೈ ಟೈಮ್. ತುಂಬ ಟೈಮ್ ಪಾಲಿಟಿಕ್ಸ್ ಕೊಡಬೇಕಾಗ್ತದೆ, ಬಿಕಾಸ್ ಇಟ್ಸ್ ಅ ಗ್ರೋಯಿಂಗ್ ಪಾರ್ಟಿ.
So that's how I see my life, sir. I am very happy with what I do now. I am a farmer, I am a foundation guy, I am a change agent, then I am a politician. ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಯಂಗ್ ಪೀಪಲ್ ಟುಡೇ ಹ್ಯಾವ್ ರೇಂಜ್ ಆಫ್ ಆಪ್ಷನ್ಸ್ when it comes to career, including some people, they consider politics as a career. Do you think, you already said politics is not a career, but what time of their age they need to enter if they are really serious? Because you are already late according to you, because you are now 38, you have taken a decision to quit 2 to 3 years back. You would have entered immediately after your graduation. You would have done much more than what you would have done in police. So what's your advice? Whether it should be considered as a career and start early, at the earliest stage, in what way they can go ahead, or they have only option of commentator. They are justly commentating something. Politics should happen naturally, sir. ಅದು naturally ತಮಗೆ ಆಗಬೇಕು. People sitting in this hall, if you ask me the number one important job in the country, ಯಾರೋ ಪ್ಲೀಸ್ ಮಾಡ್ಲಿಕ್ಕೆ ನಾನು ಹೇಳ್ತಾ ಇಲ್ಲ ಸರ್, if you ask me the most important job in the country, I would say teacher. And I have traveled to many European countries, Germany, US, ಎಲ್ಲ ಹೋಗುವಾಗ ಸರ್, the kind of respect a teacher gets in that country is so high. A professor, number one. ಅದಾದ ಮೇಲೆ ಎಲ್ಲ 4, 5, 6 ಆ ಥರ ಬರ್ತದೆ. ಬಿಕಾಸ್ ಟೀಚರ್ಸ್ ಬಿಲ್ಡ್ ಅ ನೇಷನ್, ಟೀಚರ್ಸ್ ಬಿಲ್ಡ್ ಲೀಡರ್ಶಿಪ್ ಎಲ್ಲ. ಸೊ ದಿಸ್ ನಥಿಂಗ್ ಕಾಲ್ ಈಗೋನಲ್ಲಿ ದೊಡ್ಡದು ಸಣ್ಣದು, ಇದು ಮೀಡಿಯಮ್, ಇದು ಆವ್ರೇಜ್, ಆ ಥರ ಏನಿಲ್ಲ ಸರ್. ದೆನ್ ವಿ ಹ್ಯಾವ್ ಪೀಪಲ್ ಸಿಟ್ಟಿಂಗ್ ಹಿಯರ್, ವಿ ಹ್ಯಾವ್ ಪೀಪಲ್ ಹು ಹವ್ ಡೆಡಿಕೇಟೆಡ್ ಲೈಫ್ ಟು ಸ್ಪಿರಿಚುವಾಲಿಟಿ. ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ, ಒಂದು ಸನ್ಮಾನ ಮಾರ್ಗದಲ್ಲಿ, ಒಂದು ಸ್ಪಿರಿಚುವಲ್ ಪ್ರಾಸೆಸ್ನಲ್ಲಿ ಇರುವವರು ಈ ಹಾಲ್ದಲ್ಲಿ ಇದ್ದಾರೆ. ದೆನ್ ವಿ ಹ್ಯಾವ್ ಜರ್ನಲಿಸ್ಟ್ ಫ್ರೆಂಡ್ಸ್ ಹೂ ಆರ್ ವೆರಿ ಐಡಿಯಲಿಸ್ಟಿಕ್. ದಟ್ ಉಡುಪಿ ಜರ್ನಲಿಸ್ಟ್ ಫ್ರೆಂಡ್ಸ್ ನನಗೆ ಭಾಳ ಪರಿಚಯ. ಮೆನಿ ಆಫ್ ದಮ್ ಆರ್ ವೆರಿ ಐಡಿಯಲಿಸ್ಟ್. ಈ ಥರ ಸಮಾಜ ಇರಬೇಕು. ದೇ ಆಲ್ ಲಿವ್ ಅ ವೆರಿ ಆವ್ರೇಜ್ ಲೈಫ್. ಐ ನೋ ಮೆನಿ ಆಫ್ ದೆಮ್. ಅವರು ಯಾರಲ್ಲಿ ದುಡ್ಡು ಗಿಡಲ್ಲ ತಗೊಳ್ಳಲ್ಲ. ದೇ ಕೀಪ್ ರೈಟಿಂಗ್ ವಾಟ್ ದೇ ಥಿಂಕ್ ಇಸ್ ರೈಟ್. ದೇ ಲಿವ್ ಅ ಲೈಫ್ ಆಫ್ ಪ್ರಿನ್ಸಿಪಲ್ ಆ್ಯಂಡ್ ಡಿಗ್ನಿಟಿ. ಪೀಪಲ್ ಆರ್ ಸಿಟ್ಟಿಂಗ್ ಇನ್ ದ ಸೆಕೆಂಡ್ ಆ್ಯಂಡ್ ಥರ್ಡ್ ರೋ, ಅಲ್ಲಿದ್ದಾರೆ. ದೆನ್ ಐ ಹ್ಯಾವ್ ಸಮ್ ಬಿಸ್ನೆಸ್ ಮ್ಯಾನ್ ಸಿಟ್ಟಿಂಗ್ ಇನ್ ದಿಸ್ ರೋ, ದಟ್ ರೋ. ಸೊ ಎವ್ರಿಬಡಿ ಡಸ್ ವೆರಿ ಇಂಪಾರ್ಟೆಂಟ್ ವರ್ಕ್ ಫಾರ್ ಅವರ್ ಕಂಟ್ರಿ. ಇಲ್ಲಿರುವರು ಎಲ್ಲರೂ ನಮ್ಮ ದೇಶಕ್ಕೆ ಒಂದು ಇಂಪಾರ್ಟೆಂಟ್ ವರ್ಕ್ ಮಾಡಿ. ಅದನ್ನಲ್ಲಿ ಪೊಲಿಟಿಷಿಯನು ಒಬ್ಬ. ಪೊಲಿಟಿಷಿಯನ್ ಇಸ್ ಒನ್ ಅಮಾಂಗ್ ದೆಮ್. ಬಟ್ ನಾನು ಪೊಲಿಟಿಷಿಯನ್ ಆಗಿ ನಾನೆಲ್ಲ ಮಾಡಬೇಕು. ಇಂಡಿಯಾದಲ್ಲಿ 543 MP ಸರ್. ಟೋಟಲ್ ಒಂದು 4500 MLAs, 543 MPs, 4500 MLAs ಅಪ್ರಾಕ್ಸಿಮೇಟ್ಲಿ ಇಷ್ಟು ಜನ ಇದ್ದಾರೆ. ಎವ್ರಿಬಡಿ ಗೆಟ್ಸ್ ಪೇಯ್ಡ್. ಅದೇನು ಫ್ರೀ ಪೊಸಿಷನ್ ಇಲ್ಲ ಸರ್. MP gets a salary, MLA gets a salary, they get a house rent allowance, they get a petrol allowance, they get a phone allowance, they get a aircraft allowance, they get a train allowance. Because ನಮಗೋಸ್ಕರ ಅವರು ಕೆಲಸ ಮಾಡ್ತಾರೆ, ವಿ ಪೇ ಸ್ಯಾಲ್ರಿ ಟು ದೆಮ್. ಇಟ್ಸ್ ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್. ಅದು ಬಿಟ್ಟು ಯಾರು ಪಾಲಿಟಿಕ್ಸ್ನಲ್ಲಿ ಕೆಲಸ ಮಾಡ್ತಾರೋ ಸರ್, ಇಟ್ ಇಸ್ ಅ ಸರ್ವಿಸ್. ಏನೋ ದಟ್ ಈಸ್ ಅ ಫುಲ್ ಟೈಮ್. MP ಇಸ್ ಅ ಫುಲ್ ಟೈಮ್ ವರ್ಕ್. ಬಿಕಾಸ್ MP ಆದ ಮೇಲೆ ಒಬ್ಬರು ಹೇಳಲಿಕ್ಕಾಗಲ್ಲ, ಇಲ್ಲ ನಾನು 20% ಬಿಸ್ನೆಸ್ ಮಾಡ್ತೀನಿ, 20% ಕೃಷಿ ಮಾಡ್ತೀನಿ, ಅಣ್ಣಾಮಲೈ ಥರ 60% ಮಾತ್ರ ನಿಮಗೆ MP ಕೆಲಸ ಮಾಡ್ತೀನಿ, ನೀವು 11 ಗಂಟೆಗೆ ಮೇಲೆ ಮನೆಗೆ ಬನ್ನಿ, 5 ಗಂಟೆ ಒಳಗಡೆ ಕೆಲಸ ಮುಗಿಸ್ತೀನಿ. MP ಹೇಳಲಿಕ್ಕೆ ಆಗಲ್ಲ. MP ಇಸ್ ಅ ಫುಲ್ ಟೈಮ್ ವರ್ಕ್. ದಟ್ ಇಸ್ ವೈ ವಿ ಆರ್ ಪೇಯಿಂಗ್ ಸ್ಯಾಲ್ರಿ. ನಾವೇನು ಹೇಳ್ತೀವಿ, ನಿಮ್ಮ ಬಿಸ್ನೆಸ್ಸಸ್ ಎಲ್ಲ ಬಿಟ್ಬಿಡಿ, ಫುಲ್ ಟೈಮ್ MP ಕೆಲಸ ಮಾತ್ರ ಮಾಡಿ. ಓನ್ಲಿ ದೆನ್ ವಿ ಪೇ ಸ್ಯಾಲ್ರಿ. ಸೊ ಮೈ ಅಡ್ವೈಸ್ ಟು ದೆಮ್ ಇಸ್, ಐ ವುಡ್ ಸೇ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಇದರಲ್ಲಿ ಇದು ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ಏನಿಲ್ಲ. ಎ ಪೊಲೀಸ್ ಕಾನ್ಸ್ಟೇಬಲ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ಅವ್ರ ಕೆಲಸ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಸರ್. ಇದರಲ್ಲಿ ನ್ಯಾಚುರಲ್ ಪ್ರಾಸೆಸ್ ಆಗಿ ತಾವು ಪಾಲಿಟಿಕ್ಸ್ ಬರಬೇಕಾ? ಫ್ಯಾಂಟಾಸ್ಟಿಕ್. ಸಮಥಿಂಗ್ ಹ್ಯಾಸ್ ಅಫೆಕ್ಟೆಡ್ ಯು, ಸಮಥಿಂಗ್ ಹ್ಯಾಸ್ ಪ್ರಿನ್ಸಿಪಲಿ ಚೇಂಜ್ಡ್ ಯು ಆಸ್ ಅ ಪರ್ಸನ್, ಆ್ಯಂಡ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಿವಿಕ್ ಇಶ್ಯೂಸ್. 50ನಲ್ಲಿ ಬರಬಹುದು, 60ನಲ್ಲಿ ಬರಬಹುದು, 70ನಲ್ಲಿ ಬರಬಹುದು ಸರ್. ಪಾಲಿಟಿಕ್ಸ್ಗೆ ಏಜೇ ಇಲ್ಲ. ಪಾಲಿಟಿಕ್ಸ್ ಏಜೇ ಇಲ್ಲ. ದ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ is a very inspiring, the previous prime minister is a very inspiring woman. I think 35 years he became the New Zealand prime minister, one of the youngest prime minister in the country. 44 she quit. She said, I'm retiring. Yaradu odidira? Did you see anybody read the paper? Yes. Especially students ta odidira. Have you seen this news? The New Zealand prime minister, 35 prime minister, 44 retired. Magulagi bittidru. Avaru ಏನು ಹೇಳಿದರು? She said, now my family is more important to me. I have a young child. I have to take care of my child. And I have a husband, so she had a live-in partner. So ನಾನು ಏನು ಕೆಲಸ ಮಾಡಿದ್ದೀನಿ ಸಾಕು, ದ ನೆಕ್ಸ್ಟ್ ಜನರೇಷನ್ ಲೀಡರ್ಶಿಪ್ ಇಸ್ ರೆಡಿ. ಅವರು ಈ ದೇಶ ನೋಡಿಕೊಳ್ತಾರೆ, ನೆಕ್ಸ್ಟ್ ಕೆಲಸ. ನಮ್ಮ ಪ್ರಾಬ್ಲಮ್ ಏನು ಸರ್, ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಪೊಲಿಟಿಷಿಯನ್ಸ್ಗೂ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಡೆತ್ ಇಲ್ಲ.
Everybody, even at 80 years, say they are young. Even at 90 years, they say they are young. They want to continuously occupy that position. Youngsters ke chance sikta illa. So that is one basic problem in a democracy. The voters are young. The MLAs and MPs are old. This disconnect is what bothers a lot of youngsters on the Indian democracy. Having said it, our politics barlike, it should not be a planned approach, sir. They should never make money from politics. Mahatma Gandhi very beautifully said, politics without principle is one of the 7 sins he has said. Politics without principle, work without money. Politics nalli kelsa madade duddu ಮಾಡಬಹುದು. ಕಾಂಟ್ರಾಕ್ಟ್ ಅಲ್ಲಿ 10% ಕಮಿಷನ್ ಕೊಟ್ಬಿಡಿಯಪ್ಪ, ತಿಂಗಳಿಗೆ ಒಂದು ಕಟ್ ಮಾಡಿ ಕೊಟ್ಬಿಡಿಯಪ್ಪ, ಜನ ಇದ್ದಾರೆ. People run politics like that also. But it's a sin. If you don't have a stable income, if you don't earn money, if you don't take care of your family, politics ಬಂದು ಏನು ಪ್ರಯೋಜನ? So my suggestion to you is, live your life. God and your life will decide when you have to do something in your life. Decision ಆ ಟೈಮ್ ಕದ ಆಗಿ ಆಗ್ತದೆ. So let it happen naturally. Why should we force ನಾನು ಪೊಲಿಟಿಷಿಯನ್ ಆಗಬೇಕು, ನಾನು ಆಗಬಾರ್ದು? ಯಾವಾಗ ಆಗ್ತದೆ ಆಗಿ ಆಗ್ತದೆ. ಅದು ತಡಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ. ಅದು ಆಗುವಾಗ ಅದು ನಾನು ಹೋಗಿ ನಾನು ಮಾಡಿಸ್ತೀನಿ ಹೇಳುವಾಗ ಅವ್ರಿಗೂ ಶಕ್ತಿ ಇಲ್ಲ. ಯಾವಾಗ ಆಗ್ತದೆ ಅದು ಆಗಿ ಆಗ್ತದೆ. ಮೇಲಿರುವಂಥ ಡಿಸೈಡ್ ಮಾಡೋದು. ಥ್ಯಾಂಕ್ ಯು ಸರ್. ರಾಜಕೀಯಕ್ಕೆ ಬರುವಾಗ ಸೇವಾ ಮನೋಭಾವನೆ ಇದ್ದವರು ಬಂದರೆ ಉತ್ತಮ ಅನ್ನುವಂಥದ್ದು ಎಲ್ಲರೂ ನಂಬುವಂಥದ್ದು. ಸೇವಾ ಮನೋಭಾವನೆ ಬರಬೇಕಂತಂದರೆ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು, ನೀವು ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಮೊನ್ನೆ ಮಾತಾಡ್ತಾ ಒಂದು ವಿಷಯ ಹೇಳಿದ್ರಿ, ಅಬೌಟ್ ಅ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಅನ್ ಇಂಡಿವಿಜುವಲ್. ಯು ಹ್ಯಾವ್ ಟಾಕ್ಡ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಫಾರ್ ಅನ್ ಇಂಡಿವಿಜುವಲ್. ಕ್ಯಾನ್ ಯು ಗಿವ್ ಅಸ್ ಸಮ್ ಎಕ್ಸಾಂಪಲ್ what this means, how a student can achieve at an early age about his holistic development, whether only marks is important or the new education policy which speaks about holistic development of the student, whether it is practical. How do you think? So again, sorry, I'm going back to Mahatma Gandhi again. Mahatma Gandhi says, you have to earn your bread in ಹೇಳ್ತಾರೆ. So when you want to eat your food, a certain percentage of that food should be earned by you. Not because I'm a professor, I'm a politician, I am some entrepreneur, nanalli cash ide, nanu avaru farmers kodbittu tagondu bandidini. He says you grow. So which basically means you start cultivating a part of the food that you eat. ಅದು ಭಾಳ ಕಷ್ಟ ಆಗ್ತದೆ. ಅರ್ಬನ್ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಜನ ಇರ್ತಾರೆ. ಈವನ್ ಇಫ್ ಯು ಪುಟ್ ಅ ರೂಫ್ ಗಾರ್ಡನ್, ತರಕಾರಿ ಗಿರ್ಕಾರಿ ಎಲ್ಲ ತಾವು ಕಲ್ಟಿವೇಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ಯಾಕೆ ಗಾಂಧಿ ಅದು ಹೇಳಿದಾರನ ಸರ್, ಅನ್ಲೆಸ್ ಯು ಡೋಂಟ್ ಟಚ್ ಸಮ್ಥಿಂಗ್ಸ್ ಇನ್ ಲೈಫ್ ಯು ಕ್ಯಾನ್ ನೆವರ್ ಬಿಕಮ್ ಅ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್. ಆ ಅರ್ಥದಲ್ಲಿ ಅವ್ರು ಹೇಳಿದ್ದು ಸರ್. ಇವತ್ತಿಷ್ಟು ಮಕ್ಕಳು ಇಲ್ಲಿ ಇದ್ದಾರೆ. ನಾವು ಇಫ್ ಯು ಆಸ್ಕ್ ದೆಮ್, ಎಷ್ಟು ಜನ ಮನೆಯಲ್ಲಿ ಒಂದು ನಾಯಿ ಇದೆ? ಕ್ಯಾನ್ ಯು ಜಸ್ಟ್ ರೈಸ್ ಯುವರ್ ಹ್ಯಾಂಡ್ ಪ್ಲೀಸ್? ಯು ಹ್ಯಾವ್ ಅ ಡಾಗ್ ಅಟ್ ಹೋಮ್? ಓಕೆ. ಯು ಹ್ಯಾವ್ ಅ ಕೌ ಅಟ್ ಹೋಮ್? ಓಕೆ. ಯುವರ್ ಕೌ ಗೆಟ್ಸ್ ಮಿಲ್ಕ್ಡ್. ಕೌನಲ್ಲಿ ಯಾರೋ ಬರೋ ಮಿಲ್ಕ್ ಮಾಡ್ತಾರೆ. ಓಕೆ. ಹ್ಯಾವ್ ಯು ಮಿಲ್ಕ್ಡ್ ಅ ಕೌ? ಇನ್ ದ ಲಾಸ್ಟ್ 10 days ತಾವು ಕೃಷಿ ಮಾಡಲಿಕ್ಕೆ ಒಳಗೆ ಹೋಗಿ ಬಂದಿದ್ದೀರಾ? ತೋಟ ಒಳಗಡೆ ಹೋಗಿ ನೀರು ಹಾಕಿದ್ದೀನಿ, ನಾನು ಸೀಡ್ಲಿಂಗ್ ಮಾಡಿದ್ದೀನಿ. ಓಕೆ. ಸಂಬಡಿ, ಹ್ಯಾವ್ ಯು ಸೀನ್ ಅ ಡೆತ್ ಇನ್ ದ ಲಾಸ್ಟ್ 6 months? ಒಂದು ಡೆತ್ ಆಯಿತು, ಅವ್ರ ಮನೆಗೆ ಹೋಗಿದ್ದೀನಿ, ಫುಲ್ ಕ್ರಿಮೇಷನ್ ನಾನು ಕೂತ್ಕೊಂಡು ನೋಡಿದ್ದೀನಿ. ಕ್ರಿಮೇಷನ್ ಏನು? ಐ ವಾಸ್ ಫುಲ್ಲಿ ಪ್ರೆಸೆಂಟ್. ಹ್ಯಾವ್ ಯು ಸೀನ್ ಅ ಬರ್ತ್ ಇನ್ ಯುವರ್ ಲೈಫ್? ಒಂದು ಮಗು ಜಸ್ಟ್ ಹುಟ್ಟಿತ್ತು, ಕೈನಲ್ಲಿ ಲಿಫ್ಟ್ ಮಾಡಿ ನೋಡಿದ್ದೀನಿ. ಐ ಸಾ ದ ಬ್ಯೂಟಿ ಆಫ್ ಬರ್ತ್. ಸೊ ದಿಸ್ ಇಸ್ ವಾಟ್ ಇನ್ ಮೈ ಒಪಿನಿಯನ್ ಇಸ್ ಕಾಲ್ಡ್ ದ ಹೋಲಿಸ್ಟಿಕ್ ಲೈಫ್ ಸರ್. ಸೊ ಆ ಎಕ್ಸ್ಪೀರಿಯನ್ಸ್ ನಾವು ಮಕ್ಕಳಿಗೆ ಕೊಡ್ತಾ ಇಲ್ಲ. ವಿ ಡೋಂಟ್ ಗಿವ್ ದಮ್ ದಟ್ ಎಕ್ಸ್ಪೀರಿಯನ್ಸ್. ವಿ ಡೋಂಟ್ ಅಲೋ ದೆಮ್ ಟು ಡೂ ಸರ್ಟನ್ ಥಿಂಗ್ಸ್. ಔಟ್ಸೈಡ್ ಹೋಗಿ ವರ್ಲ್ಡ್ ನೋಡಲಿಕ್ಕೆ ಬಿಡ್ತಾ ಇಲ್ಲ. ಇಫ್ ಯು ಡೋಂಟ್ ಗಿವ್ ದಮ್ ದಟ್ ಎಕ್ಸ್ಪೀರಿಯನ್ಸ್, ಹೌ ವಿಲ್ ದೇ ಬಿಕಮ್ ಲೀಡರ್ಸ್ ಸರ್? ಹೌ ವಿಲ್ ದೇ ಗೆಟ್ ದರ್ ಐಡಿಯಾ ಆಫ್ ವಾಟ್ ಅ ಬರ್ತ್ ಇಸ್, ಐಡಿಯಾ ಆಫ್ ವಾಟ್ ಅ ಡೆತ್ ಇಸ್? Only if they see birth and death very often in life, they live a fulfillment and complete life. Death time nalli ಒಂದು ಜೀವ ಹೋಗ್ತಾ ಇದೆ ಸರ್. There is a beauty in that soul. And a person is present fully for the cremation. He understands how tough for the family to lose somebody's life. ಅದೇ ಬರ್ತ್ ಬರುವಾಗ the kind of happiness it generates around them, ಇದು ನಾವು ಎಕ್ಸ್ಪೀರಿಯನ್ಸ್ ಕೊಡ್ತಾ ಇಲ್ಲ. ಅಪಾರ್ಟ್ಮೆಂಟ್, ಸ್ಕೂಲ್, ಕಾಲೇಜ್, ಟ್ಯೂಷನ್ಸ್, ಸ್ಪೆಷಲ್ ಕ್ಲಾಸಸ್, big institutions, more entrance examinations, more special classes. So they might be a good doctor, they might be a good engineer, but our doctorate kondu yen prayojana sir? That is what I meant in that interview.
ಅವ್ರೇನು ಮಾಡ್ತಾರೆ, MBBS ಮಾಡ್ತಾರೆ. ನಾವು ಮೆನಿ ಪೀಪಲ್ ವೆನ್ ಐ ಆಸ್ಕ್ ಯಂಗ್ ಪೀಪಲ್ ಏನು ಮಾಡಬೇಕು ಪೋಸ್ಟ್ ಗ್ರ್ಯಾಜುಯೇಷನ್, MD ರೇಡಿಯಾಲಜಿ, ವೆರಿ ಕ್ಲಿಯರ್. ಏನು MD ರೇಡಿಯಾಲಜಿ ಮಾಡಬೇಕು? ನೈಟ್ ಯಾರು ಡಿಸ್ಟರ್ಬ್ ಮಾಡಲ್ಲ, ಲೈಫ್ ಚೆನ್ನಾಗಿದೆ, ದುಡ್ಡಿದೆ, ಐ ಗೋ ಇನ್ ದ ಮಾರ್ನಿಂಗ್, ಕಮ್ ಬ್ಯಾಕ್ ಇನ್ ದ ಈವ್ನಿಂಗ್, ನೋ ಬಡಿ ಡಿಸ್ಟರ್ಬ್. ಇದೇ ನಾವು ಒಂದು ಗೈನಕಾಲಜಿಸ್ಟ್ನ 2 ಗಂಟೆಗೆ ಫೋನ್ ಮಾಡ್ತಾರೆ, 2 ಗಂಟೆಗೆ ಓಡೋಗಬೇಕು. ಇಫ್ ಐ ಮನ್ ಎಮರ್ಜೆನ್ಸಿ ಸರ್ಜನ್, ಐ ಹ್ಯಾವ್ ಟು ಗೋ at 3 o'clock in the night. ನನಗದು ಬೇಡ. Now what has happened, the school itself is saying, if you get more marks, you get MD radiology NEET. ಅದಕ್ಕೋಸ್ಕರ ಚೆನ್ನಾಗಿ ಓದಬೇಕು. Is it a motivation, sir? I don't think there should be a motivation. The idea of a doctor is to save lives. Radiology also save lives, MBBS, gynecologist also save lives, but ಇವತ್ತು next level ಹೋಗ್ತಾ ಇದೆ. ಚೆನ್ನಾಗಿ ಓದಿ MD ರೇಡಿಯಾಲಜಿ, ಲೈಫ್ ಡಿಸ್ಟರ್ಬ್ ಇಲ್ಲದೆ ಇರೋ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ನಾವು ಕೊಡ್ತಾ ಇಲ್ಲ. ವಿ ಆರ್ ಟೀಚಿಂಗ್ ದೆಮ್ ಎ ರೋಡ್, ಎ ಪಾತ್ ದಟ್ ಇಸ್ ನಾಟ್ ಕಂಪ್ಲೀಟ್ಲಿ ಫುಲ್ಫಿಲ್. ಐ ಮೆನ್ಷನ್ಡ್ ಇಟ್ ದಟ್ ಸರ್, ಸಾರಿ ಸ್ವಲ್ಪ ಫಿಲಾಸಫಲಿ ಮಾತಾಡ್ತಾ ಇದ್ದೀನಿ, ಐ ಆಮ್ ವೆರಿ ಸಾರಿ. ಬಟ್ ಐ ಹೋಪ್ ಅಂಡ್ ಪ್ರೇ ವಿ ಶುಡ್ ಗಿವ್ ದೆಮ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಫೇಲಿಯರ್, ಎಕ್ಸ್ಪೀರಿಯನ್ಸ್ ಆಫ್ ಸಕ್ಸಸ್, touching an animal, taking care of an animal, taking care of a farm, taking care of a field, taking care of a poor person, giving food to somebody. This experience koduvaga, they become unbeatable leaders in the world. They become unbeatable. The beauty of India is this, sir. India ko and the European nation ko just the difference ಏನಲ್ಲ. Indians by nature we were doing it. By nature ನಮ್ಮ ಅಜ್ಜಿ ಮಾಡಿದ್ರು, ಅಜ್ಜ ಮಾಡಿದ್ರು, ತಂದೆ ಮಾಡಿದ್ರು. ಬಟ್ ನಮ್ಮ ಜನರೇಷನ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. We have become more like vegetables inside a fridge. So that is why we are more worried. How will the next generation of leaders come? Thank you, sir. ನಿಮಗೆ ಬಾಲ್ಯದಲ್ಲಿ ಆ ರೀತಿಯ ಅವಕಾಶಗಳಿತ್ತ? ನಿಮ್ಮ ಬಾಲ್ಯದಲ್ಲಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ಐ ಆಮ್ ನಾಟ್ ಸೇಯಿಂಗ್ ದಟ್ ನಾನು ಅದು ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇದು ಹೇಳ್ತಾ ಇದ್ದೀನಿ, ಅದೇನಲ್ಲ. ಬಟ್ ಮೈ ಫ್ಯಾಮಿಲಿ ಬೈ ಇಟ್ಸ್ ವೆರಿ ನೇಚರ್ ವಿ ವರ್ ಫೋರ್ಸ್ ಟು ಡೂ ಇಟ್. ಸ್ಕೂಲ್ ಹೋಗುವಾಗ ನನ್ನ ತಾಯಿ ಏನು ಹೇಳ್ತಾರೆ, ಸೈಕಲ್ದಲ್ಲಿ ಹೋಗ್ತಾನೆ ಸರ್. ಶಿ ಸೇಸ್, ಹೋಗ್ತೀರಾ, ಕುರಿ ಇದೆ ಒಂದು 35-40 ಕುರಿ, ಅದು ಹೋಗುವಾಗ ಕಾಡೊಳಗಡೆ ಹಾಕಿಬಿಟ್ಟು ನೀವು ಸ್ಕೂಲ್ಗೆ ಹೋಗಪ್ಪ. ಸೊ ಇನ್ ಅ ಸೈಕಲ್ ಐ ಟೇಕ್ ದಿಸ್ ಶೀಪ್ 4 to 2 kilometers, ಐ ಗೋ ಆನ್ ದ ಒಳಗಡೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು, ದೆನ್ ಐ ಟೇಕ್ ಅ ಬಸ್, ಗೋ ಟು ಸ್ಕೂಲ್, ಕಮ್ ಬ್ಯಾಕ್ ಅಗೇನ್, ಕಮ್ ಇನ್ ಸೈಕಲ್, ಓಪನ್ ಮಾಡಿಸಿ ಪುನಃ ತೋಟ ಕರ್ಕೊಂಡು ಬರ್ತೀನಿ. ಸೊ ಮಾರ್ನಿಂಗ್ ಒಂದು ದನ ಇದೆ, ವಿ ಹ್ಯಾವ್ ಟು ಟೇಕ್ ದನ ಕ್ಲೀನ್ ಮಾಡಬೇಕು, ಅದೊಂದು ಮಾರ್ನಿಂಗ್ ಕೆಲಸ. ಸೊ ಇದೇನಾಗ್ತದೆ ಸರ್, ಇಟ್ ಗಿವ್ಸ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್ ಇನ್ ಲೈಫ್. ಎಲ್ಲಿ ಬದುಕ್ಬೋದು, ಯಾವ ಥರ ಬೇಕು ನಾಳೆ ಬದುಕ್ಬೋದು. ವಿ ಡೋಂಟ್ ನೀಡ್ ಕಂಫರ್ಟ್ ಇನ್ ಲೈಫ್ ಟು ಲಿವ್. ಸೊ ದಟ್ ಕಾನ್ಫಿಡೆನ್ಸ್ ಇಟ್ ಕಮ್ಸ್ ಫ್ರಮ್ ದೇರ್, ಬಿಕಾಸ್ ಯು ಹ್ಯಾವ್ ಸೀನ್ ದಟ್ ಲೈಫ್. ಇಲ್ಲ ಸಡನ್ನಾಗಿ ವೆನ್ ಯು ಸಿ ರಿಚ್ನೆಸ್, ವೆನ್ ಯು ಸಿ ಗ್ರೇಟ್ ಥಿಂಗ್ಸ್ ಇನ್ ಲೈಫ್, ಫೆಸಿಲಿಟೀಸ್, ಸಿಸ್ಟಮ್ಸ್, ಅದೆಲ್ಲ ಬಿಡಬೇಕು ಅನ್ನೋ ಒಂದು ಧೈರ್ಯ ಬೇಕು ಸರ್. ಓವರ್ ನೈಟ್ ಯು ಹ್ಯಾವ್ ಟು ಡಿಸೈಡ್ ಐ ವಾಂಟ್ ಟು ಲಿವ್. ಯು ಶುಡ್ ಹ್ಯಾವ್ ದಟ್ ಕರೇಜ್ ಇನ್ ಹಾರ್ಟ್. ನಾನು ಏದೋ ಥರ ಬದುಕ್ತೀನಿ, ಈವನ್ ಇಫ್ ಇಟ್ಸ್ ಅ ಬೆಡ್ಶೀಟ್ ಐ ಕ್ಯಾನ್ ಲೇ ಇನ್ ದ ಫ್ಲೋರ್ ಆ್ಯಂಡ್ ಸ್ಲೀಪ್. ಅದು ಇವ್ರಿಗೆ ಬರಬೇಕು ನನ್ನ ಆಸೆ ಸರ್. ಓನ್ಲಿ ದೆನ್ ದೇ ವಿಲ್ ಟೇಕ್ ರಿಸ್ಕ್ ಇನ್ ಲೈಫ್. ಮೆನಿ ಥಿಂಗ್ಸ್ ಇನ್ ಲೈಫ್ ಆರ್ ನಾಟ್ ಅಚೀವ್ಡ್ ವಿತೌಟ್ ಟೇಕಿಂಗ್ ರಿಸ್ಕ್. ದೇ ಹ್ಯಾವ್ ಟು ಟೇಕ್ ರಿಸ್ಕ್, ಕ್ಯಾಲ್ಕುಲೇಟೆಡ್ ರಿಸ್ಕ್. ಆ ರಿಸ್ಕ್ ತಗೊಳ್ಬೇಕನ್ನ ಎಕ್ಸ್ಪೋಷರ್ ಈ ಹುಡುಗಿಗೆ ನಮ್ಗೆ ಕೊಡಬೇಕು. ಒನ್ಸ್ ದೇ ಗೆಟ್ ದಟ್ ಎಕ್ಸ್ಪೋಷರ್, ದೇ ಟೇಕ್ ರಿಸ್ಕ್, ಆರಾಮ್ಸೆ ರಿಸ್ಕ್ ತಗೊಳ್ತಾರೆ. ಅಫ್ಕೋರ್ಸ್ ದೇ ಫೈಲ್. ಎವ್ರಿ ಟೈಮ್ ವಿ ಫೈಲ್ ಬಿಕಾಸ್ ವಿ ಹ್ಯಾವ್ ಟು ಸಕ್ಸೀಡ್ ಅಗೇನ್. ಬಟ್ ಫಿಯರ್ ಆಫ್ ಫೇಲಿಯರ್ ಎಲ್ಲಿಂದ ಬರುತ್ತೆ ಸರ್? ಎಕ್ಸ್ಪೋಷರ್ ಇಲ್ಲ, ಫಿಯರ್ ಆಫ್ ಫೇಲಿಯರ್. ನಾವು ಸೋತ್ಬಾರ್ದು, ಅದಕ್ಕೋಸ್ಕರ ಸೇಫಾಗಿ ಆಟ ಆಡಬೇಕು, ಅದಕ್ಕೋಸ್ಕರ ಈ ಥರ ಇರಬೇಕು. ಯುವರ್ ಲೈಫ್ ಕೆ ನಾಟ್ ಬಿ ಲಿವ್ಡ್ ಲೈಕ್ ದಟ್ ಸರ್. ಯು ಹ್ಯಾವ್ ಟು ಲೂಸ್ ಮೋರ್ ದೆನ್ ವಿನ್ನಿಂಗ್. ದಟ್ಸ್ ಅ ನೇಚರ್ ಆಫ್ ಲೈಫ್. ಬಟ್ ದ ಎಜುಕೇಷನಲ್ ಮಾಡೆಲ್ ಕರೆಂಟ್ಲಿ, ಯು ಯೂಸ್ ದ ವರ್ಡ್ ಕಾಲ್ ನ್ಯೂ ಎಜುಕೇಷನ್ ಪಾಲಿಸಿ. The current education model is actually not inculcating the risk-taking behavior. I hope and pray the new education policy, which Karnataka is the first state to implement in the country, in holistically would help individuals to be that holistic people, well-rounded people who take risk so that they achieve some greatness in life. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ ಸರ್. ಐ ಲಕಿಲಿ ಹ್ಯಾಡ್ ದಟ್ ಎಕ್ಸ್ಪೋಷರ್. ಅವತ್ತೆಲ್ಲ ಸ್ವಲ್ಪ ನಮಗೂ ಒಂದು ಈಗೋ ಇಶ್ಯೂ ಇತ್ತು, ಎಲ್ಲ ಒಂಥರ ನಮಗೆ ಮೇಲೆ ಕೆಳಗಡೆ ನೋಡ್ತಾರೆ. ವಿ ಕೇಮ್ ಫ್ರಮ್ ವಿಲೇಜ್, ಇಂಗ್ಲೀಷ್ ಬರಲ್ಲ, ಇದು ಬರಲ್ಲ, ಅದು ಬರೋಲ್ಲ, ಪ್ರೊನೌನ್ಸಿಯೇಷನ್ ಬರಲ್ಲ, ಡಿಕ್ಷನ್ ಬರಲ್ಲ, ಅದು ಬರಲ್ಲ ಅಂತ ಹೇಳ್ತಾರೆ. ಬಟ್ ಆಫ್ಟರ್ 30 years ಐ ರಿಯಲೈಸ್ಡ್ ದಟ್ ಈಸ್ ದ ಸಿಂಗಲ್ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಮೈ ಫಾದರ್ ಆ್ಯಂಡ್ ಮದರ್ ಕ್ಯಾನ್ ಮೇಕ್ ಆನ್ ಮೀ. Not putting me in a rich school or shifting me to a convent in a big town, sir. ಮುಂದಿನ ಪ್ರಶ್ನೆ ಬಂದು, 2/3 of our population is young, as you said just now. 90 crore plus Indians are young, below 35 years. Equally, there are several challenges which youngsters are facing in today's India. And people are looking at you
as a future politician also. And people are sure that the day will come where you will reach the pinnacle of political career, if somebody says so. What are the steps do you plan to take address some of these challenges faced by youth of this country? I think in India, education has become very easy now, sir. Getting an engineering degree has become very easy. Passing 12th standard has become very easy. Passing 10th has become very easy. And over a point of time, Germany again, there is a concept called practice school. If you have to be an engineer, you complete your course, 2 years of apprenticeship, which they call the practice school, then your degree is awarded to you. So even before you become an engineer, you are very good at carpentry, you are very good at drilling, milling. So you are very good at finessy things. Only then you become an engineer. I think education model is very important, where the student should get a sense of confidence that what they study is important to them. Now, nodidirna sir, half the people what we study and what we do, sambandhave iralla. We study something, do something, adu yake adu odivi namagu gottilla, we keep doing something because ಆ ಟೈಮ್ನಲ್ಲಿ ಚೆನ್ನಾಗಿತ್ತು, ಪೇರೆಂಟ್ಸ್ ತಗೊಳ್ಳಿಕ್ಕೆ ಹೇಳಿದರು, ಆ ಟೈಮ್ನಲ್ಲಿ ಮಾರ್ಕೆಟ್ನಲ್ಲಿ ಅದಕ್ಕೆ ಜಾಸ್ತಿ ಒಂದು ಡಿಮ್ಯಾಂಡ್ ಇತ್ತು, ವಿ ಟುಕ್ ಇಟ್. ಸೊ ದ ಬೇಸಿಕ್ ಐಡಿಯಾ ಇಸ್ ಟು ಹೆಲ್ಪ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಪ್ಯಾಷನ್. ರಿಯಲಿ ಯು ವಾಂಟ್ ಟು ಡೂ ಇಟ್, ದಿಸ್ ಇಸ್ ವಾಟ್ ಯು ವಾಂಟ್ ಟು ಡೂ ಇಟ್, ದೆನ್ ಯು ಗಿವ್ ದಟ್ ಡಿಗ್ರಿ ಟು ದೆಮ್. ಆ ಡಿಗ್ರಿ ಆಲ್ಸೋ ಯು ಗಿವ್ ದೆಮ್ ವಿತ್ ಲಾಟ್ ಆಫ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಸೆಕೆಂಡ್ ಸರ್, ದಿ ಸೋಷಿಯಲ್ ಮೀಡಿಯಾ ಪೆನೆಟ್ರೇಷನ್ ಇಸ್ ಸೋ ಹೈ ಇನ್ ಇಂಡಿಯಾ. ಏನಾಗ್ತದೆ, ಐ ಸಿ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಸಮ್ ಬಾಲಿವುಡ್ ಆ್ಯಕ್ಟ್ರೆಸ್, ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸೊ ದಟ್ ದೇ ಕನೆಕ್ಟ್ ಟು ವಾಟ್ ಐ ಆಮ್ ಸೇಯಿಂಗ್. ದೇ ಹ್ಯಾವ್ 40 million followers, 40 million followers, 35 million followers, 70 million followers. ಬಾಲಿವುಡ್ ಆ್ಯಕ್ಟ್ರೆಸ್ ಒಂದೊಂದು 3-4 ಮೂವಿ ಮಾಡಿರ್ತಾರೆ. ಆ್ಯಂಡ್ ಫಾರ್ ಮೆನಿ ಆಫ್ ಅವರ್ ಯಂಗ್ ಚಿಲ್ಡ್ರನ್ ದೇ ಹ್ಯಾವ್ ಬಿಕಮ್ ಎ ಬೆಂಚ್ ಮಾರ್ಕ್ ಐಕನ್. ದ ಡ್ರೆಸ್ಸಿಂಗ್ ಸ್ಟೈಲ್, ದ ನೇಚರ್ ಆಫ್ ಸೇರಿ ಡ್ರಾಪಿಂಗ್, what they say, how they behave, the brands they wear, the brands they promote. So Indiadalli ಏನಾಯ್ತು ಸರ್, somehow the culture of fake people, I am not calling Bollywood people as fake people, the culture of people promoting a brand by taking a money, that is influencing our young people in a major way, sir. Idillinda outside tagondu barabeku. So what is happening, they are getting influenced by these promoters, the brand consultants. ಅದಕ್ಕೊಂದು ಒಳ್ಳೆ ಒಂದು ವರ್ಡ್ ಇಟ್ಕೊಂಡಿದ್ದಾರೆ, ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್. ಅವರೆಲ್ಲ ದುಡ್ಡು ತಗೊಂಡ್ಬಿಟ್ಟು ದೇ ಕೀಪ್ ಸೇಯಿಂಗ್ ಸಮಥಿಂಗ್. ಸೊ ದೇ ಹ್ಯಾವ್ ಟು ಫೈಂಡ್ ದಟ್ ದೇರ್ ಪಾತ್ ಇಸ್ ಡಿಫ್ರೆಂಟ್. ದೇರ್ ಪಾತ್ ಇಸ್ ನಾಟ್ an Anushka Sharma's path, or not Alia Bhatt's path, or not a Ranveer's path. Their path is their path. So they have to find their path. They are their social media influencer. That is second thing I think we have to drill upon them. The third is the short term pleasure. Fail agidini drugsu, pass agidini drugsu, first mark tagondidini party drugsu, fail agidini dukkadalli drugsu. So drugs has become everywhere, everything. You ask 10 people, why do you take drugs? 10% give 10 different same answers to the same problem. ಇಲ್ಲ ಸರ್, ನಮ್ಮ ಹುಡುಗ ದೊಡ್ಡ ಮಾರ್ಕ್ ತಗೊಂಡಿದ್ದಾನೆ, ಅದರ್ ಡೇ ಫಾಲೋ ವಾಸ್ ಟೆಲಿಂಗ್ ಮೀ, ಚೆನ್ನೈ ದೊಡ್ಡ ಮಾರ್ಕ್ ತಗೊಂಡಿದ್ದಾನೆ ಸರ್, ಅದಕ್ಕೆ ಎಂಜಾಯ್ ಮಾಡಲಿಕ್ಕೆ ಡ್ರಗ್ಸ್ ಪಾರ್ಟಿ, ರೇವ್ ಪಾರ್ಟಿ. ಸೊ ಐ ಥಿಂಕ್ ಫಾರ್ ದ ಶಾರ್ಟ್ ಟರ್ಮ್ ಪ್ಲೆಷರ್, somehow going to a book or a spirituality, or seeing a Swamiji, or traveling, or going to a Himalayas, or seeing a forest, or seeing the beauty of nature, this also will give the effect of a drug. This also will play in your mind to generate that positivity. So this third thing is something we have to really solve it, sir. Especially for the youngsters, that they have to come out of drugs. And drugs has become very prevalent. It has become very common. It has become an acceptable norm in the society. Idu odadakbeko. And three things, slightly larger things, sir. But again, you said Annamalai doddavaru aagtare, sannavaru aagtare. Nothing is in your hand, because you never know what will happen tomorrow morning, sir. Tomorrow morning, nobody is certain what will happen to each of us. So I live my life like a day. Today is my day. I have come here. I have met you. I have seen you. I am very happy. I am very energized. Talking to these kids, I felt a sense of happiness. And I am going back to Tamil Nadu. I will do something there. Tomorrow, what happens, I will see it tomorrow, sir. So I don't know whether God will give me an opportunity to do what I am speaking.
But I hope and pray when somebody gets an opportunity, they will do it. That is my hope and prayer, sir. Thank you. ಕೊನೆಯ ಎರಡು ಪ್ರಶ್ನೆಗಳು. ಕರಪ್ಷನ್ is a major issue in politics, and transparency and accountability are essential to building trust with the public. What step do you think need to be taken to promote transparency and accountability in government? How would you address the concerns about the corruption if elected? I believe in this fundamental theory, sir. ದುಡ್ಡು ಕೊಡುವವರಿಗೊಬ್ಬರು ರೆಡಿ ಇದ್ದಾರನ್ನ ದುಡ್ಡು ತಗೊಳ್ಳೋರಿಗೊಬ್ಬರು ರೆಡಿ ಇದ್ದಾರೆ. This is my fundamental belief about corruption. When somebody is willing to pay money, there is somebody willing to accept money. And the best way to stop corruption is not cleaning politics. It is to improve the standard of behavior in the society. Society ಇದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಫ್ ಬಿಹೇವಿಯರ್. ತಪ್ಪು ಮಾಡಿದ್ದೀವಿ, ಮ್ಯಾಕ್ಸಿಮಮ್ ನೀವೇನು ಮಾಡ್ತೀರಾ, ಯಾಕಂದ್ರೆ ಕೊಲೆ ಮಾಡ್ತೀರಾ, ತಲೆ ಕಟ್ ಮಾಡ್ತೀರಾ, ಒಂದು ಚಲಾನ್ ಹಾಕ್ತೀರಾ, 100 ರೂಪಾಯಿಗೆ ಚಲಾನ್ ಹಾಕ್ತೀರಾ, ಅಕ್ಕಿ. ಈ ಮೈಂಡ್ ಸೆಟ್ ನಮಗಿಲ್ಲ. ಅದರಲ್ಲಿ ಒಂದು 10 ರೂಪಾಯಿ ಕೊಟ್ಟು, 20 ರೂಪಾಯಿ ಕೊಟ್ಟು, 30 ರೂಪಾಯಿ ಕೊಟ್ಟು ಅಲ್ಲಿ ಎಸ್ಕೇಪ್ ಆಗೋಣ. ಮ್ಯಾಕ್ಸಿಮಮ್ ನೀವು ಒಂದು ಕರೆಕ್ಟ್ ತಹಸೀಲ್ದಾರ್ ಇದ್ದೀರಾ, ಮ್ಯಾಕ್ಸಿಮಮ್ ಏನು ಮಾಡ್ತೀರಾ, ನೀವು ನನಗೆ ಬರ್ತ್ ಸರ್ಟಿಫಿಕೇಟ್ ಡಿಲೇ ಮಾಡ್ತೀರಾ, ಇನ್ಕಮ್ ಸರ್ಟಿಫಿಕೇಟ್ ಡಿಲೇ ಮಾಡ್ತೀರಾ, ನೋಡೋಣಪ್ಪ, ನನಗೆ ಅಪೀಲ್ ಮೆಕ್ಯಾನಿಸಮ್ ಗೊತ್ತು, ಇಲ್ಲೇ ಹೇಳ್ತೀನಿ, ಅಲ್ಲೇ ಹೇಳ್ತೀನಿ, ನೋಡೋಣಪ್ಪ, ನಾನು ನೋಡೋಣಪ್ಪ, ಅಷ್ಟೇ ಸರ್. ಸೊ ನಮಗೊಂದು ಅರ್ಜೆಂಟ್ 5 ಡೇಸ್ನಲ್ಲಿ ಬೇಕು, ವಿ ಪೇ ಮನಿ ಟು ತಹಸೀಲ್ದಾರ್ ಫಾರ್ ಅನ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಕಾರಣ ಲೈಕ್ ಫಾಸ್ಟ್ ಫುಡ್, ಲೈಕ್ ಸ್ವಿಗ್ಗೀಸ್ ಆ್ಯಂಡ್ ಝೊಮ್ಯಾಟೋಸ್, ವಿ ಆಲ್ ವಾಂಟ್ ಥಿಂಗ್ಸ್ ವೆರಿ ಫಾಸ್ಟ್ ಇನ್ ಲೈಫ್, ಡೆಮೋಕ್ರಸಿದಲ್ಲಿ. ಇದು ಕರಪ್ಟ್ ಫೆಲೋಸ್ ಯೂಸ್ ಮಾಡಿಕೊಳ್ತಾರೆ. ದ ಪೀಪಲ್ ಆರ್ ಕರಪ್ಟ್, ದ ಯೂಸ್ ದಿಸ್. ಓ ಇವ್ರಿಗೆ ಬೇಗ ಬೇಕು, ನಾವು ಅರ್ಜೆಂಟ್ ಮಾಡಿಸೋಣ, ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ದಟ್ ಇಸ್ ಅ ಬೇಸಿಕ್ ಕಾಸ್ ಆಫ್ ಕರಪ್ಷನ್. ಆ್ಯಂಡ್ ಮೆನಿ ಕರಪ್ಷನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸರ್. ವಿ ಮೇಕ್ ಅ ಮಿಸ್ಟೇಕ್, ಟು ಕವರ್ ದಟ್ ಮಿಸ್ಟೇಕ್ ವಿ ಪೇ ಮನಿ. ಎಲ್ಲ ಕರಪ್ಷನು ಸರ್ಕಾರ ಅಧಿಕಾರಿ ತಗೊಂಡಿದ್ದಾರೆ, ಅವರೇ ಕರಪ್ಟನ್ನು ಹೇಳಲಿಕ್ಕೆ ಆಗಲ್ಲ. ಮೆನಿ ಅ ಟೈಮ್ ದ ಸಿಟಿಸನ್ ಇಸ್ ಆಲ್ಸೋ ಕರಪ್ಟ್. ಕರೆಕ್ಟ್? ಸಿಟಿಸನ್ ಮೇಕ್ಸ್ ಅ ಮಿಸ್ಟೇಕ್, ಟು ಕವರ್ ಇಟ್ ಈ ಪೇಸ್ ಮನಿ, ಬಟ್ ಮೇ ಬಿ ಇಟ್ ಇಸ್ 10%, ಮೇ ಬಿ 20%, ಬಟ್ ನಾಟ್ 100%. ಎಲ್ಲರೂ ಆ ಥರ ಇಲ್ಲ. The only solution is, I personally believe, sir, we have to improve the moral standard of a human being. On the human being moral standard ಜಾಸ್ತಿ ಮಾಡಬೇಕು. He has to be unafraid of facing government. ಅದಕ್ಕೆ ಸಿಸ್ಟಮ್ ಸರಿ ಮಾಡಬೇಕು. ಎಸ್, ಯುವರ್ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಲೋಕಾಯುಕ್ತ ಸರಿಯಾಗಿರಬೇಕು, ಕಂಪ್ಲೇಂಟ್ ಮೆಕ್ಯಾನಿಸಮ್ ಪ್ರಾಪರ್ ಆಗಿರಬೇಕು, ಕೋರ್ಟ್ಸ್ನಲ್ಲಿ ಬೇಗ ಬೇಗ ಆಗಬೇಕು. ದಟ್ ಈಸ್ ಫಾರ್ ದ ಗೌರ್ಮೆಂಟ್ ಟು ಡೂ. ಇದೆರಡು ಆಗುವಾಗಲೇ ಚೆನ್ನಾಗಿರುತ್ತೆ. ಸಿಟಿಸನ್ ಚೆನ್ನಾಗಿದ್ಬಿಟ್ಟು ಗೌರ್ಮೆಂಟ್ ಸರಿ ಇಲ್ಲ ಅನ್ನೋ ಕೆಲಸ ಆಗಲ್ಲ, ಸರ್. ಇಟ್ಸ್ ಅ 2-way ಪ್ರಾಸೆಸ್. ಈ ಲಾಕ್ಗೆ 2 ಕಡೆ ಕೀ ಇದೆ. So government also has to put in systems in place, reduce human interaction so that everything becomes online or electronic. Citizens have to improve their overall moral standard, to be unafraid, to be frank to say no. So it's not achievable tomorrow, sir, not achievable next year. It's not achievable in 10 years, but it will be achievable. It's possible. Educational tinkering ಎಲ್ಲ ಕಡೆ ಮಾಡಬೇಕು. But I think you and me, we are looking forward to that day where India has got zero corruption. So I think it will happen in our lifetime. We will be seeing it, sir. I am very sure about it. During your presentation, you have compared Pakistan with various parameters with India. I personally feel it is not a country to be compared or assessed in any way to Bharat. Rather, we are all thinking about the big brothers with whom you want to compete and overtake them by 2047, that is US and China. How do you compare, on what parameters you compare, that the Bharat is better than them and capable of crossing them in 2047? In 1963, the Pakistan's GDP was more than Indian GDP, for your kind information. Though we both of us got independence at the same time, and many of us don't know, there was a time when Pakistan's GDP was more than India. 1963 is the specific year. And countries that are way below Pakistan, be it a Singapore, Malaysia, small countries, or France, or Germany, or UK, population doesn't matter, sir. In fact, this country, the population is less than Pakistan. And if you look at Germany, which is above us, the population is less than Pakistan. And UK, we just overtook. The population of UK is less than Pakistan. So the point I was trying to make is, Pakistan also had an opportunity to emerge as a country. Because Pakistan is much more favorably located. They might have a problem here and there.
Of course, they had Afghanistan on one side and the USSR Republic on the other side. But Pakistan collapsed simply because their idea about democracy, their idea about a nation was fundamentally wrong. This is the first point I wanted to argue in that data, sir. The second point, the larger point that you're talking, that countries like China, countries like America, countries like Japan. America, for your kind information, sir, which you know very well, I'm very sure, the average income of an American is about $70,000. The average income of an Indian is $2,500. So 2,500 multiplied by 28 times is America. And America is at 32 trillion, we are at 3.1 trillion. So 10 times the GDP is more. But to reach there, we should not take the American route, sir. American has done something to reach there. Global pollution, water pollution. They did all sorts of things to reach there. But I believe, and many of us believe, including you, India has to take a unique path to reach there. If we copy the cut, copy, paste American model, cut, copy, paste the American export model, cut, copy, paste the American growth model, what is the specialty of India to achieve it, sir? I am sure in 2047, when it happens, we will achieve the Indian way. We will do it our way. And the next countries will try and copy India. Oh, how did India do it? Ayurveda, yoga, internal consumption. India achieved with zero carbon footprint. India achieved with a manufacturing sound base. India achieved with agriculture. American agriculture is less than 1% of their GDP, sir. But we believe the potential of Indian agriculture is so high. If we do it well, we can be the food capital of the world. In about 20 years from now, India can supply the global food from India alone. We can supply rice, we can supply wheat, we can supply vegetables, we can supply milk. So Prime Minister is urging us, nudging us to do this new way of thinking, to think very different, not copy the Western model, not copy the American model, but to do it the Indian way with the Indian spirit. So that is the point I was trying to make, sir. And it is up to the individuals what path they take, with what moral fiber they want to take. But I am very clear it is absolutely possible, sir. Thank you, sir. ಸಮಯ ಸರಿಯಾಗಿ 5 ಗಂಟೆ ಆಗಿದೆ. ಅಣ್ಣಾಮಲೈ ಅವರಿಗೆ ಇನ್ನು 5 ನಿಮಿಷ ಟೈಮ್ ಇದ್ದರೆ ಒಬ್ಬ ವಿದ್ಯಾರ್ಥಿಯಿಂದ ಹಾಗೂ ಒಬ್ಬ ಪಬ್ಲಿಕ್ಕಿಂದ ಒಂದು ಕ್ವಶನ್ ತೊಗೊಳ್ಬೋದು ಅಂತ ಅಂದ್ಕೊಳ್ತೇನೆ. ಆಗ್ಬೋದಾ? 5 ನಿಮಿಷ. ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ದಯವಿಟ್ಟು ಮುಂದೆ ಬನ್ನಿ. ಒಬ್ಬರಿಗೆ ಅವಕಾಶ ಇದೆ. ಯಾರಾದರೂ ಹಿರಿಯವರು ಯಾರಾದರೂ ಬರಲಿಕ್ಕಿದೆಯಾ? ಒಂದು ಕ್ವಶನ್. ಇರಲಿ. ಅದರ ಅರ್ಥ ನಾವು ಹೋಲಿಸ್ಟಿಕಲಿ ವಿ ಹ್ಯಾವ್ ಕವರ್ಡ್ ಆಲ್ ದ ಕ್ವಶನ್ಸ್ ಆ್ಯಂಡ್ ವಿ ಹ್ಯಾವ್ ಟೇಕನ್ ದ ಕ್ವಶನ್ಸ್ ಫ್ರಮ್ ಸ್ಟೂಡೆಂಟ್ಸ್ ಆ್ಯಂಡ್ ವಿ ಹ್ಯಾವ್ ಪುಟ್ ಇಟ್ ಟು k.Annamalai sir. So there is one student, please come. You will give. ಇತ್ತುಗೊಳ್ಳಿ ಮೈಕ್ ಇದೆ. ಏನಿಲ್ಲ, ನಾನೊಬ್ಬ ಫಸ್ಟ್ ಟೈಮ್ ವೋಟರ್ ಆಗೋ ಅಂತ ಹೇಳಿದರೆ, ಫಸ್ಟ್ ಟೈಮ್ ವೋಟ್ ಮಾಡೋನಾಗಿ ಡೆಮೋಕ್ರಸಿ ಬಗ್ಗೆ ನೀವು ಮಾತಾಡಿದ್ರ ಬಗ್ಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಫಸ್ಟ್ ಟೈಮ್ ನಾನು ವೋಟ್ ಮಾಡೋನಾಗಿ ಒಬ್ಬ ಅಂತ ಎಲೆಕ್ಷನಿಗೆ ನಿಂತಿರೋ ಒಬ್ಬ ಕ್ಯಾಂಡಿಡೇಟಲ್ಲಿ ಇರಬೇಕಾಗಿರ್ತಕ್ಕಂಥ, ನಾನಂದರೆ ಇವಾಗ ಇಬ್ಬರು ಕ್ಯಾಂಡಿಡೇಟ್ ನಿಂತಿರ್ತಾರೆ, ನಾನು ಅವನಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ಲಕ್ಷಣಗಳೇನು ಅಂತ ಸಣ್ಣದಾಗಿ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಭಾಳ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಯಸ್ ಆಸ್ಕ್ಡ್, ಬಟ್ ದ ಪ್ರಾಬ್ಲಮ್ ಇಸ್ ಐ ಡೋಂಟ್ ಹ್ಯಾವ್ ದಿ ಆನ್ಸರ್ ಫಾರ್ ಇಟ್. He is now in a confused stage. But I will try and answer it honestly. ಪಾಲಿಟಿಕ್ಸ್ನಲ್ಲಿ ಏನಾಗ್ತದೆ ಸರ್, ಪವರ್ ಬಂದ ಮೇಲೆ ಒಳ್ಳೆಯವರು ಕೆಟ್ಟೋಗ್ತಾರೆ, ಕೆಟ್ಟವರು ಒಳ್ಳೆಯರಾಗ್ತಾರೆ. ಬಿಕಾಸ್ ದಿಸ್ ದ ಬ್ಯೂಟಿ ಆಫ್ ಪವರ್. ಅದಕ್ಕೆ இந்த ಇಂಗ್ಲೀಷ್ನಲ್ಲಿ there is a very famous comment. You want to test a man, give him power. Test a woman, give him power. So it's very tough to predict a human being. ಅದುವರೆ ಭಾಳ ಚೆನ್ನಾಗಿರ್ತಾರೆ, ಭಾಳ ತಾಳ್ಮೆದಲ್ಲಿ ಇರ್ತಾರೆ, ಸಮಾಜದಲ್ಲಿ ಕೆಲಸ ಮಾಡ್ತಾರೆ. ದ ಕಾರ್ ಸೈರನ್ ಬಂದ ಮೇಲೆ, ಪೊಲೀಸ್ ಸೆಕ್ಯೂರಿಟಿ ಬಂದ ಮೇಲೆ, அந்த ಪವರ್ ಬಂದು ಗ್ರೀನಿಂಗ್ನಲ್ಲಿ ಸಿಗ್ನೇಚರ್ ಹಾಕಿದ ಮೇಲೆ ತುಂಬ ಜನ ಚೇಂಜ್ ಆಗಿದ್ದಾರೆ ಬ್ರದರ್, ತುಂಬ ಜನ ಚೇಂಜ್ ಆಗಿದ್ದಾರೆ. ಇದು ಒಂದು ಸತ್ಯ. ಯು ಹ್ಯಾವ್ ಸೀನ್ ಇಟ್, ಐ ಹ್ಯಾವ್ ಸೀನ್ ಇಟ್, ಐ ಡೋಂಟ್ ನಾಟ್ ಹೈಡ್ ಇಟ್. ಸೊ ಪ್ರಿಡಿಕ್ಟಿಂಗ್ ಇಸ್ ವೆರಿ ಟಫ್. ಬಟ್ ವಾಟ್ ಐ ಕ್ಯಾನ್ ಡೂ ಇಸ್ ವೋಟ್ ಫಾರ್ ಅ ಪಾರ್ಟಿ. Vote for a party.
ವೆನ್ ಯು ವೋಟ್ ಫಾರ್ ಅನ್ ಇಂಡಿವಿಜುವಲ್ ವಿ ವಿಲ್ ಆಲ್ವೇಸ್ ಹ್ಯಾವ್ ಅ ಪ್ರಾಬ್ಲಮ್. ಅದಕ್ಕೆ ಇಂಡಿಯಾದಲ್ಲಿ ತುಂಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ಲಲ್ಲ. ಯು ಸಿ ದ ಐಡಿಯಾ ಇಸ್, ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅವು ಮಾತ್ರ ಬಂದು ಏನಾಗ್ತದೆ. ಸೊ ಇಂಡಿಯಾ ಇಸ್ ಅ ಮಲ್ಟಿ ಪಾರ್ಟಿ ಡೆಮಾಕ್ರಸಿ. ಇನ್ ಅ ಮಲ್ಟಿ ಪಾರ್ಟಿ ಡೆಮಾಕ್ರಸಿ, ವೆರಿ ಹೈ ಪೀಪಲ್ ಫ್ರಮ್ ಪಾರ್ಟೀಸ್ ವಿನ್, ವೆರಿ ಲೋ ಇಂಡಿಪೆಂಡೆನ್ಸ್ ವಿನ್. ಸಾಕಷ್ಟು ಪಾರ್ಟೀಸಲ್ಲಿ ಇದೆ. ಸೊ ಮೈ ಅಡ್ವೈಸ್ ಇಸ್, ಒಂದು 80% ವೆಯ್ಟೇಜ್ ಯು ಗಿವ್ ಇಟ್ ಟು ಪಾರ್ಟಿ. ಯಾಕಂದರೆ ಇಂಡಿವಿಜುವಲ್ ತಪ್ಪು ಮಾಡುವಾಗ ಪಾರ್ಟಿ ಸರಿ ಮಾಡ್ತಾರೆ, ದೊಡ್ಡವರು ಸರಿ ಮಾಡ್ತಾರೆ. ಎಲ್ಲ ಮಾತಾಡಬಾರ್ದಪ್ಪ, ಈ ಥರ ಇರಬಾರ್ದಪ್ಪ, ನೆಕ್ಸ್ಟ್ ಟೈಮ್ ಸೀಟ್ ಕೊಡಲ್ಲಪ್ಪ. ಸೊ ಆ್ಯನ್ ಇಂಡಿವಿಜುವಲ್ ಗೆಟ್ಸ್ ಕರೆಕ್ಟೆಡ್ ಬೈ ದ ಸಿಸ್ಟಮ್. ಸೊ ಬೆಟರ್ ವಿ ಟ್ರಸ್ಟ್ ದ ಸಿಸ್ಟಮ್. ಸೊ ಪಾರ್ಟಿಗೊಂದು ಇಂಪಾರ್ಟೆನ್ಸ್. ಸರಿ ಅಂತ ಪಾರ್ಟಿದಲ್ಲಿ ಒಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ, ಭಾಳ ಮೋಸ ಸರ್, ಎಲ್ಲದೂ ಗೊತ್ತು ಸರ್ ಅವನ ಬಗ್ಗೆ, ವೆರಿ ಬ್ಯಾಡ್ ಸರ್, ಅವ್ರ ಬಗ್ಗೆ, ಮ್ಯಾನ್ ಆರ್ ವುಮೆನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ವೋಟ್ ಸರ್. ದಟ್ ಈಸ್ ಯುವರ್ ಪರ್ಸನಲ್ ಹೈಜೀನ್ ಕಾಲ್. So morally you think somebody is so bad, he doesn't deserve your vote. That's a personal call you should take. But I would say give lot of importance to the party, 80% importance, and about 20% important to the individual, because individual ಮೇಲೆ ತುಂಬ ಕಡೆ ನಂಬಿಕೆ ಇಡುವಾಗ that ನಂಬಿಕೆ ಫೇಲ್ ಆಗ್ತದೆ. Democracy is, that's why Winston Churchill said, I will end with this sir. Winston Churchill again said, my favorite politician again said, democracy is the worst form of government. ಯಾರು ಹೇಳಿದ್ದು? ವಿನ್ಸ್ಟನ್ ಚರ್ಚಿಲ್. ಪ್ರೆಸ್ ಪೀಪಲ್ ಆರ್ ಲೈಕ್, ಏನು ಈ ಥರ ಹೇಳ್ಬಿಟ್ಟಿದ್ದೀರಾ, ಡೆಮೋಕ್ರಸಿದಲ್ಲಿ ಯು ಆರ್ ಡೆಮೋಕ್ರೆಟಿಕ್ಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್, ಹೌ ಕ್ಯಾನ್ ಯು ಸೇ ಡೆಮೋಕ್ರಸಿ ಇಸ್ ದ ವರ್ಸ್ಟ್ ಫಾರ್ಮ್ ಆಫ್ ಗವರ್ಮೆಂಟ್? ಈ ಸೆಡ್, ಎಕ್ಸೆಪ್ಟ್ ದೇರ್ ಆರ್ ನೋ ಅದರ್ ಬೆಟರ್ ಫಾರ್ಮ್ಸ್ ಆಫ್ ಗವರ್ಮೆಂಟ್. ಇದು ಬಿಟ್ಟು ರಿಮೈನಿಂಗ್ ಎಲ್ಲ ಹಾಳೆ. ಆಟೋಕ್ರಸಿ ಇಸ್ ಬ್ಯಾಡ್, ಅಥಾರಿಟೇಟಿಸಮ್ ಇಸ್ ಬ್ಯಾಡ್, ಎವ್ರಿಥಿಂಗ್ ಇಸ್ ಬ್ಯಾಡ್. ಇದರಲ್ಲಿ ಡೆಮೋಕ್ರಸಿ ಸ್ವಲ್ಪ ಬೆಟ್ರು. ಸೊ ಯು ಆ್ಯಂಡ್ ಮೀ ಆ್ಯಂಡ್ ಎವ್ರಿಬಡಿ ಹಿಯರ್, we have to keep improving democracy, one step at a time. It is 1% at a time. Democracy right now is not perfect. It will never be perfect in your lifetime. It cannot be perfect because human beings are not perfect. But what you and me can do is, we can improve it by 1%, 1%, 1%, and we can try and reach that ideal notion of perfection. So call is yours. Thank you, sir. ಹೃತ್ಪೂರ್ವಕ ಧನ್ಯವಾದಗಳು ಶ್ರೀ ಕೆ. ಅಣ್ಣಾಮಲೈ ಅವರಿಗೆ. ಯುವ ಸಂವಾದದ ಕಾರ್ಯಕ್ರಮ, ಸಂವಾದದ ಭಾಗ ಇಲ್ಲಿಗೆ ಮುಕ್ತಾಯವಾಗಿರ್ತದೆ. ಬಂಧುಗಳೇ, ಈಶಪ್ರಿಯ ತೀರ್ಥರ ಸಂಕಲ್ಪದಂತೆ ವಿಶ್ವಾರ್ಪಣಂ ಕಾರ್ಯಕ್ರಮ ಮತ್ತೆ ಮತ್ತೆ ಹೀಗೆ ನಡೀತಾ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗವನ್ನು ಈ ನೆಲದ ಎಲ್ಲ ವಿದ್ಯಾರ್ಥಿಯರು ಮತ್ತು ಸಜ್ಜನರು, ನಾಗರಿಕರು ಪಡ್ಕೊಳ್ಳಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅಣ್ಣಾಮಲೈ ಅವರನ್ನು ಮೊದಲುಗೊಂಡು ಎಲ್ಲರಿಗೂ ಕೂಡ ಮಾತುಗಳ ಮೂಲಕ ವಂದನೆಯನ್ನು ಸಲ್ಲಿಸುವುದಕ್ಕೆ, ಧನ್ಯವಾದವನ್ನು ಹೇಳುವುದಕ್ಕೆ ಡಾಕ್ಟರ್ ಎ.ಪಿ. ಭಟ್ ನಿಮ್ಮ ಮುಂದೆ ಬರ್ತಾರೆ. ವೇದಿಕೆಯ ಮೇಲಿರುವಂಥ ಗಣ್ಯರೇ, ಮುಂಭಾಗದಲ್ಲಿರುವಂಥ ಗಣ್ಯರೇ, ಮುದ್ದು ಮಕ್ಕಳೇ, 2 ಅಥವಾ 3 ನಿಮಿಷದಲ್ಲಿ ನನ್ನ ಕರ್ತವ್ಯವನ್ನು ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ಭಾರತ ದೇಶಕ್ಕೆ 16ನೇ ಶತಮಾನದಲ್ಲಿ ಮೆರೆದಂತಹ ಸುವರ್ಣ ಯುಗ ಮರುಕಳಿಸುವಂತೆ ಕನಸು ಕಾಣುತ್ತಿರುವಂತಹ ಪ್ರಾಮಾಣಿಕ ನಾಯಕರನ್ನು ಇವತ್ತು ನಮಗೆ ಉಡುಪಿಗೆ ಅವಕಾಶ ಮಾಡಿಕೊಟ್ಟವರು ನಮ್ಮ ಪರಮ ಪೂಜ್ಯ ಈಶಪ್ರಿಯ ತೀರ್ಥರು. ಈ ವಿಶ್ವಾರ್ಪಣಂ ಕಾರ್ಯಕ್ರಮ ಅವರ ಕನಸು. ಅವರ ಪರ್ಯಾಯದ ಕೊನೆಯ ಹಂತದಲ್ಲಿ 10 ಹಲವು ಯೋಗ್ಯತಾವಂತ ವ್ಯಕ್ತಿಗಳನ್ನು, ಭಾರತದ ಸಂಸ್ಕೃತಿಯನ್ನು, ಭಾರತದ ಪರಂಪರೆಯನ್ನು, ಭಾರತದ ಮೌಲ್ಯಗಳನ್ನು ಸಮಾಜಕ್ಕೆ ಕೊಡಬೇಕು ಅಂತ ಈ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಪ್ರತಿ ತಿಂಗಳು ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಸರ್, ಇವತ್ತು ನಮಗೆಲ್ಲ ತುಂಬ ಖುಷಿಯಾಗಿದೆ ನಿಮ್ಮ ಸ್ಪೀಚ್ ಕೇಳಿ. ಒಬ್ಬರಿಗೆ ತುಂಬ ದುಃಖ ಆಗಿದೆ. ಇವಾಗ ಯಾರಂತ ಹೇಳಲ್ಲ, ಪರಮ ಪೂಜ್ಯ ಈಶಪ್ರಿಯರು ಅವರಿವತ್ತು ರಾಮನವಮಿಯ ಕಾರ್ಯಕ್ರಮದಲ್ಲಿ ಬಾಂಬೆಯಲ್ಲಿ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ನಿನ್ನೆ ಆಯೋಜನೆ ಆಗಿದ್ದು, ಬಹುಶಃ ಇವತ್ತು ಈ ಕ್ಷಣದವರೆಗೂ ಹೇಗೆ ನಡೆಯುತ್ತೆ ಅಂತ. ಯಾಕಂದರೆ ಪರಮ ಪೂಜ್ಯ ಈಶಪ್ರಿಯರಿಗೆ ಅಣ್ಣಾಮಲೈ ಅವರಂದರೆ ತುಂಬ ಇಷ್ಟ. ಹಾಗಾಗಿ ಅವರನ್ನು, ಈ ಯುವ ನಾಯಕನನ್ನು ನಮ್ಮ ಮುದ್ದು ಮಕ್ಕಳಿಗೆ, ನಮ್ಮ ಯುವ ಜನತೆಗೆ ತೋರಿಸಬೇಕು ಅಂತ ಹೇಳೋದು ಅವರ ಕನಸಾಗಿತ್ತು. ಹಾಗಾಗಿ ಬಹುಶಃ ಕಡಿಮೆ ಅಂದರೆ 15 ಗಂಟೆ ಒಳಗಡೆ ಈ ವಿಶ್ವಾರ್ಪಣಂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ವೇದಿಕೆಯಲ್ಲಿ ಪರಮ ಪೂಜ್ಯ ಈಶಪ್ರಿಯ ತೀರ್ಥರಿಗೆ ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ, ಮಾನ್ಯರಾದಂತಹ ಅಣ್ಣಾಮಲೈ ಅವರು, ನಾನೊಬ್ಬ ಹಿರಿಯ ನಾಗರಿಕ ಸರ್.
ನಮಗೆ ನೀವು ಆದರ್ಶ. ನಿನ್ನೆ ರಾತ್ರಿ ಬಹುಶಃ 10 ಗಂಟೆ ಈ ಸಂವಾದ ಕಾರ್ಯಕ್ರಮ ಯಾವ ಮಟ್ಟದಲ್ಲಿರಬೇಕು ಅಂತ ಪರಮ ಪೂಜ್ಯರ ಕನಸು ನೇರವಾಗಿ ಡಾಕ್ಟರ್ ಕರುಣಾಕರ್ ಅವರಿಗೆ ಫೋನ್ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನೀವು ನಡೆಸಿಕೊಡ್ತೀರಾ ಅಂತ. 10 ಗಂಟೆಗೆ ಡಾಕ್ಟರ್ ಕರುಣಾಕರ್ ಬಹುಶಃ 27 ರಾಷ್ಟ್ರಗಳನ್ನು ತಿರುಗಿ ಬಂದವರು. ಡಾಕ್ಟರ್ ಕರುಣಾಕರ್ ವೆರಿ ವೆರಿ ಬ್ಯುಸಿ ಪ್ರೊಫೆಸರ್. ಫಸ್ಟ್ ವರ್ಡ್ ಹೇಳಿದ್ದು ಸ್ವಾಮಿಗಳಿಗೆ, ಸ್ವಾಮೀಜಿ ಅಣ್ಣಾಮಲೈ ಅವರು ನನ್ನ ಹೇಳಿ ಸರ್ ನೀವೇ ನನ್ನ ಫ್ಯಾನ್. ಸ್ವಾಮಿಗಳಿಗೆ ಹೇಳಿದ್ದು ಅಣ್ಣಾಮಲೈ ಅವರು ನನ್ನ ಫ್ಯಾನ್ ಸರ್, ಸ್ವಾಮೀಜಿ ನಾನು ಖಂಡಿತ ಈ ಕಾರ್ಯಕ್ರಮ ಬರ್ತೇನೆ ಅಂತ. ಹಾಗಾಗಿ ಮಾನ್ಯ ಅಣ್ಣಾಮಲೈ ಅವರೇ, ನೀವು ನಮ್ಮೆಲ್ಲರ ಫ್ಯಾನ್, ಹಿರಿಯ ನಾಗರಿಕ ಆಗಿ ಇವತ್ತು ರೋಡಲ್ಲಿ ಹೋಗುವಾಗ ಛೇ ಅಣ್ಣಾಮಲೈ ಅಂತವರಂಥ ಒಬ್ಬ ಪೊಲೀಸ್ ಅಧಿಕಾರಿಗಳಿದ್ರೆ ಈ ಮುದ್ದು ಮಕ್ಕಳು ಹೆಲ್ಮೆಟ್ ಹಾಕೊಳ್ಳದೆ ಓಡ್ತಿರ್ತಿಲ್ಲ ಅಂತ ಹೇಳೋ ಭಾವ ನನಗೆ ಬರ್ತಾ ಇದೆ ಸರ್. ಉಡುಪಿಯಲ್ಲಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ದೀರಿ ನೀವು. ನಿಮಗೆ ಬಹುಶಃ ನಾವು ನೋಡಿದ ಹಾಗೆ ಇವತ್ತಿನ ಮಾತು ನೋಡ್ತಾ ಸಂಪತ್ತೋ ಅಧಿಕಾರವೋ ಗೌರವಗಳೋ ಇದೆಲ್ಲಕ್ಕಿಂತಲೂ ಮಿಗಿದಾದಂಥದ್ದು ಒಂದು ಏಮ್ ಇಟ್ಕೊಂಡು ಅಣ್ಣಾಮಲೈಯವರು ಇದ್ದಾರೆ ಅಂತ ಅನಿಸುತ್ತೆ. ಉಡುಪಿಯ ಎಲ್ಲ ನಾಗರಿಕರ ಪರವಾಗಿ, ನಮ್ಮ ವಿಶ್ವಾರ್ಪಣಂ ಕಾರ್ಯಕ್ರಮದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಾಕ್ಟರ್ ಕರುಣಾಕರ್ ನಾನು ಆಗಲೇ ಹೇಳಿದ ಹಾಗೆ ಮಾಹೆಯಲ್ಲಿ ಡಾಟಾ ಸೈನ್ಸ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ವಿಭಾಗದಲ್ಲಿ ಮುಖ್ಯಸ್ಥರು, 27 ದೇಶದ ತಿರುಗ್ತಾ ಇರುವವರು, ದೊಡ್ಡ ಪ್ರೊಫೆಸರ್. ಸರ್ ಒಂದು ಮಾತು ಡಾಕ್ಟರ್ ಕರುಣಾಕರ್ ಅವ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ, ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಕರ್ನಾಟಕದಲ್ಲಿ ಬಹುಶಃ ಮೋರ್ ದೆನ್ 50 ಪ್ರೋಗ್ರಾಮನ್ನು ಮಾಡಿದವರು ಡಾಕ್ಟರ್ ಕರುಣಾಕರ್. ನ್ಯೂ ಎಜುಕೇಷನ್ ಪಾಲಿಸಿ ಬರಬೇಕು ಅಂತ ತಾವು ತಮ್ಮ ಮಾತಲ್ಲಿ ಹೇಳಿದ್ದೀರಿ. ಡಾಕ್ಟರ್ ಕರುಣಾಕರ್ ಸರ್, ವಿಶ್ವಾರ್ಪಣಂ ಕಾರ್ಯಕ್ರಮದಲ್ಲಿ ತಾವು ಬಂದದ್ದಕ್ಕೆ, ಈ ಕಾರ್ಯಕ್ರಮ ನಡೆಸಿಕೊಟ್ಟದ್ದಕ್ಕೆ ತಮಗೆ ಪ್ರೀತಿಪರವಾದಂತಹ ವಂದನೆಗಳು. ಇವತ್ತು ಈ ವೇದಿಕೆಯಲ್ಲಿ ನಮಗೆ ಬಹುಶಃ ಪರಮಪೂಜ್ಯ ಈಶಪ್ರಿಯರಿಗೆ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಿ ನಮಗೆ ತುಂಬ ಸಹಾಯ ಮಾಡಿದವರು ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು. ನಮ್ಮ ಅದಮಾರು ಮಠದ ಪರವಾಗಿ, ವಿಶ್ವಾರ್ಪಣಂ ಕಾರ್ಯಕ್ರಮ ಪರವಾಗಿ ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳೋಕೆ ತಾವು ಮಾಡಿದಂತಹ ಸಹಾಯಕ್ಕಾಗಿ ತಮಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಶಃ ಸ್ವಾಮಿಗಳಿಗೆ ಬೇಸರ ಆಗಿ ಕೃಷ್ಣನ ಪ್ರಸಾದವನ್ನು, ಶಾಲನ್ನು ಅವರ ಪೂರ್ವಾಶ್ರಮದ ಹಿರಿಯ 2 ಅಣ್ಣಂದರನ್ನು ಕಳಿಸಿ ತಮಗೆ ತಲುಪಿಸಿದ್ದಾರೆ ಸರ್. ಈ ವೇದಿಕೆಯ ಮುಂಭಾಗದಲ್ಲಿ ಶ್ರೀ ರಾಜೇಶ್ ಶಿರೂರ್ ಹಾಗೂ ಶ್ರೀ ಗಿರೀಶ್ ಶಿರೂರ್ ಅವರು ಸ್ವಾಮಿಗಳ ಕೃಷ್ಣನ ಪ್ರಸಾದವನ್ನು ಹಿಡ್ಕೊಂಡು ಬಂದು ನಿಮಗೆ ಕೊಟ್ಟಿದ್ದಾರೆ. ಬಹುಶಃ ಸ್ವಾಮಿಗಳು ಅವರ ಮಾತೆಯವರನ್ನೂ ಸಹ ಅಮ್ಮ ನೀವು ಹೋಗಿ ಅಣ್ಣಾಮಲೈಯವರ ಭಾಷಣ ಕೇಳಿ ಅಂತ ಹೇಳಿ ಅವರನ್ನು ಕಳಿಸಿದ್ದಾರೆ ಅಂತ ಕಾಣುತ್ತೆ. ನಮ್ಮ ಪರಮ ಪೂಜ್ಯ ಹಿರಿಯ ಸ್ವಾಮಿಗಳ ತಾಯಿಯವರಿಗೆ, ಗೌರಿ ಅಮ್ಮನವರಿಗೆ ಭಕ್ತಿಪರವಾಗಿ ವಂದಿಸ್ತೇನೆ. ಶಿರೂರ್ ರಾಜೇಶ್ ಹಾಗೂ ಗಿರೀಶ್ವರಿಗೆ ವಂದನೆಗಳು. ಇಲ್ಲಿ ಬಹುಶಃ ಈ ಕಾರ್ಯಕ್ರಮಕ್ಕೆ ಇಷ್ಟು ನಮಗೆ ಖುಷಿಯಾಗುವುದೆಂದರೆ ನಮ್ಮ ಪ್ರೀತಿಯ ನೆಚ್ಚಿನ ಶಾಸಕರು ರಘುಪತಿ ಭಟ್ರು, ಹಾಗಾಗಿ ನಮ್ಮ ಎಲ್ಲ ಸೆಕ್ರೆಟರಿಗಳು, ನಮ್ಮ ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಶಶಿಕಿರಣ್ ಉಮಾಕಾಂತ್, ಡಾಕ್ಟರ್ ಶ್ರೀಧರ್ ರಾವ್, CA ಪ್ರಶಾಂತ್ ಹೊಳ್ಳ, ಹಾಗೆ ನಮ್ಮ ಈ ಸಂಸ್ಥೆಗಳ ಈ ಪರಿಸರದಲ್ಲಿರುವ ಎಲ್ಲ ಸಂಸ್ಥೆಗಳ ಪ್ರಾಂಶುಪಾಲರುಗಳು ಡಾಕ್ಟರ್ ರಾಘವೇಂದ್ರ, ಶ್ರೀಮತಿ ಪ್ರತಿಮಾ ಬಾಳಿಗ, ಶ್ರೀಮತಿ ಡಾಕ್ಟರ್ ಸುಕನ್ಯಾ ಮೇರಿ ಹಾಗೂ ಡಾಕ್ಟರ್ ಭರತ್, ಇವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೆದಿದೆ. ಹಾಗೆ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಪೂರ್ಣಪ್ರಜ್ಞಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಸಹ ಪ್ರೀತಿಪೂರ್ವಕವಾದಂಥ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಈ ವೇದಿಕೆಯ ಮುಂಭಾಗದಲ್ಲಿ ಹಿರಿಯರಾದಂಥ ನಮ್ಮ ನೆಚ್ಚಿನ ಕೃಷ್ಣ ಭಟ್ರು, ಮುರಳಿ ಕಡೆಕಾರ್, ಹಾಗೆ ನಂತರ ನಮ್ಮ ಶ್ರೀಕೃಷ್ಣ ಸೇವಾ ಬಳಗದ ಗೌರವ ಉಪಾಧ್ಯಕ್ಷರಾದಂತಹ ಶ್ರೀ UK ರಾಘವೇಂದ್ರ ರಾವ್ ಇದ್ದಾರೆ. ತುಂಬ ಈ ಶ್ರೀಕೃಷ್ಣ ಸೇವಾ ಬಳಗದ ಎಲ್ಲ ಗೌರವಾನ್ವಿತ ಸೇವೆ ಸಲ್ಲಿಸುವಂಥ ಎಲ್ಲರೂ ಇಲ್ಲಿದ್ದಾರೆ. ಇವರೆಲ್ಲರಿಗೂ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಹಾಗೂ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ದಾಮೋದರ್ ಶರ್ಮರಿಗೂ, ನಂತರ ಪ್ರಾರ್ಥನೆಯನ್ನು ತುಂಬ ಸುಂದರವಾಗಿ ಮಾಡಿದಂತಹ ನಮ್ಮ ಮುದ್ದು ಪೂರ್ಣಪ್ರಜ್ಞದ ಮಗು ಶ್ರೀ ರಕ್ಷಾ ಹೆಗಡೆಗೂ ಶುಭಾಶಯಗಳನ್ನು ಹೇಳ್ತಾ, ವಂದನಾರ್ಪಣೆ ಹೇಳ್ತಾ, ಗೊತ್ತಿದ್ದೋ ಗೊತ್ತಿಲ್ಲದೋ ಯಾರನ್ನು ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ, ಎಲ್ಲರಿಗೂ ವಂದನಾರ್ಪಣೆ ಹೇಳ್ತಾ ನನ್ನ ವಂದನಾರ್ಪಣಾ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ.